ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆ ಸಂಸ್ಥೆಯ ಎಲ್ಲ ಶ್ರೋತೃಗಳಿಗೂ ಶ್ರದ್ಧೆಯ ನಮನಗಳು. ನೇರ ಪ್ರಸಾರದಲ್ಲಿ ಇದನ್ನು ನೋಡ್ತಾ ಇರುವಂಥ ಎಲ್ಲ ಸನ್ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಬಾಬಾ ಸಾಹೇಬರ ಕುರಿತಂತೆ ಈ ಹಿಂದೆ 3 ದಿನಗಳ ಕಾಲ, ಈ ಬಾರಿ 5 ದಿನಗಳ ಕಾಲ, ಇನ್ನೊಂದು ಸೀರೀಸ್ ಇದೆ, ಮತ್ತೊಂದು 5 ದಿನಗಳ ಕಾಲ, ಒಟ್ಟಾರೆ ಸಮಗ್ರವಾಗಿ ಬಾಬಾ ಸಾಹೇಬರನ್ನು ತಿಳ್ಕೊಳ್ಬೇಕು ಅಂತ. ಇಷ್ಟಾದ ನಂತರವೂ ಸಮಗ್ರವಾಗಿ ತಿಳ್ಕೊಳ್ಳೋಕ್ಕಾಗತ್ತಾ ಅಂತ ಕೇಳಿದರೆ ನನಗೂ ಅನುಮಾನ ಇದೆ. ಯಾಕಂದರೆ ಬಾಬಾ ಸಾಹೇಬರ ಸಾಹಿತ್ಯದ ವಿಸ್ತಾರ ಅಷ್ಟು, ಬದುಕು ಅಷ್ಟು ವಿಸ್ತಾರವಾದ್ದು ಮತ್ತು ಆಳವಾದ್ದು. ನನಗೆ ಯಾವಾಗಲೂ ಅನಿಸುತ್ತೆ, ಯಾವುದಾದ್ರೂ ಒಂದು ಧ್ಯೇಯ ಸಾಧನೆಯ ಹಠಕ್ಕೆ ಬಿದ್ದಂಥ ಮನುಷ್ಯನ ಬದುಕು ಹೇಗಿರ್ಬೋದು ಅಂತ ಅಂದ್ಕೊಂಡ್ರೆ ಅದಕ್ಕೆ ಬಾಬಾ ಸಾಹೇಬರ ಬದುಕನ್ನು ನೋಡಬೇಕು ಅಂತ. ಅವ್ರ ಬದುಕನ್ನು ಓದಿದ ನಂತರ ನನಗೆ ಬಹಳ ಬಾರಿ ಅನಿಸಿದ್ದೇನು ಅಂತಂದರೆ, ನನ್ನನ್ನು ಹೇಗೆ ಸಾವರ್ಕರ್ ಪ್ರೇರೇಪಣೆಗೊಳಿಸಿದ್ರೋ ಅನೇಕ ಸಂಗತಿಗಳಿಗೆ, ಧ್ಯೇಯದ ಹಿಂದೆ ಓಡುವಂಥ ವಿಚಾರಗಳಿಗೆ, ಹೇಗೆ ಸ್ವಾಮಿ ವಿವೇಕಾನಂದರು ಪ್ರೇರಣೆಗೊಳಿಸಿದ್ರೋ ಅದೇ ರೀತಿ ಪ್ರೇರಣೆಯ ಮತ್ತೊಂದು ಸ್ರೋತ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅಂತ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನೆನ್ನೆ ನಾವು ಅವರ ಒಟ್ಟಾರೆ ಬದುಕನ್ನು ನೋಡುವಾಗ, ಅವರ ಸಂವಿಧಾನದ ಶಿಲ್ಪಿ ಅನ್ನುವಂಥ ಪರಿಕಲ್ಪನೆಯನ್ನು ಕಾಣುವಾಗ ನನಗೆ ಒಂದು ವಿಪರ್ಯಾಸ ಅನ್ನಿಸ್ತಿತ್ತು. ಬದುಕಿನಲ್ಲಿ ಎಂತೆಂಥ ವಿಪರ್ಯಾಸಗಳು ಬಾಬಾ ಸಾಹೇಬರ ಬದುಕಿನಲ್ಲಿ ಅನೇಕ ಬರ್ತವೆ. ನಾನು ಒಬ್ಬ ವ್ಯಕ್ತಿಯನ್ನು ಸಾರಾಸಗಟಾಗಿ ಒಪ್ಕೊಳ್ಳೋದೇನಲ್ಲ, ನಾನು ಮಧ್ಯ ಮಧ್ಯ ಪ್ರಶ್ನೆಗಳನ್ನು ಕೇಳ್ತೀನಿ. ಬಾಬಾ ಸಾಹೇಬರ ಪರಿಸ್ಥಿತಿ ಹೆಂಗಿತ್ತು ನೋಡಿ. ಅವರು ಉದ್ದಕ್ಕೂ ಕಾಂಗ್ರೆಸ್ಸನ್ನು ವಿರೋಧಿಸ್ಕೊಂಡು ಬಂದರು, ಆದರೆ ಸಂವಿಧಾನ ಸಭೆಯಲ್ಲಿ 2ನೇ ಬಾರಿಗೆ ಆಯ್ಕೆಯಾಗಲಿಕ್ಕೆ ಅದೇ ಕಾಂಗ್ರೆಸ್ನ ಸಪೋರ್ಟ್ ತೆಗೆದುಕೊಳ್ಬೇಕಾಗಿ ಬಂತು. ಬಾಬಾ ಸಾಹೇಬರ ಬದುಕಿನ ವಿಪರ್ಯಾಸಗಳಲ್ಲೊಂದದು. ಬಾಬಾ ಸಾಹೇಬರ ಬದುಕಿನ ವಿಪರ್ಯಾಸ ಏನು ಅಂತಂದರೆ, ಅವರು ಚುನಾವಣೆಯಲ್ಲಿ ಸೋಲ್ತಾರೆ. ಸೋಲ್ಲಿಕ್ಕೆ ಯಾರು ಕಾರಣ ಅಂತಂದರೆ, ಯಾವ ದಲಿತರಿಗೋಸ್ಕರ ಹೋರಾಟ ಮಾಡಿದ್ರು ಅದೇ ದಲಿತರ ಕಾರಣ ಆಗಿಬಿಡ್ತಾರೆ. ಬಾಬಾ ಸಾಹೇಬರ ಬದುಕಿನ ವಿಪರ್ಯಾಸ ಅದು. ಅವರ ಕಾಲಘಟ್ಟದಲ್ಲೇ ಯಾರನ್ನು ಒಂದು ಮಾಡಬೇಕು ಅಂತ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ನು ಅದನ್ನೆಲ್ಲ ಜೋಡಿಸಿದ್ರು, ಅವರೆಲ್ಲ ಒಳಗೊಳಗೆ ಕಿತ್ತಾಡೋದನ್ನು ಬಾಬಾ ಸಾಹೇಬರು ಕಣ್ಣಾರೇ ನೋಡಿಬಿಡ್ತಾರೆ. ಬಾಬಾ ಸಾಹೇಬರ ಬದುಕಿನ ಅನೇಕ ಆ ಥರದ ಅನೇಕ ನೀವು ದಾರಿಯುದ್ದಕ್ಕೂ ನೋಡ್ಲಿಕ್ಕೆ ಸಿಗುತ್ತೆ. ನಾನು ಅಲ್ಲಲ್ಲಿ ನೆನಪಿಸ್ತೀನಿ, ನೋಡಿ ಎಂಥ ವಿಪರ್ಯಾಸ ಇದು ಅಂತ. ನೀವು ಅಲ್ಲಲ್ಲಿ ಗಮನಿಸ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಬಾಬಾ ಸಾಹೇಬರು, ನಾನು ಸಂವಿಧಾನದ ಕುರಿತಂತೆ ಮಾತನಾಡ್ತಾ ಇದ್ದಿದ್ದರಿಂದ ಅವರದೊಂದು ಸ್ಟೇಟ್ಮೆಂಟ್ನ ಕೋಟ್ ಮಾಡ್ತೀನಿ ನಾನು. ವೇದಗಳು ಬೇಕಿದ್ವು, ಕೆಳಜಾತಿಯ ವ್ಯಾಸನನ್ನು ಕರೆದರು. ಮಹಾಕಾವ್ಯಗಳಿಗೆ ಅಸ್ಪೃಶ್ಯ ವಾಲ್ಮೀಕಿನ ಕರೆದರು. ಈಗ ಆಡಳಿತಕ್ಕೆ ಸಂವಿಧಾನ ಬೇಕಿತ್ತು, ನನ್ನನ್ನು ಆರಿಸ್ಕೊಂಡಿದ್ದೀರಿ ಅಂದರು ಬಾಬಾ ಸಾಹೇಬರು. ಅವರು ಅದನ್ನು ಸಹಜವಾಗಿಯೇ ಹೇಳಿದ್ದಂಥ ಮಾತದು. ಆಮೇಲೆ ಮುಂದುವರಿಸಿ ಹೇಳ್ತಾರೆ, ಭಾಳ ಚೆನ್ನಾಗಿದೆ ಇದು ಸಂವಿಧಾನ. ಬಾಬಾ ಸಾಹೇಬರಿಗೆ ನಾವು ಹಾರ ಹಾಕ್ತೀವಿ ಅವರು ಮಾಡಿದರು ಅಂತ. ಬಟ್ ಸ್ವತಃ ಬಾಬಾ ಸಾಹೇಬರ ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ನಾನು ದುಡಿತದ ಕತ್ತೆ ಮಾತ್ರ ಆಗಿದ್ದೆ. ಏನನ್ನು ಹೇಳಲಾಗಿತ್ತೋ ಅದನ್ನು ನನ್ನ ಇಚ್ಛೆಗೆ ವಿರುದ್ಧವಾಗಿ ಮಾಡಿದ್ದೇನೆ. ಅದನ್ನು ಸುಟ್ಟು ಹಾಕುವಲ್ಲಿ ನಾನೇ ಮೊದಲಿಗ. ನನ್ನ ಸ್ವಭಾವಕ್ಕೆ ಇದು ಒಪ್ಪಿಗೆಯಾಗುವಂತಿಲ್ಲ ಅಂತ ಹೇಳಿದರು ಬಾಬಾ ಸಾಹೇಬರು. ಅಂದರೆ ಸಂವಿಧಾನವನ್ನು ಸುಡುವಂಥ ಅವಕಾಶ ಬಂದರೆ ನಾನೇ ಲೀಡ್ ರೋಲ್ ವಹಿಸೋದು, ಮೊದಲು ಸುಡ್ತೀನಿ ನಾನು ಅದನ್ನು. ಯಾಕೆಂದರೆ ನನ್ನ ಇಚ್ಛೆಗೆ ತಕ್ಕಂತಿಲ್ಲ ಅದು. ಅನೇಕ ಸಂಗತಿಗಳು ಅವ್ರ ಇಚ್ಛೆಗೆ ವಿರುದ್ಧವಾಗಿತ್ತು. ಯಾಕೆ? ನಾನು ನೆನ್ನೆ ನಿಮ್ಗೆ ಹೇಳಿದ್ದೆ, ಈ ಸಂವಿಧಾನಕ್ಕೆ ಬೇಕಾಗಿರುವಂಥ ಭೂಮಿಕೆ ಹೀಗಿರಬೇಕು ಎನ್ನುವ ಚೌಕಟ್ಟನ್ನು ಹಾಕ್ಕೊಟ್ಟಿತ್ತು ಜವಾಹರ್ಲಾಲ್ ನೆಹರು. ಆ ಚೌಕಟ್ಟಿನ ಆಚೆಗೆ ಯೋಚನೆ ಮಾಡುವಂತಿಲ್ಲ ಅಂತ ಹೇಳಿ ಕೊಟ್ಟುಬಿಟ್ಟ ಮೇಲೆ ಅವರು ಅದಕ್ಕಿಂತ ಆಚೆ ಭಿನ್ನವಾಗಿರುವಂಥ ಸಂಗತಿಯನ್ನು ಯೋಚನೆ ಮಾಡುವಂತಿಲ್ಲ. ಇದ್ದಿದ್ರೊಳಗೆ ಭವಿಷ್ಯದ ಭಾರತಕ್ಕೆ ಒಳಿತಾಗುವಂತೆ ಈ ಭಾರತದಲ್ಲಿ ಯಾವುದೋ ಒಂದು ಪಕ್ಷ ಶಾಶ್ವತವಾಗಿ ಅಧಿಕಾರ ನಡೆಸೋದಕ್ಕೆ ಬೇಕಾಗುವಂಥ ಭೂಮಿಕೆ ಏನು ಸಿದ್ಧವಾಗಿಬಿಡ್ತಿತ್ತೋ ಅದನ್ನು ತೊಡೆದು ಹಾಕಿ ಇದಕ್ಕೆ ಸಾರ್ವತ್ರಿಕವಾಗಿರುವಂಥ ಒಂದು ಅವಕಾಶವನ್ನು ಕೊಟ್ಟು ಪ್ರಜಾಪ್ರಭುತ್ವವನ್ನು ಇವತ್ತು ಉಳಿಸಿಕೊಳ್ಳಲಿಕ್ಕೆ ಕಾರಣವಾಗಿದ್ದು ಬಾಬಾ ಸಾಹೇಬರು. ಪ್ರತಿನಿತ್ಯ ನಾವು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಅನ್ನೋದಾದರೆ ಬಾಬಾ ಸಾಹೇಬರನ್ನೇ ಗೌರವಿಸಬೇಕು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ. ನಂದೇ ಒಂದು ಉದಾಹರಣೆ ಕೊಡ್ತೀನಿ, ಹೇಗೆ ಬಾಬಾ ಸಾಹೇಬರು ಕಾಪಾಡ್ತಾರೆ ಅಂತಂದರೆ, ಈಗಲೂ ಕೂಡ ಒಂದು ಕಾರ್ಯಕ್ರಮ ಆಗಬೇಕಿತ್ತು ಕಲಬುರಗಿ ಭಾಗದಲ್ಲಿ. ಕಾರ್ಯಕ್ರಮವನ್ನು ತಡೆದ್ರು. ಕಾರ್ಯಕ್ರಮ ಆಗಬಾರ್ದು ಅಂತ, ದೆರ್ ವಾಸ್ ನೋ ರೀಸನ್. ನನಗೆ ರಾತ್ರಿ 1 ಗಂಟೆಗೆ ಪೊಲೀಸರು ನೋಟಿಸ್ ಕಳಿಸ್ಕೊಡ್ತಾರೆ, ಅಲ್ಲಿಗೆ ಹೋಗಬಾರ್ದು ನೀವು, ನಿಮ್ಮನ್ನು ಅಲ್ಲಿಂದ ಹೋಗದಂತೆ ತಡೆಯಲಾಗಿದೆ ಅಂತ. ರಾತ್ರಿ 12:30 1 ಗಂಟೆಗೆ
ಬೆಳಿಗ್ಗೆ 9-10 ಗಂಟೆಗೆ ಮಧ್ಯಾಹ್ನದ ಸಂಜೆ ಕಾರ್ಯಕ್ರಮ ಅದು. ಬೆಳಗ್ಗೆ 10ವರೆಗೆ ಕೋರ್ಟ್ಗೆ ಹೋಗ್ತೀವಿ. ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಕೋರ್ಟ್ ಆರ್ಡರ್ ಕೊಡುತ್ತೆ, ತಡಿಲಿಕ್ಕೆ ನೀವು ಯಾರು, ಆ ಕಾರ್ಯಕ್ರಮ ಆಗಲೇಬೇಕು, ಯಾವ ಪೊಲೀಸರು ತಡೆದ್ರೋ ಅವರೇ ರಕ್ಷಣೆ ಕೊಟ್ಟು ಈ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ರು. ನಾನು ಆವಾಗ ಅಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿದೆ, ನಿಮ್ಮ ಹತ್ರ ಅಧಿಕಾರ ಇರ್ಬೋದು, ನೀವು ಮಂತ್ರಿ ಆಗಿರ್ಬೋದು, ನಿಮ್ಮಪ್ಪ ತುಂಬ ದೊಡ್ಡವರಿರ್ಬೋದು, ನಿಮ್ಮ ಹತ್ರ ದುಡ್ಡಿರ್ಬೋದು, ಆದರೆ ನನ್ನ ಹತ್ರ ಸಂವಿಧಾನ ಇದೆ, ಬಾಬಾ ಸಾಹೇಬ್ರು ಇದ್ದಾರೆ ನನ್ನ ಹತ್ರ ಅಂತ. ಅನ್ಲೆಸ್ ಬಾಬಾ ಸಾಹೇಬ್ರು ಇಲ್ಲದೆ ಹೋಗಿದ್ದಿದ್ರೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಈ ಭಾರತದಲ್ಲಿ ಈ ಥರದ ವ್ಯವಸ್ಥೆಗಳನ್ನು ರೂಪುಗೊಳಿಸ್ಕೊಳ್ಳಿಕ್ಕೆ ಆಗಿರಲಿಲ್ಲ ಅಂತಂದಿದ್ದರೆ ಬಹುಶಃ ಕಷ್ಟ ಆಗ್ತಿತ್ತು. ಹೀಗಾಗಿ ಬಾಬಾ ಸಾಹೇಬರನ್ನು ಅರ್ಥೈಸಿಕೊಳ್ಳುವಾಗ ಒಂದು ಹೆಜ್ಜೆ ವಿಸ್ತಾರ ಆಗಬೇಕಾದಂಥ ಅಗತ್ಯ ಇದೆ. ಮುಂದಕ್ಕೆ ಹೋಗೋದು ಬೇರೆ ಪ್ರಶ್ನೆ, ಒಂದು ಹೆಜ್ಜೆ ಅಗಲ ಆಗಬೇಕಾಗಿದೆ, ಹೃದಯವನ್ನು ವಿಸ್ತಾರ ಮಾಡ್ಕೋಬೇಕಾಗಿದೆ, ನಮ್ಮ ಸ್ಪೇಸನ್ನು ದೊಡ್ಡದು ಮಾಡ್ಕೊಳ್ಬೇಕಾಗಿದೆ, ತುಂಬ ಸಂಕುಚಿತ ಮನಸ್ಥಿತಿಯನ್ನು ಬಿಟ್ಟು ಆಚೆ ಬರಬೇಕಾದಂಥ ಅಗತ್ಯ ಇದೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ನಿನ್ನೆ ನಾನು ಬಾಬಾ ಸಾಹೇಬರ ಕುರಿತಂತೆ ಮಾತನಾಡ್ತಾ, ಬಾಬಾ ಸಾಹೇಬರ ಕೊನೆಯ ಭಾಷಣ, ಈ ಸಂವಿಧಾನವನ್ನು ಕೊಟ್ಟ ನಂತರ, ಪ್ರಸ್ತುತಪಡಿಸಿದ ನಂತರ ಕೊನೆಯ ಭಾಷಣ ಮಾತಾಡ್ತಾ 1-2-3 ಸಂಗತಿಗಳನ್ನು ಅಷ್ಟೇ ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೆ. ಅದರಲ್ಲಿ ಬಾಬಾ ಸಾಹೇಬರು ಹೇಳ್ತಾರೆ, ಪ್ರತಿಯೊಂದು ತಲೆಮಾರು ಒಂದು ಪ್ರತ್ಯೇಕ ರಾಷ್ಟ್ರ. ಇವತ್ತು ನಾವು ಏನು ಮಾಡ್ತೀವೋ ಅದು ಮುಂದಿನ ಎಲ್ಲ ತಲೆಮಾರುಗಳು ಅದನ್ನೇ ಅನುಸರಿಸಬೇಕು ಎನ್ನುವಂಥ ಭಾವ ಇಟ್ಕೊಳ್ಬಾರ್ದು. ಇದು ಬಾಬಾ ಸಾಹೇಬರದ್ದೇ ಹೊಸ ಐಡಿಯಾನ ಅಂತ ಕೇಳಿದರೆ ಅಲ್ಲ. ಭಾರತದ ಸಂವಿಧಾನಗಳೆಲ್ಲವೂ ಹೀಗೆ, ನಮ್ಮ ಸ್ಮೃತಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತವೆ. ಈ ಸ್ಮೃತಿ ಇವತ್ತಿನ ಕಾಲಕ್ಕೆ ಸೂಟ್ ಆಗುತ್ತೆ. ಮುಂದಿನ ಕಾಲದ ಜನಾಂಗದವರು ಇದು ಬೇಡ, ನಮಗೆ ಬೇರೆ ಬೇಕು ಅಂತ ಅನಿಸಿದ್ರೆ ಅವರು ಮಾಡಿಕೊಳ್ಳಲು ಸ್ವತಂತ್ರರು. ಹೀಗಾಗಿ ನಾವೇನಾದರೂ ಮನುಸ್ಮೃತಿಯನ್ನು ಬೈಬೇಕಾದರೆ, ಇನ್ಕ್ಲೂಡಿಂಗ್ ಬಾಬಾ ಸಾಹೇಬರು ಬೈಯೋದ್ರ ರೀಸನ್ ಏನು ಅಂತ ಕಳೆದ ಹಿಂದಿನ 3 ದಿನಗಳ ಸೀರೀಸ್ನಲ್ಲಿ ನಾನು ಚರ್ಚೆ ಮಾಡಿದ್ದೆ. ಯಾಕೆ ಬಾಬಾ ಸಾಹೇಬರು ಮನುಸ್ಮೃತಿಯನ್ನು ಬೈತಾರೆ ಅಂತಂದರೆ, ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವವರೆಲ್ಲ ಮನುಸ್ಮೃತಿಯನ್ನು ಉದಾಹರಣೆ ತೋರಿಸ್ತಾರೆ ಅಂತಾದರೆ ಆ ಪುಸ್ತಕ ಬೇಡ, ಸುಟ್ಟಾಕ್ರಪ್ಪ ಅಂತ ಹೇಳಿದ್ದು ಬಾಬಾ ಸಾಹೇಬರು ಅಂತ. ದರ್ ವಾಸ್ ನಥಿಂಗ್ ರಾಂಗ್. ಎಲ್ಲಾದರೂ ಅಸ್ಪೃಶ್ಯತೆಯ ಆಚರಣೆಗೆ ಪ್ರೇರಣೆ ಕೊಡುವ ಕೃತಿ ಇದ್ದರೆ ಅದನ್ನು ಸುಟ್ಟಾಕಿ ಅಂತ. ಬಾಬಾ ಸಾಹೇಬರು ಯಾಕೆ ಉಪನಿಷತ್ತುಗಳನ್ನು ಸುಡಲಿಲ್ಲ? ಯಾಕೆ ವೇದಗಳನ್ನು ಸುಡಬೇಕು ಅಂತ ಹೇಳಲಿಲ್ಲ? ಯಾಕೆ ರಾಮಾಯಣ ಸುಟ್ಬಿಡಿ, ಮಹಾಭಾರತ ಸುಟ್ಬಿಡಿ ಅಂತ ಹೇಳಲಿಲ್ಲ? ಯಾಕೆ ಮನುಸ್ಮೃತಿಯನ್ನು ಹೇಳಿದ್ರು ಅಂತಂದರೆ, ಅಸ್ಪೃಶ್ಯತೆಯ ಆಚರಣೆಗೆ ನೀವು ಪ್ರೇರಣೆ ಎಲ್ಲಿಂದ ತಗೊಳ್ತಾ ಇದ್ದೀರಾ? ಅದಕ್ಕೆ ಬೇಕಾಗಿರುವಂಥ ಶಕ್ತಿಯನ್ನು ಎಲ್ಲಿಂದ ಪಡಿತಾ ಇದ್ದೀರಾ? ಇದು ಎಲ್ಲಿಂದ ನೀವು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಎಲ್ಲಿ ತೋರಿಸ್ತಾ ಇದ್ದೀರಾ ಅಂದರೆ ಮನುಸ್ಮೃತಿಯಲ್ಲಿ. ಸುಟ್ಬಿಡಿ ಅದನ್ನು, ಯಾಕೆ ಬೇಕು, ಯಾರಿಗೆ ಬೇಕಂಗಿದ್ರೆ ಅಂತ. ಆ ದೃಷ್ಟಿಯಿಂದ ನೋಡಿದಾಗ ಬಾಬಾ ಸಾಹೇಬರು ಮಾಡಿದ್ದು ಕರೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ಏನು ತಪ್ಪಿದೆ ಇದರಲ್ಲಿ? ಯಾವುದು ವೇದಗಳಲ್ಲಿ ಹೇಳಿಲ್ವೋ, ಯಾವುದು ಉಪನಿಷತ್ತುಗಳು ಹೇಳಿಲ್ವೋ, ಯಾವುದು ಇಲ್ಲೆಲ್ಲೂ ಉಲ್ಲೇಖ ಆಗಲಿಲ್ವೋ ಶ್ರುತಿ ಸ್ಮೃತಿಗಳಲ್ಲಿ, ಅದು ಮನುಸ್ಮೃತಿ ಒಂದರಲ್ಲಿ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ ಅಂದರೆ ಬೇಡ ಅಂತ. ಅದರ್ವೈಸ್ ಬಾಬಾ ಸಾಹೇಬರ ವಿಚಾರಧಾರೆ ಅಂಥದ್ದೇ. ಈಗ ಬಾಬಾ ಸಾಹೇಬರು ಇದ್ರ ಕುರಿತಂತೆಯೂ ಹೇಳ್ತಾರೆ, ಮುಂದಿನ ಜನಾಂಗಕ್ಕೆ ಬೇಕಾಗಿರುವ ಸ್ಮೃತಿ ಇದು ಅಂತ ಹೇಳಲಿಕ್ಕೆ ನಾನು ಹೊರಟಿಲ್ಲ, ಅದಕ್ಕೆ ಬೇಕಾದಂತೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅವರು ಸಕ್ಷಮರು, ಅದನ್ನು ಮಾಡ್ಕೋಬೇಕು ಅಂತ ಬಾಬಾ ಸಾಹೇಬರು ಒಂದು ಬೋಲ್ಡ್ ಆಗಿರುವಂಥ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ಮಾತನಾಡಿದ್ವಿ. ನಂತರ ಬಾಬಾ ಸಾಹೇಬರು ಹೇಳ್ತಾರೆ, ಇವತ್ತು ಈ ಹಿಂದೆ ಭಾರತದ ಇತಿಹಾಸದಲ್ಲಿ ಜಾತಿಗಳ ಕಾರಣಕ್ಕೋಸ್ಕರ ಅನ್ಯರ ಆಕ್ರಮಣದ ಕಾಲಕ್ಕೆ ಸಪೋರ್ಟ್ ಮಾಡಿದವರು ಬಹಳ ಜನ ಇದ್ರು. ಈಗ ಈ ಜಾತಿಗಳ ಸಮಸ್ಯೆಯಂತೂ ಇದೆ, ಅದರ ಜೊತೆಗೆ ಪಕ್ಷಗಳು ಕೂಡ ರಾಷ್ಟ್ರ ವಿರೋಧಿಯಾಗಿ ಕೆಲಸ ಮಾಡುವ ಸಾಧ್ಯತೆ ಇದೆ ಅಂತ. ಆ ಮನುಷ್ಯ ಅವತ್ತು ಕೂತ್ಕೊಂಡು ಅದು ಹೆಂಗೆ ಯೋಚನೆ ಮಾಡಿದ್ರು ನನಗೆ ಆಶ್ಚರ್ಯ ಅನಿಸುತ್ತೆ. ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಯು ಕಾಂಟ್ ಇವನ್ ಇಮ್ಯಾಜಿನ್. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ದೇಶವನ್ನು ಚೆನ್ನಾಗಿ ಕಟ್ಟಬೇಕು ಅನ್ನೋಂಥ ಪರಿಕಲ್ಪನೆ ಇದ್ದಾಗ ಅವರು ಸಂಸತ್ತಿನ ನಡುವೆ ಈ ಪಕ್ಷಗಳ ಧುರೀಣರ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ಪಕ್ಷಗಳು ದೇಶದ್ರೋಹಿಯಾಗುವ ಸಾಧ್ಯತೆ ಇದೆ, ಬಿ ಕೇರ್ಫುಲ್. ಆ ಥರದೊಂದು ಸ್ಥಿತಿ ಬಂತು ಅಂತಂದರೆ ಸ್ವಾತಂತ್ರ್ಯವನ್ನು ಮುಂದಿನ ಕೆಲವು ವರ್ಷಗಳ ಕಾಲ ಕಳೆದುಕೊಳ್ಳುವ ಅಥವಾ ಶಾಶ್ವತವಾಗಿಯೇ ನಷ್ಟವಾಗಿ ಹೋಗುವಂಥ ಸಾಧ್ಯತೆ ಇದೆ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಅದಕ್ಕೆ ಈ ಫೈನಲಿ ಸೇಸ್, ನಮ್ಮ ರಕ್ತದ ಕೊನೆಯ ಹನಿಯನ್ನು ಸುರಿಸಿ ಅದನ್ನು ಉಳಿಸಿಕೊಳ್ಳಲಿಕ್ಕೆ ನಾವು ಶ್ರಮಿಸಬೇಕಾಗಿದೆ ಅಂತ ಹೇಳ್ತಾರೆ. ಮುಂದೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಬರಲಿರುವ ದಿನಗಳಲ್ಲಿ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಧ್ಯೇಯಗಳ ಈಡೇರಿಕೆಗೆ ಸಂವೈಧಾನಿಕ ವಿಧಾನಗಳನ್ನೇ ಬಳಸಬೇಕು. ನಾವು ಯಾವ ಕಾರಣಕ್ಕೂ ರಕ್ತಪಾತ ಮಾಡುವಂತಿಲ್ಲ. ಅದರ ಜೊತೆಗೆ ಬಾಬಾ ಸಾಹೇಬರು ಹೇಳ್ತಾರೆ, ಕಾಯಿದೆ ಭಂಗ, ಅಸಹಕಾರ ಚಳುವಳಿ, ಸತ್ಯಾಗ್ರಹ ಇವುಗಳನ್ನೂ ಕೈ ಬಿಡಬೇಕಾಗುತ್ತೆ ಅಂತಾರೆ ಬಾಬಾ ಸಾಹೇಬರು.
ಸತ್ಯಾಗ್ರಹವನ್ನು ಮಾಡುವಂತಿಲ್ಲ ನೀವು ಅಂತ. ಹಂಗಂತ ಬಾಬಾ ಸಾಹೇಬ್ರು ಏನು ಹೇಳ್ತಾರೆ ಅಂತಂದರೆ, ಯಾವಾಗ ಸಂವಿಧಾನ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಹೋರಾಟ ಮಾಡೋದಕ್ಕೆ ಅವಕಾಶ ಇರಲಿಲ್ವೋ ಆಗ ವಿಪರೀತವಾದ ಹೋರಾಟಕ್ಕೆ ಹೋಗ್ಬೋದಿತ್ತು. ಈಗ ಸಂವಿಧಾನ ಇರೋದ್ರಿಂದ ಸಂವಿಧಾನಬದ್ಧವಾಗಿರುವಂಥ ಹೋರಾಟಕ್ಕೆ ಮಾತ್ರ ನಾವು ಬೆಲೆ ಕೊಡಬೇಕು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಇದಾದ ನಂತರ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಯಾರ್ಯಾರು ಭಾರತ ವಿರೋಧಿಯಾಗಿ ಮಾತನಾಡ್ತಿರ್ತಾರೋ ಅವರೆಲ್ಲರೂ ಕೇಳಲೇಬೇಕಾಗಿರುವಂಥದ್ದು. ಆ ಒಟ್ಟಾರೆ ಭಾಷಣವೇ ಭಾಳ ಸುಂದರ. ನನಗೆ ಅನೇಕ ಬಾರಿ ಅನ್ಸುತ್ತೆ ಆ ಭಾಷಣ ಒಂದು ಸ್ವಲ್ಪ ಚಿಕ್ಕದು ಮಾಡಿ ಬಹುಶಃ ಎಲ್ರಿಗೂ ಓದ್ಲಿಕ್ಕೆ ಕೊಡಬೇಕು ಅಂತ, ಅಷ್ಟು ಸುಂದರವಾದ ಭಾಷಣ. ಬಾಬಾ ಸಾಹೇಬ್ರು ಹೇಳ್ತಾರೆ, ಭಾರತಕ್ಕೆ ಪ್ರಜಾಪ್ರಭುತ್ವ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಹಿಂದೆ ಅನೇಕ ಗಣರಾಜ್ಯಗಳಿದ್ವು, ರಾಜಮಹಾರಾಜರುಗಳು ಇದ್ರು. ಈ ಗಣರಾಜ್ಯಗಳಲ್ಲಿ ಅನೇಕರು ಚುನಾಯಿತರು ಆಗ್ತಾ ಇದ್ರು. ಚುನಾವಣೆ ಬ್ರಿಟಿಷರೇ ಫಸ್ಟ್ ಮಾಡಿದ್ದು ಅಂತೇನಲ್ಲ, ಭಾರತದಲ್ಲಿ ಹಿಂದಿನಿಂದಲೂ ಚುನಾಯಿತ ಪ್ರತಿನಿಧಿಗಳಿದ್ದರು. ಆದರೆ ಈ ರಾಜರು ಅಂತ ಅನ್ನಿಸ್ಕೊಂಡವರ ಅಧಿಕಾರಗಳು ಕೂಡ ಸೀಮಿತವಾಗಿದ್ವು. ನಿರಂಕುಶ ಪ್ರಭುಗಳು ಭಾರತದಲ್ಲಿ ಇರಲಿಲ್ಲ ಅಂತ. ಭಾರತ ಹಿಟ್ಲರ್ನ ಸೃಜಿಸಲಿಲ್ಲ ಅಂತ ಅರ್ಥ. ಭಾರತದ ಭಾವನೆ ಹೀಗಿತ್ತು. ಬಾಬಾ ಸಾಹೇಬ್ರು ಹೇಳೋ ಮಾತುಗಳು. ಬಾಬಾ ಸಾಹೇಬ್ರು ಹೇಳ್ತಾರೆ, ಭಾರತಕ್ಕೆ ಸಂಸತ್ತು ಮತ್ತು ಸಂಸತ್ತಿನ ವಿಧಿವಿಧಾನ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಇಲ್ಲಿ ಕೂತಿರುವ ಎಲ್ಲ ಬುದ್ಧಿವಂತರು ಅವ್ರು ಹೇಳೋದು ಅವರಿಗೇನೆ, ನೀವೆಲ್ಲರೂ ನಿಮ್ಮನ್ನು ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡು ನಾವೇ ಸಂಸತ್ತಿನ ಅಧ್ವರ್ಯುಗಳು, ಈ ವಿಧಿವಿಧಾನಗಳು ಈ ದೇಶಕ್ಕೆ ಹಿಂದೆ ಗೊತ್ತಿರಲಿಲ್ಲ, ನಾವೇ ಇದರ ಆರಂಭಕರ್ತರು ಅಂತ ತಿಳ್ಕೊಳ್ಬೇಡಿ. ಯಾರ್ಯಾರಿಗೆ ಬುದ್ಧ ಸಂಘಗಳ ಪರಿಚಯ ಇದೆಯೋ ಅವ್ರಿಗೆಲ್ರಿಗೂ ಕೂಡ ಇದೇ ಥರದ ವಿಧಿವಿಧಾನಗಳು ಸಂಸತ್ತುಗಳು ಅಲ್ಲೂ ಇದ್ದುವು ಅಂತ ಗೊತ್ತಾಗುತ್ತೆ. ಮುಂದುವರೆದವರು ಹೇಳ್ತಾರೆ, ನೀವು ಅಲ್ಲಿನ ಆಸನ ವ್ಯವಸ್ಥೆ ಸಂಘದ್ದು, ಅಲ್ಲಿನ ಕೋರಂ ವ್ಯವಸ್ಥೆ, ಇಷ್ಟು ಜನ ಇದ್ದರೆ ನೀವು ಯಾವುದಾದ್ರೂ ಒಂದು ನಿರ್ಣಯ ತೆಗೆದುಕೊಳ್ಬೋದು ಅಂತ, ಅಲ್ಲೊಬ್ಬ ಸಚೇತಕ ಇರೋದು, ಮತ ಚೀಟಿಗಳನ್ನು ಕೊಟ್ಟು ಮತ ಹಾಕಿಸುವಂಥ ಪ್ರಯತ್ನ ಮಾಡೋದು, ಆಮೇಲೆ ಛೀಮಾರಿಯ ನಿರ್ಣಯಗಳನ್ನು ಕೈಗೊಳ್ಳೋದು, ಇವೆಲ್ಲವೂ ಕೂಡ ಸಂಘ ವ್ಯವಸ್ಥೆಯಲ್ಲಿತ್ತು. ಹೀಗಾಗಿ ಸಂಸತ್ತಿನ ಈ ಪರಿಕಲ್ಪನೆ ನಮ್ಮದ್ದೇ ಮೊದಲಲ್ಲ ಅನ್ನೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂತ. ಮತ್ತು ಸಂಘ ಇದ್ದಿದ್ದು ಯಾವಾಗ? ಕ್ರಿಸ್ತಪೂರ್ವದಲ್ಲಿ, ಕ್ರಿಸ್ತಪೂರ್ವ 5-6ನೇ ಶತಮಾನದ ಕಾಲದಲ್ಲಿ. ಆ ಕಾಲಘಟ್ಟದಲ್ಲೇ ಸಂಘ ವ್ಯವಸ್ಥೆಯಲ್ಲಿ ಇತ್ತು ಅಂತಂದರೆ ಭಾರತಕ್ಕೆ ಇದು ಯಾವುದೂ ಹೊಸತಲ್ಲ. ಅಂದರೆ ಇಂಡೈರೆಕ್ಟ್ಲಿ ಹೇಳೋದು ಈ ಕಾಂಗ್ರೆಸ್ಸಿಗರಿಗೆ ತುಂಬ ದಿಮಾಕ್ ಮಾಡಬೇಡಿ, ನಾವೇ ಎಲ್ಲ ಮಾಡಿದ್ದು ಅಂತ. ಭಾರತದಲ್ಲಿ ಯಾವಾಗಲೂ ಇತ್ತು, ಮಧ್ಯ ಕಳ್ಕೊಂಡಿದ್ವಿ ಅಷ್ಟೇ, ಈಗ ವಾಪಸ್ ಅದು ಬಂದಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ ಅಂತ. ಮುಂದುವರೆದ ಹೇಳ್ತಾರೆ, ಇದು ಮಧ್ಯ ಕಳೆದು ಹೋಯ್ತು. ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ಸುದೀರ್ಘ ಕಾಲ ಬಾಬಾ ಸಾಹೇಬ್ರ ಆಲೋಚನೆ ನೋಡಿ. ಮುಂಚೆ ನಮ್ಮ ಹತ್ರ ಸಂಘದ ವ್ಯವಸ್ಥೆ ಇತ್ತು, ಸಂಸತ್ತಿನ ವ್ಯವಸ್ಥೆ ಇತ್ತು, ಪ್ರಜಾಪ್ರಭುತ್ವ ಇತ್ತು, ಚುನಾವಣೆಗಳ ಮೂಲಕ ನಾವು ಆಯ್ಕೆ ಮಾಡುವಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಅಂತಂದರೆ, ಸುದೀರ್ಘ ಕಾಲ ಇದು ಕಳೆದು ಹೋಗಿದ್ದರಿಂದ ಎಲ್ಲ ಹೊಸತು ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಇದು ಮತ್ತೆ ಕಳೆದು ಹೋಗ್ಬೋದಂತ ಚಾನ್ಸ್ ಇದೆ. ಮತ್ತೆ ಸರ್ವಾಧಿಕಾರಿ ಬಂದರೂ ಬರ್ಬೋದು, ಬಿ ಕೇರ್ಫುಲ್ ಅಂತ. ಅವರೇ 1975 ಮುನ್ಸೂಚನೆ ನುಡಿತಾ ಇದ್ರು ಏನೋ, ಭವಿಷ್ಯ ಹಿಂಗೆ ಆಗ್ಬೋದಪ್ಪ, ಒಬ್ಬ ಸರ್ವಾಧಿಕಾರಿ ಬರ್ಬೋದು, ಇಡೀ ದೇಶವನ್ನು ಎಮರ್ಜೆನ್ಸಿಗೆ ನೂಕಬಹುದು, ಎಚ್ಚರಿಕೆಯಿಂದಿರಿ ಅಂತ ಬಾಬಾ ಸಾಹೇಬರಿಗೆ ಗೊತ್ತಿತ್ತೇನೋ. ಅದಕ್ಕೆ ಅವರು ಬಹಳ ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ. ನಾನು ಹೇಳ್ತೀನಲ್ಲ, ಬಾಬಾ ಸಾಹೇಬರ ಈ ಭಾಷಣದ ಪ್ರತಿ ವಾಕ್ಯವೂ ಕೂಡ ಅಂಡರ್ಲೈನ್ ಮಾಡೋ ಥರದ್ದು. ಬಾಬಾ ಸಾಹೇಬ್ರು ಹೇಳ್ತಾರೆ, ಎಂಥ ಮಹಾನ್ ವ್ಯಕ್ತಿಯೇ ಆಗಲಿ ಅವನ ಪಾದದಡಿಯಲ್ಲಿ ಸ್ವಾತಂತ್ರ್ಯವನ್ನು ಹಾಕಬೇಡಿ. ಎಂಥ ಮಹಾನ್ ವ್ಯಕ್ತಿಯೇ ಇರಲಿ, ಅವ್ರ ಕಣ್ಣೆದುರಿಗೆ ಮಹಾತ್ಮ ಗಾಂಧೀಜಿ ಇದ್ರೋ ನೆಹರು ಇದ್ರೋ ಗೊತ್ತಿಲ್ಲ, ಅಥವಾ ಇಬ್ಬರು ಇದ್ರೋ ಗೊತ್ತಿಲ್ಲ, ಅವ್ರು ತುಂಬ ಸ್ಪಷ್ಟವಾದ ಮಾತನ್ನು ಹೇಳ್ತಾರೆ. ಎಂಥ ಮಹಾನ್ ವ್ಯಕ್ತಿಯೇ ಆಗಲಿ ಅವನ ಪಾದದಡಿಯಲ್ಲಿ ಸ್ವಾತಂತ್ರ್ಯವನ್ನು ಎಸಿಬೇಡಿ. ನಮ್ಮ ಯಾವುದೇ ಸಂಸ್ಥೆಗಳು ಬುಡ ಮೇಲಾಗಲು ಅವಕಾಶವಾಗುವ ಹಾಗೆ ಅವನಿಗೆ ಅಧಿಕಾರಗಳನ್ನು ಒಪ್ಪಿಸಬೇಡಿ. ಎಂಥ ಮಾತಿದೋ. ನಾನು ಬಾಬಾ ಸಾಹೇಬರ ಈ ಭಾಷಣವನ್ನು ಅನೇಕ ಬಾರಿ ಓದಿದ್ದೀನಿ. ಪ್ರತಿ ಬಾರಿ ಓದುವಾಗಲೂ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಳ್ತೀನಿ. ಇದು ಪೊಲಿಟಿಕಲ್ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ದಿಸ್ ಇಸ್ ಟ್ರೂ. ನಾನು ಪ್ರಶ್ನೆ ಮಾಡ್ಕೊಳ್ತೀನಿ, ಮೋದಿಗೆ ಹಿಂಗೆ ಮಾಡಿಗಿಡ್ಬಿಟ್ಟಿದ್ದೀವ ನಾವು? ನಮ್ಮೆಲ್ಲ ಸ್ವಾತಂತ್ರ್ಯವನ್ನು ಮೋದಿ ಪದತಲಕ್ಕೆ ಹಾಕ್ಬಿಟ್ಟಿದ್ದೀವ ಅಂತ ಕೇಳಿಕೊಂಡು ನನಗೆ ನಾನು ವಾಪಸ್ ಪ್ರಶ್ನೆ ಕೇಳ್ಕೊಂಡು ಉತ್ತರ ಕೊಡ್ತೀನಿ. ಅಕಸ್ಮಾತ್ ಮೋದಿಗೊಬ್ಬ ಮಗ ಇದ್ದಿದ್ರೆ ನೆಕ್ಸ್ಟ್ ಪ್ರಧಾನಿ ಅವನೇ ಆಗಲಿ ಅಂತ ಒಪ್ಕೊಳ್ತಿದ್ವ ಅಂದರೆ ಖಂಡಿತ ಒಪ್ಕೋತಿರ್ಲಿಲ್ಲ ಅಂತ. ನೆವರ್. ನೀನು ಚೆನ್ನಾಗಿ ಮಾಡ್ತಿದ್ಯಾ, ಫೈನ್, ನೀನಿರೋವರೆಗೂ ಸರಿ, ನಿನ್ನ ಮಗನಿಗೆ ಮಾಡ್ತೀನಿ ಅಂದರೆ ನಾವು ಒಪ್ಕೋತಿರ್ಲಿಲ್ಲ ಅಂತ. ಹೀಗಾಗಿ ನನಗೊಂದು ಸಮಾಧಾನ ಏನಿದೆ ಅಂತಂದರೆ, ಮೋದಿಯನ್ನು ಬಾಬಾ ಸಾಹೇಬರು ಹಿಂಗೆ ಹೇಳಿದ್ರಲ್ಲ, ಹಂಗೇನು ನೋಡಲ್ಲ ನಾವು. ಒಳ್ಳೆ ಕೆಲಸ ಮಾಡುವವರೆಗೂ ವಿ ಎಕ್ಸೆಪ್ಟ್ ಯು, ಇಲ್ಲ ಅಂದರೆ ಹೋಗಪ್ಪ ಅಂತ. ಯಾವುದು ಕೆಟ್ಟ ಕೆಲಸವೋ ಅದನ್ನು ಕೆಟ್ಟದ್ದು ಅಂತ ಹೇಳುವಷ್ಟು ಧೈರ್ಯ ಇಟ್ಕೊಂಡಿರೋ ಕಾರಣಕ್ಕೆ ನಮ್ಮೆಲ್ಲ ಸ್ವಾತಂತ್ರ್ಯವನ್ನು ಪದತಲದಲ್ಲಿ ಹಾಕಲಿಲ್ಲ ಅಂತ.
ಆದರೆ ಬಾಬಾ ಸಾಹೇಬರು ಹೇಳಿದ ನಂತರವೂ ಕೂಡ ಅನೇಕ ಪೊಲಿಟಿಕಲ್ ಪಾರ್ಟಿಗಳು ಈ ದೇಶದಲ್ಲಿ ಹೆಂಗಾಗ್ಬಿಟ್ವು, ಇಡೀ ಸ್ವಾತಂತ್ರ್ಯವನ್ನು ಕಸಿದು ಕಾಲ್ ಬುಡಕ್ಕೆ ಹಾಕಿಕೊಂಡ್ವು. ಅವನು, ಅವರ ಮಗ, ಅವರ ಮೊಮ್ಮಗ, ಅವರ ಮರಿಮಗ, ಹೀಗೆ ನಿರಂತರವಾಗಿ ಬೆಳ್ಕೊಂಡು ಬಂತು. ಮತ್ತು ನಮ್ಮ ಈ ಈ ಈ ಬಾಬಾ ಸಾಹೇಬರು ಹೇಳ್ತಾರಲ್ಲ, ನಾವು ಪ್ರಜಾಪ್ರಭುತ್ವ ರಾಷ್ಟ್ರವೇ ಆಗಿದ್ವಿ, ಮಧ್ಯದಲ್ಲಿ ಸುದೀರ್ಘ ಕಾಲ ಅದು ಕಳೆದೋಯ್ತು. 1500 ವರ್ಷಗಳ ಕಾಲ ಈ ಆಳ್ವಿಕೆಗಳ ಮೇಲೆ ಆಳ್ವಿಕೆಗಳು, ರಾಜರು ಬಂದರು, ರಾಜರ ಆಳ್ವಿಕೆ ಮಾಡಿದ್ರು. ಇದು ಎಷ್ಟು ರೂಢಿ ಆಯ್ತು ನಮಗೆ ಅಂತಂದರೆ, ನಮಗೆ ಅಪ್ಪ ಮಕ್ಕಳ ಸಂತಾನಗಳೇ ಆಳೋದು ಖುಷಿ ಅಂತ ರಕ್ತಗತವಾಗೋಯ್ತಿದ್ದು. ಪ್ರಜಾಪ್ರಭುತ್ವವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗದೇ ಇರುವಂಥ ಆ ಮನಸ್ಥಿತಿ ರೂಪುಗೊಂಡು ಬಿಟ್ಟಿದೆ, ಜಡ್ಡುಗಟ್ಟಿದ ಮನಸ್ಥಿತಿ, ಅದು ಪ್ರತಿಭಟಿಸುವ ಸಾಮರ್ಥ್ಯ ಇಲ್ಲದ ಮನಸ್ಥಿತಿ, ನಮಗಿದು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದ ಮನಸ್ಥಿತಿ. ಮಗ ದಡ್ಡನಾದರೂ ಪರವಾಗಿಲ್ಲ, ಅವನೇ ಇರಲಿ, ಯಾಕೆಂದ್ರೆ ಇವರು ಮಗ, ನಾವು ಎಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ ಫ್ಯಾಕ್ಟನ್ನ. ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿ ಹೇಳಿದರು, ಇಂಥ ಕೆಲಸ ಮಾತ್ರ ಮಾಡಬೇಡಿ, ಯಾವುದೇ ಸಂಸ್ಥೆಗಳು ಬುಡ ಮೇಲಾಗಲು ಅವಕಾಶ ಸಿಗುವ ಹಾಗೆ ಅವನಿಗೆ ನಿಮ್ಮ ಅಧಿಕಾರಗಳನ್ನು ಯಾವತ್ತೂ ಕೊಡಬೇಡಿ. ಏನು ದೂರದೃಷ್ಟಿಯ ಮಾತು ನೋಡಿ. ನಾವು ಬರೀ ಬಾಬಾ ಸಾಹೇಬರು ಅಂದರೆ ಹಿಂದೂ ಧರ್ಮವನ್ನು ಬೈದಿರೋದನ್ನು ಮಾತ್ರ ತಿಳ್ಕೊಂಡು ಪಕ್ಕಕ್ಕಿಟ್ಬಿಟ್ಟಿದ್ದೀವಿ. ಹಂಗಲ್ಲ. ಬಾಬಾ ಸಾಹೇಬರ ಚಿಂತನೆಯ ವಿಸ್ತಾರ ಇಷ್ಟು ಅದ್ಭುತವಾದ್ದು ಅಂತ ಮುಂದುವರೆದು ಬಾಬಾ ಸಾಹೇಬರು ಹೇಳ್ತಾರೆ, ಭಾರತದ ರಾಜಕೀಯದಲ್ಲಿ ಭಕ್ತಿ ಪಂಥ ಅಥವಾ ವ್ಯಕ್ತಿ ಪೂಜೆ ವಿಪರೀತ ಪ್ರಧಾನ ಪಾತ್ರ ವಹಿಸುತ್ತೆ, ಬೇರೆ ಯಾವ ರಾಷ್ಟ್ರಗಳಿಗಿಂತಲೂ ಹೆಚ್ಚು. ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ಇದನ್ನು ರಾಜೀವ್ ದೀಕ್ಷಿತರು ಹೇಳೋರು. ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ಪುರಾಣಗಳಲ್ಲಿರುವಂಥ ಮತ್ತೊಬ್ಬ ವ್ಯಕ್ತಿಗೆ ಹೋಲಿಸದೆ ಹೋದರೆ ನಮ್ಮ ದೇಶದ ಜನಕ್ಕೆ ಸಮಾಧಾನವೇ ಇಲ್ಲ ಅಂತ. ನೀವು ಸ್ವಲ್ಪ ಗುಂಡಿಗೆ ದಪ್ಪಕ್ಕೊಂಡ್ರೆ ಆಜಾದ್ ಥರ ಕಾಣ್ತೀಯಲ್ಲೋ ನೀನು, ಹಂಗೆ ಹೇಳಲೇಬೇಕು ಅವರಿಗೆ. ಅವನ ಥರನೇ ಕಾಣಬಾರ್ದು, ಆ ಚಂದ್ರಶೇಖರ್ ಆಜಾದ್ ಥರನೇ ಕಾಣ್ತಾನೆ ಅನ್ಬೇಕು. ಅವನು ಸ್ವಲ್ಪ ಕೇಸರಿ ಪಂಚೆ ಒಂದು ಪೇಟ ಹಾಕೊಂಡ್ರೆ ವಿವೇಕಾನಂದರೇ ಕಾಣೋ ನೀನು. ನಮಗೆ ಅದೊಂದು ರೂಢಿ ಅಂತ. ಯಾರಾದರೂ ಒಳ್ಳೆಯ ಏನೋ ಮಾತುಗಳನ್ನು, ಚಂದದ ಮಾತುಗಳನ್ನು ಆಡಿದರೆ ಅವ್ರಿಗೇನೋ ಒಂದು ಅಭಿದಾನ ಕೊಟ್ಟು ಸಮಾಧಾನ, ನಮ್ಗೆ ಅಲ್ಲಿಗೆ ಸಮಾಧಾನ. ನಾವು ಈ ಅಭಿದಾನ ಕೊಡೋದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ, ನಾನು ಹಿಂಗಾಗಲಿಲ್ಲ ಯಾಕೆ ಅಂತಂದರೆ ಅವರಲ್ವಾ, ಹೀಗಾಗಿ ನಾನು ಆಗದೆ ಇರೋದಕ್ಕೂ ಒಂದು ರೀಸನ್. ಈ ವ್ಯಕ್ತಿ ಪೂಜೆ ಎಷ್ಟು ದೊಡ್ಡ ಪ್ರಧಾನ ಪಾತ್ರ ವಹಿಸುತ್ತೆ ಅಂತಂದರೆ, ರಾಜಕೀಯದಲ್ಲಿ ಸ್ಪೆಷಲ್ಲಾಗಿ ಅವ್ರು ಹೇಳ್ತಾರೆ, ರಾಜಕೀಯದಲ್ಲಿ ಎಂಥ ದೊಡ್ಡ ಪ್ರಧಾನ ಪಾತ್ರ ವಹಿಸುತ್ತೆ ಅಂತಂದರೆ ಇದಕ್ಕೆ ಯಾವ ರಾಷ್ಟ್ರವೂ ಸಮಾನವಾಗಿಲ್ಲ. ಮುಂದುವರೆದವ್ರು ಹೇಳ್ತಾರೆ, ಧಾರ್ಮಿಕವಾಗಿ ಈ ಭಕ್ತಿ ಮೋಕ್ಷಕ್ಕೆ ದಾರಿ ನಿಜ, ಆದರೆ ರಾಜಕೀಯವಾಗಿ ಇದು ಅವನತಿಗೆ ಮತ್ತು ನಿರಂಕುಶ ಪ್ರಭುತ್ವಕ್ಕೆ ದಾರಿಯಾಗತ್ತೆ. ಸ್ವಾತಂತ್ರ್ಯದಲ್ಲಾಗಾಯಿತು, ಇದು ನಾವು ನೋಡ್ಕೊಂಡು ಬಂದಿದ್ದೀವಿ. ನೆಹರು ಕಾಲದಲ್ಲಿ ನಿರಂಕುಶ ಪ್ರಭುತ್ವ ಇತ್ತು. ನೆಹರು ಪದೇ ಪದೇ ಹೇಳೋರು, ಯಾವುದಾದ್ರೂ ಒಂದು ವಿಚಾರ ಬಂದಾಗ ಸರ್ದಾರ್ ಪಟೇಲ್ರ ಬದುಕನ್ನು ಓದ್ದವರಿಗೆ ಗೊತ್ತಾಗುತ್ತೆ. ಸರ್ದಾರ್ ಪಟೇಲ್ರ ಬದುಕಿನಲ್ಲಿ ಹೇಳ್ತಾರೆ, ನೆಹರು ಯಾವುದಾದ್ರೂ ಒಂದು ನಿರ್ಣಯವನ್ನು ಕೈಗೊಳ್ಳುವಾಗ ಆ ನಿರ್ಣಯದ ಸಂದರ್ಭದಲ್ಲಿ ಹೇಳೋರಂತೆ, ಅಕಸ್ಮಾತ್ ಈ ನಿರ್ಣಯ ಏನಾದರೂ ಆಗಲಿಲ್ಲ ಅಂತಂದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಮೊದಲು ಹೆದರ್ಕೊಳ್ಳೋರಂತ ಇವರೆಲ್ಲ, ರಾಜೀನಾಮೆ ಕೊಟ್ಬಿಟ್ರೆ ಹೆಂಗಪ್ಪ, ಹೆಂಗೆ ಎಲ್ರಿಗೂ ಮುಖ ತೋರಿಸೋದು ಅಂತ. ಆಮೇಲೆ ಗೊತ್ತಾಯ್ತು, ಬರೀ ಹೇಳ್ತಾನಷ್ಟೇ, ಕೊಡಲ್ಲ ಇವನು ಅಂತ. ಆಮೇಲೆ ಬೇಕಾದ ನಿರ್ಣಯ ಹೆಂಗೆ ಬೇಕೋ ಹಾಗೆ ಆಗ್ಲಿಕ್ಕೆ ಶುರುವಾಯಿತು. ನೆಹರು ವಿರುದ್ಧಕ್ಕೂ ಕೆಲವು ನಿರ್ಣಯಗಳ ನಂತರ ಆಗುವ ಸ್ಥಿತಿ ಬಂತು ಅಂತ ಹೇಳ್ತಾರೆ. ಆದರೆ ಆರಂಭದಲ್ಲಿ ನೆಹರು ಹಿಂಗೆ ಹೆದರಿಸ್ತಾ ಇದ್ರು ಅನ್ನೋದು ಸುಳ್ಳಲ್ಲ ಅಂತ. ಸೊ ಹೀಗೆ ಒಂದು ನಿರಂಕುಶ ಪ್ರಭುತ್ವ. ಆನಂತರ ನೀವು ನೋಡಿದ್ರೆ ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ನಿರಂಕುಶ ಪ್ರಭುತ್ವ ಬಂದ್ಬಿಟ್ಟಿತ್ತು. ಎಂಥ ನಿರಂಕುಶ ಪ್ರಭುತ್ವ ನಾವು ನೋಡಿದ್ದೀವಿ. ರಾಜೀವ್ ಗಾಂಧಿ ಕಾಲದಲ್ಲಿ ನಿರಂಕುಶ ಪ್ರಭುತ್ವ ಅಂತ ಹೇಳಲಾರೇನಾದರೂ ಕೂಡ ನೀವು ಶಾಬಾನೋ ಕೇಸ್ ಎಲ್ಲ ನೋಡಿದ್ರೆ ಒಂಥರ ಇಡೀ ಸಂಸತ್ತನ್ನೇ ತಮಗೆ ಬೇಕಾದಂತೆ ದುಡಿಸಿಕೊಳ್ಳಬಲ್ಲಂಥ ಸಾಮರ್ಥ್ಯ ಇತ್ತು. ಆನಂತರ ಮನಮೋಹನ್ ಸಿಂಗರು ಬಂದರು, ಆದರೆ ನ್ಯಾಷನಲ್ ಏಜೆನ್ಸಿ ಒಂದನ್ನು ರೂಪಿಸಿಕೊಂಡು ಅದನ್ನು ಕಂಟ್ರೋಲ್ ಮಾಡುವಂಥ ಟೀಮೇ ಬೇರೆ ಇತ್ತು, ಅಲ್ಲೊಂದು ನಿರಂಕುಶ ಪ್ರಭುತ್ವ ಇತ್ತು. ಹೀಗೆ ಇಡೀ ದೇಶ ಒಂದು ನಿರಂಕುಶ ಪ್ರಭುತ್ವದಡಿ ನಿರಂತರವಾಗಿ ನಡ್ಕೊಂಡು ಬರುವಂಥ ಸ್ಥಿತಿ ಬಂತಲ್ಲ. ಪ್ರಜಾಪ್ರಭುತ್ವ ಎನ್ನುವಂಥ ಈ ಸಮರ್ಥವಾಗಿರುವ ಸಂವಿಧಾನ ಇದ್ರೂ ಅದನ್ನು ಓವರ್ಟೇಕ್ ಮಾಡಿ ನಿರಂಕುಶ ಪ್ರಭುತ್ವವನ್ನು ನಾವು ಮಾಡ್ಕೊಂಡು ಬರ್ಬೋದು. ಯಾಕೆ ಅಂತಂದ್ರೆ ಭಕ್ತಿ ಪಂಥದ ಪೂಜೆಯ ಪರಿಕಲ್ಪನೆ ಇತ್ತಲ್ಲ, ಅದು ಇಲ್ಲಿತ್ತು ರಾಜಕೀಯದಲ್ಲಿ ಅಂತ. ಅದು ಸರಿಯಲ್ಲ ಅಂತ ಅವ್ರು ಹೇಳ್ತಾರೆ. ಇದೊಂದು ಬಹಳ ಇಷ್ಟ ಆಗುವಂಥ ಮಾತು ಅದರಲ್ಲಿ ಬರುತ್ತೆ. ಭಾರತದಲ್ಲಿ ರಾಜಕೀಯ ಸಮಾನತೆ ಇದೆ, ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಬದುಕಲ್ಲಿ ಸಮಾನತೆ ಬೇಕಾಗಿದೆ ಅಂತ. ರಾಜಕೀಯ ಸಮಾನತೆ ಹೆಂಗೆ ಹೇಳ್ತಾರೆ ಗೊತ್ತಾ? ಒಬ್ಬ ವ್ಯಕ್ತಿ ಅವನು ಒಂದು ವೋಟ್ ಹಾಕ್ಬೋದು, ಆ ಒಂದು ವೋಟಿಗೆ ಒಂದು ವೋಟು ಅಂತ ಕೌಂಟ್ ಇದೆ. ದಲಿತ ಒಂದು ವೋಟ್ ಹಾಕಿದ್ರು ಒಂದೇ ವೋಟು, ಬ್ರಾಹ್ಮಣ ಒಂದು ವೋಟ್ ಹಾಕಿದ್ರು ಒಂದೇ ವೋಟು. ಬ್ರಾಹ್ಮಣ ಜಾತಿಯಿಂದ ಮೇಲ್ವರ್ಗದವನು, ಹೀಗಾಗಿ ಅದು 2 ವೋಟು ಅಂತ ಕೌಂಟ್ ಆಗೋದಿಲ್ಲ.
ಅಥವಾ ವರ್ಣಗಳು 4, ಬ್ರಾಹ್ಮಣ ವೋಟ್ ಹಾಕಿದರೆ 4 ವೋಟು, ವೈಶ್ಯ ಹಾಕಿದರೆ ಕ್ಷತ್ರಿಯ ಹಾಕಿದರೆ 3, ವೈಶ್ಯ ಹಾಕಿದರೆ 2, ಶೂದ್ರ ಹಾಕಿದರೆ 1 ಅಂತಿಲ್ಲ. ಎಲ್ಲವೂ ಒಂದು, ರಾಜಕೀಯದಲ್ಲಿ ಒಂದು. ಆದರೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ನೋಡಿದಾಗ ಒಬ್ಬ ವ್ಯಕ್ತಿ ಒಂದಕ್ಕೆ ಸಮವಾಗಿಲ್ಲ ಭಾರತದಲ್ಲಿ ಎಂದರು. ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂಥ ಸಂಗತಿ. ನನಗೆ ನಿಮಗೆ ಇಲ್ಲಿ ಕೂತಾಗ ಹಂಗೆ ಅನ್ಸೋದಿಲ್ಲ, ಇಲ್ಲಪ್ಪ ಹಾಗೆಲ್ಲ ಎಲ್ಲಿದೆ, ಹಾಗೆಲ್ಲ ಏನಿಲ್ಲ ಅಂತ ಅನ್ಸತ್ತೆ. ಆದರೆ ನೀವು ಸ್ವಲ್ಪ ಸಮಾಜದಲ್ಲಿ ಓಡಾಡ್ತಾ ಇರುವಾಗ ಕೆಲವರು ಬಿಹೇವ್ ಮಾಡುವ ಸ್ಟೈಲ್ ನೋಡಿದರೆ ಗೊತ್ತಾಗತ್ತೆ ನಿಮಗೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಬ್ರಾಹ್ಮಣರೇ ಆಗಬೇಕು ಅಂತಿಲ್ಲ. ಅದು ಬೇರೆ ವರ್ಗಗಳ ಜನ ಕೆಳವರ್ಗದ ಜನರೊಂದಿಗೆ ಬಿಹೇವ್ ಮಾಡೋ ರೀತಿ ಇದೆಯಲ್ಲ, ಬಹಳ ಕೆಟ್ಟದ್ದಾಗಿರುತ್ತೆ. ಅವ್ರು ಆಡುವ ಮಾತಿನಿಂದ ಹಿಡಿದು ಪ್ರತಿಯೊಂದು ಕೂಡ. ಅಕಸ್ಮಾತ್ ಒಂದು ಕಾನೂನು ಅಂತ ತಂದು ಇಂತಿಂಥ ಪದಗಳನ್ನು ಇಂತಿಂಥ ಮಾತುಗಳನ್ನು ಬಳಸಬಾರ್ದು ಅಂತ ಏನಾದರೂ ರೂಲ್ ಮಾಡದೆ ಹೋಗಿದ್ದಿದ್ರೆ ಬಹಳ ಕಷ್ಟ. ನಮ್ಗೆ ಅದೇನು ಕಷ್ಟ ಅಂತ ಅನ್ಸುತ್ತೆ, ಯಾಕೆಂದರೆ ನಾವು ಆರಾಮಾಗಿದ್ದೀವಿ. ಇಮ್ಯಾಜಿನ್ ಮಾಡಿ, ಇಲ್ಲಿ ಬರೋಕ್ಕಿಂತ ಮುಂಚೆ ಇಲ್ಲಿ ನಿಲ್ಲಿಸಿ ನಿಮ್ಮನ್ನು ನಿಮ್ದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳಿ ಒಳಗೆ ಬಿಡ್ತಾರೆ ಅಂತ ಆಗಿದ್ದಿದ್ರೆ ಕತೆ ಏನಿರೋದು? ಅಸಹ್ಯ ಅನ್ಸ್ಬಿಟ್ರದು ನಮಗೆ. ಏನಪ್ಪ ಒಂದು ಭಾಷಣ ಕೇಳಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾರೆ ಅಂತ. ಬರೀ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿ ಒಳಗೆ ಬಿಟ್ಟರೆ ಎಜುಕೇಷನ್ ನಾನು ಪಡ್ಕೋಬೇಕಾಗಿದ್ದು, ಪಡ್ಕೊಳ್ಳಿಲ್ಲ ಅಂದರೆ ನಂದೇ ತಪ್ಪು. ಆದರೆ ಹುಟ್ಟಿನಲ್ಲಿ ನನ್ನ ತಪ್ಪೇನಿಲ್ಲ. ನಾನು ಯಾವುದೋ ಜಾತಿಯಲ್ಲಿ ಹುಟ್ಟೋದಕ್ಕೆ ನಾನು ಏನು ತಪ್ಪು ಮಾಡಿದ್ದೀನಿ? ಆದರೆ ಆ ಜಾತಿಯನ್ನು ಕೇಳಿ ಒಳಗೆ ಬಿಡ್ತೀವಿ ಅಂತ ಆಗ್ಬಿಟ್ರೆ ಕಥೆ ಏನೋ ಒಂದು. ಅವನು ಹೇಗೆ ಅದನ್ನು ಸಹಿಸ್ಕೊಳ್ಬೇಕು? ಆ ಥರದ ಸ್ಥಿತಿಗತಿ ಇದ್ದಾಗ ಅವ್ರು ಹೇಳ್ತಾರೆ, ಈ ದೇಶದಲ್ಲಿ ಇನ್ನೂ ಆರ್ಥಿಕ ಮತ್ತು ಸಾಮಾಜಿಕ ವಿಚಾರದಲ್ಲಿ ಒಂದು ಓಟಿಗೆ ಒಂದು ಮೌಲ್ಯ ಅಂತ ಇನ್ನೂ ಬಂದಿಲ್ಲ ಅಂತ ಬಾಬಾ ಸಾಹೇಬರು ತುಂಬ ಗಂಭೀರವಾಗಿ ಹೇಳ್ತಾರೆ. ಇದನ್ನು ಆಧಾರವಾಗಿ ಇಟ್ಕೊಂಡು ಅವ್ರು ಹೇಳ್ತಾರೆ, ಸಾವಿರಾರು ಜಾತಿ ಹೊಂದಿರುವಂಥ ನಾವು ಒಂದು ರಾಷ್ಟ್ರ ಅಂತ ಹೆಂಗಾಗ್ಲಿಕ್ಕೆ ಸಾಧ್ಯ? ಬಟ್ ಇನ್ ನೆಗೆಟಿವ್ ಸೆನ್ಸ್ ಅವ್ರು ಹೇಳಲ್ಲ. ಅವ್ರೇನು ಹೇಳ್ತಾರೆ ಅಂತಂದರೆ, ನಾವು ಒಂದು ರಾಷ್ಟ್ರವಾಗಿಲ್ಲ ಇನ್ನೂ ಅಂತ ನಾವು ಅರ್ಥ ಮಾಡಿಕೊಂಡರೆ ಆಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ ರಾಷ್ಟ್ರವಾಗಬೇಕಾದಂಥ ಅಗತ್ಯ ಇದೆಯಪ್ಪ, ಒಂದಾಗೋಣ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸಿದರೆ ಅದು ಭಾರತವನ್ನು ಕಟ್ಟಿಕೊಡುತ್ತೆ. ನಮ್ಮ ತುರ್ತು ಅಗತ್ಯ ನಾವು ರಾಷ್ಟ್ರವಾಗೋದು ಅಂತ ಹೇಳಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಬಾಬಾ ಸಾಹೇಬರು. ಏನು ಹೇಳ್ತಾರೆ ಅಂತಂದರೆ, ಇಷ್ಟು ದಿನ ಏನು ತಪ್ಪು ನಡೆದ್ರೂ ಬ್ರಿಟಿಷರ ಕಡೆ ಕೈ ತೋರಿಸಿ ಇವರೇ ಮಾಡಿದ್ದು ಅಂತ ಹೇಳಲಿಕ್ಕೆ ಒಬ್ರಿದ್ರು. ಇನ್ನು ಮುಂದೆ ಯಾರೂ ಇಲ್ಲ, ನಾವೇ. ಏನು ತಪ್ಪಾದರೂ ಅದು ನಮ್ಮ ಕಡೆನೇ ಬೆರಳು, ನಾವೇ ತಪ್ಪು ಮಾಡಿದ್ದು ಅಂತ. ಹೀಗಾಗಿ ಇಂಥ ತಪ್ಪುಗಳನ್ನು ಮಾಡದೇ ಇರೋ ಕೆಲಸಕ್ಕೆ ಮತ್ತು ಈ ಜನರ ಸರ್ಕಾರ ಏನಿದೆ, ಜನರಿಂದ ಜನರಿಗಾಗಿ ಜನರೇ ಮಾಡಿರುವಂಥ ಈ ಜನರ ಸರ್ಕಾರದ ಹಾದಿಯಲ್ಲಿ ಬರುವ ಅಡೆತಡೆಗಳನ್ನು ನಾವೇ ನಿವಾರಿಸಬೇಕು. ಆ್ಯಂಡ್ ಯು ನೋ ವಾಟ್ ಹಿ ಆಡ್ಸ್, ಬ್ಯೂಟಿಫುಲಿ ಆಡ್ಸ್, ಈ ತೊಂದರೆಗಳನ್ನು ನಿವಾರಿಸುವಾಗ ದುರ್ಬಲರಂತೆ ವರ್ತಿಸಬಾರದು, ಅದೇ ದೇಶ ಸೇವೆಯ ಸೂತ್ರ ಅಂತ. ಭಾರತೀಯ ಜನಕ್ಕೆ ಯಾವುದಾದ್ರೂ ತೊಂದರೆ ಬಂದಾಗ ಬಾಗಿ ನಿಂತು ಪರಿಹರಿಸಲಿಕ್ಕೆ ನಿಲ್ಲೋದಲ್ಲ, ಎದೆ ಸಟಸಿ ನಿಂತು ಅದನ್ನು ಪರಿಹರಿಸಲಿಕ್ಕೆ ನಿಲ್ಲಬೇಕು. ಯಾಕೆ ಅಂತಂದರೆ ಭಾರತೀಯನಾದವನು ದುರ್ಬಲನಲ್ಲ ಅಂತ ಹೇಳುವಂತಿರಬೇಕು. ಏನು ಚೆನ್ನಾಗಿದೆ ಮಾತು. ನಾನು ಬಾಬಾ ಸಾಹೇಬ್ರು ಈ ಮಾತನ್ನು ಓದೋ ಪ್ರತಿ ಬಾರಿ ಈ ಮಾತನ್ನು ಯಾವುದಕ್ಕಾದರೂ ಕಂಪೇರ್ ಮಾಡ್ತಾ ನೋಡ್ತಿರ್ತೀನಿ. ಇಲ್ಲಿ ನಾವು ದುರ್ಬಲರಂತೆ ಬಿಹೇವ್ ಮಾಡಿದ್ಯಾ, ಇಲ್ಲಿ ಮಾಡಿದ್ವಾ ಅಂತ. ಸುಮ್ಮನೆ ಯೋಚನೆ ಮಾಡಿ, ಇದ್ದಕ್ಕಿದ್ದಂತೆ ಅಮೆರಿಕ ಒಂದಿನ ಹೇಳುತ್ತೆ ನಿಮ್ಮ ಮೇಲೆ 50% ಟ್ಯಾರಿಫ್ ಹಾಕ್ತೀವಿ ಅಂತ. ನಮಗೆ ಎರಡೇ ಆಪ್ಷನ್ ಇದ್ದಿದ್ದು. ಒಂದು, ದುರ್ಬಲರಂತೆ ನೀವು ಹೇಳಿದ್ದೆಲ್ಲ ಕೇಳ್ತೀವಿ, ಫಾರ್ ಗಾಡ್ ಸೇಕ್ ಟ್ಯಾರಿಫ್ ಹಾಕಬೇಡಿ, ಫಾರ್ ಗಾಡ್ ಸೇಕ್ H1B ವೀಸಾ ನೀವೇನು ತೊಂದರೆ ಕೊಡಬೇಡಿ, ನಮ್ಮ ಜನ ಎಲ್ಲ ಭಾರತಕ್ಕೆ ಬಂದುಬಿಟ್ರೆ ಕಿರಿಕಿರಿ ಆಗುತ್ತೆ ಅಂತ ಬಾಗೋದು ಒಂದೇ ಮಾರ್ಗ ಇತ್ತು ನಮಗೆ. ಅಥವಾ ಏನು ಮಾಡ್ತೀವೋ ಮಾಡ್ಕೊ ಹೋಗಲಿ ಅಂತ ಹೇಳಬೇಕಾಗಿತ್ತು. ಬಾಗಿದ್ರೆ ಅದು ದುರ್ಬಲರಂತೆ ವ್ಯವಹರಿಸೋದು. ಬಾಬಾ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ, ಹಂಗೆ ಮಾಡುವಂತಿಲ್ಲ, ನಾವು ಸಬಲರಾಗಿ ನಿಲ್ಲಬೇಕು. ಹಂಗಂತ ಹೋಗಲೇ ಅಂತ ಹೇಳಿದರೆ ಅಮೆರಿಕ ಸ್ವಲ್ಪ ರೊಚ್ಚಿಗೆದ್ದೇನಾದರೂ ಮಾಡಿಬಿಡ್ತು ಅಂತಂದರೆ ಅದನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಇದೆಯಾ ನಮ್ಮ ಹತ್ರ ನೋಡಬೇಕು. ಆ್ಯಂಡ್ ಹೌ ವಿ ಹ್ಯಾಂಡಲ್ಡ್ ಇಟ್. ತಕ್ಷಣ ಅದಕ್ಕೆ ಬೇಕಾಗಿರುವಂಥ ಟೀಮನ್ನೆಲ್ಲ ಸೇರಿಸ್ಕೊಂಡು ಬೇರೆ ಬೇರೆ ರಾಜತಾಂತ್ರಿಕರನ್ನು ಮಾತನಾಡಿಸಿ ಅಮೇರಿಕಾನ ಬಿಟ್ಟು ನಮ್ಮ ಬಿಸ್ನೆಸ್ ಎಲ್ಲೂ ತೊಂದರೆ ಆಗದಂತೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಫ್ರೀ ಟ್ರೇಡ್ ವ್ಯವಹಾರಗಳನ್ನು ಮಾಡಲಿಕ್ಕೆ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇಂಗ್ಲೆಂಡ್ ಜೊತೆಗೆ, ಆಸ್ಟ್ರೇಲಿಯಾ ಜೊತೆಗೆ, ನ್ಯೂಜಿಲೆಂಡ್ ಜೊತೆಗೆ, ಕೊನೆಗೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಮದರ್ ಆಫ್ ಆಲ್ ಅಗ್ರಿಮೆಂಟನ್ನು ನಾವು ಫೈನಲಿ ಮಾಡಿಕೊಂಡು ಹೆಂಗಾಗ್ಬಿಡ್ತು ಅಂತಂದರೆ ಫೈನಲಿ ಅದೇ ಟ್ರಂಪ್ ವಾಪಸ್ ಕಾಲ್ ಮಾಡಿ ನಾನು ನಿಮಗೆ 18% ಇಳಿಸ್ತೀನಿ ಟ್ಯಾರಿಫು ಅಂತ ಇಡೀ ಏಷ್ಯಾದಲ್ಲಿ ಎಲ್ರಿಗಿಂತ ಕಡಿಮೆ ಟ್ಯಾರಿಫ್ ಮಾಡಬೇಕಾದಂಥ ಅನಿವಾರ್ಯತೆಗೆ ಒಳಪಡಿಸಿದ್ವಲ್ಲ, ಇದು ಸ್ಟ್ರೆಂತ್ ಇಟ್ಕೊಂಡೇ ಪರಿಹಾರ ಕಂಡುಹಿಡಿಯೋದು ಅಂತ ಬಾಬಾ ಸಾಹೇಬರ ಪರಿಕಲ್ಪನೆ ಅದು.
ದುರ್ಬಲರಂತೆ ವ್ಯವಹರಿಸಿ ಈ ದೇಶದ ಜನರಿಗೆ ಬರುವಂಥ ಸಮಸ್ಯೆಗೆ ಪರಿಹಾರ ಹುಡುಕೋದಲ್ಲ, ಸಬಲರಾಗಿ ನಿಂತುಕೊಂಡೇ ಪರಿಹಾರ ಹುಡುಕಬೇಕು ಅಂತ. ನಾವು ಸಮಸಮಕ್ಕೆ ನಿಲ್ಲುವಂತಾಗಬೇಕು ಅಂತ, ಈ ರಾಷ್ಟ್ರವನ್ನು ಆ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಬಾಬಾ ಸಾಹೇಬರ ಆದಿಯಾಗಿ ಅವತ್ತಿನ ಅನೇಕ ರಾಷ್ಟ್ರವಾದಿಗಳ ಕಲ್ಪನೆ ಹಾಗೆ ಇತ್ತು. ಆದರೆ ದುರಂತ ಅದು ಮಾಡಲಿಕ್ಕಾಗಲಿಲ್ಲ. ಈ ಎಲ್ಲ ಭಾಷಣ ಮುಗೀತು. ಭಾಷಣ ಮುಗಿದ ನಂತರ ಅದೊಂದು ಅದ್ಭುತವಾಗಿರೋ ಭಾಷಣ. ಆ್ಯಸ್ ಯೂಶುವಲ್ ಜನ ಎಲ್ಲ ಸಂಸದರು ಕಿವಿಗೊಟ್ಟು ಕೂತ್ಕೊಂಡು ಕೇಳ್ತಾ ಇದ್ರು, ಏನು ಚೆನ್ನಾಗಿದೆ ಅಂತ. ಬಾಬಾ ಸಾಹೇಬರು ಮಾತನಾಡ್ಲಿಕ್ಕೆ ನಿಂತರೆ ಎದುರು ಮಾತನಾಡೋರು ಯಾರೂ ಇರಲಿಲ್ಲ. ಕಾಂಗ್ರೆಸ್ಸಿಗೆ ಅದೊಂದು ಭಯ ಇತ್ತು ಯಾವಾಗಲೂ, ಜವಾಹರ್ಲಾಲ್ ನೆಹರು ಆದಿಯಾಗಿ ಎಲ್ರಿಗೂ. ಈತ ಮಾತನಾಡ್ಲಿಕ್ಕೆ ನಿಂತು ಬಿಟ್ರೆ, ಬಿಟ್ಟುಬಿಟ್ರೆ ಕನ್ವಿನ್ಸ್ ಆಗಿಬಿಡ್ತಾರೆ ಎಲ್ಲರೂ ಅಂತ. ಅದಕ್ಕೆ ಬಾಬಾ ಸಾಹೇಬರಿಗೆ ಅವ್ರು ರಿಸೈನ್ ಮಾಡಿ ಹೋದ್ರಲ್ಲ, ಅವತ್ತಿನ ದಿನ ಮಾತನಾಡಿ ರಿಸೈನ್ ಮಾಡಬೇಕು ಅಂತಿದ್ರು ಅವರು. ನಾವು ಬಾಬಾ ಸಾಹೇಬರಿಗೆ ಮಾತನಾಡಲಿಕ್ಕೆ ಕೊಡಲಿಲ್ಲ ಅವತ್ತು. ಮೇನ್ ಟೈಮಲ್ಲಿ ಮಾತನಾಡ್ಲಿಕ್ಕೆ ಕೊಡದೆ ಅವ್ರೇನು ಹೇಳಿದರು ಅಂತಂದರೆ, ಮಂತ್ರಿಯೊಬ್ಬರಿಗೆ ಅವ್ರು ಹೇಳ್ತಾರೆ ಇವತ್ತು ಇಷ್ಟು ಗಂಟೆ ನಂತರ ಮಾತನಾಡಿ ಅಂತ. ಮತ್ತು ಬಾಬಾ ಸಾಹೇಬ್ ಹೇಳ್ತಾರೆ ಅವಾಗ ಯಾರೂ ಇರೋದಲ್ಲ, ಎಲ್ಲರೂ ಎದ್ದೋಗಿರ್ತಾರೆ ಅಂತ. ಬಟ್ ನಿಮಗಿರೋ ಟೈಮ್ ಅದೇ, ಯಾರೂ ಇರಬಾರ್ದು ಅವ್ರ ಭಾಷಣ ಕೇಳಲಿಕ್ಕೆ ಅಂತ. ಕೊನೆಗೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಆಯಿತು ಯಾರೂ ಮಾತನಾಡ್ಲಿಕ್ಕೆ ಇಲ್ಲದೆ ಇರುವಂಥ ಈ ಸಂದರ್ಭದಲ್ಲಿ ನಾನು ಮಾತಾಡಿ ಏನು ಮಾಡಲಿ, ರಿಸಿಗ್ನೇಷನ್ ಕೊಡ್ತೀನಿ ಅಂತ. ಒಂದ್ಸಲ ನಿಟ್ಟುಸಿರು ಬಿಟ್ಟಿರ್ಬೇಕು ಕಾಂಗ್ರೆಸ್ ಅವ್ರ, ಹಬ್ಬ ಹೋದ್ನಲ್ಲಪ್ಪ ಇವನು ಅಂತ. ಬಾಬಾ ಸಾಹೇಬರು ಈ ಭಾಷಣ ಮುಗಿಸಿ ಕೂತ್ಕೊಳ್ತಾರಲ್ಲ, ಕೂತ್ಕೊಂಡಾಗ ಬಾಬು ರಾಜೇಂದ್ರ ಪ್ರಸಾದರು ಅಧ್ಯಕ್ಷ ಸ್ಥಾನದಿಂದ ಮಾತನಾಡ್ತಾರೆ. ಅವರೊಂದು ವಿಸ್ತಾರವಾಗಿರುವಂಥ ಮಾತಾಡ್ತಾ ಕೊನೆಯಲ್ಲಿ ಹೇಳಿದ ಒಂದು ಪ್ಯಾರಾಗ್ರಾಫನ್ನು ನಿಮ್ಮ ಮುಂದೆ ಹೇಳ್ತೀನಿ, ಅರ್ಥ ಆಗ್ಬೋದು ಬಾಬಾ ಸಾಹೇಬರು ಯಾಕೆ ಸಂವಿಧಾನ ಶಿಲ್ಪಿ, ಯಾಕೆ ತುಂಬ ಕಷ್ಟಪಟ್ಟು ಅವರು ಈ ಕೆಲಸವನ್ನು ಮಾಡಿದರು ಅಂತ. ಬಾಬಾ ಸಾಹೇಬರು ಕುರಿತಂತವ್ರು ಹೇಳ್ತಾರೆ, ಅಧ್ಯಕ್ಷರಾದ ಕರಡು ಸಮಿತಿಯ ಅಧ್ಯಕ್ಷರಾದ ಅಂಬೇಡ್ಕರ್ರ ಆರೋಗ್ಯ ತೃಪ್ತಿಕರವಾಗಿಲ್ಲದಾಗ್ಯೂ ಯಾವ ಉತ್ಸಾಹ ನಿಷ್ಠೆಯಿಂದ ಕೆಲಸ ಮಾಡಿದರೋ ಅದು ನನಗಿಂತ ಅಧಿಕವಾಗಿ ಯಾರೂ ಮನಗಂಡಿರಲಿಕ್ಕಿಲ್ಲ. ಅಧ್ಯಕ್ಷ ಪೀಠದಲ್ಲಿದ್ದವರಲ್ಲ, ಬೇರೆಯವ್ರು ನೀವು ದೂರದಿಂದ ನೋಡ್ತೀರಪ್ಪ, ನಾನು ಪಕ್ಕದಲ್ಲೇ ನೋಡ್ತಿದ್ದೆ ಅವರನ್ನು, ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತ ನನಗೆ ಅರ್ಥ ಆಗ್ತಾ ಇತ್ತು. ಮುಂದುವರೆದು ಹೇಳ್ತಾರೆ, ಅವರನ್ನು ಅಧ್ಯಕ್ಷರಾಗಿಸಿದ್ದಕ್ಕಿಂತ ಯಥಾಯೋಗ್ಯ ನಿರ್ಣಯ ಮತ್ತೊಂದಿರಲಿಕ್ಕಿಲ್ಲ. ಈ ಕರಡು ಸಮಿತಿಗೆ ಅವರಿಗಿಂತ ಬೆಸ್ಟ್ ಅಧ್ಯಕ್ಷ ಮತ್ತೊಬ್ಬ ಸಿಗ್ತಿರಲಿಲ್ಲ. ಪೀಠದಿಂದ ಹೇಳೋದು ಬಾಬು ರಾಜೇಂದ್ರ ಪ್ರಸಾದರು, ಅವರಿಗೆ ಓಲೈಸಬೇಕಾದ ಅಗತ್ಯ ಏನೂ ಇರಲಿಲ್ಲ. ಮುಂದೆ ಹೇಳ್ತಾರೆ, ತಮಗೆ ಒಪ್ಪಿಸಿದ ಕೆಲಸವನ್ನು ಸಮರ್ಥಿಸುವ ಹಾಗೆ ಅಷ್ಟೇ ಅಲ್ಲ, ಶೋಭೆ ತರುವ ಹಾಗೆ ಅಷ್ಟೇ ಅಲ್ಲ, ಗೌರವ ಬರುವ ಹಾಗೆ ಬಾಬಾ ಸಾಹೇಬರು ಅದನ್ನು ನಿರ್ವಹಿಸಿದ್ದಾರೆ. ತಮ್ಮ ಈ ಸಾಧನೆಯೂ ಬೆಳಗುವಂತೆ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞ ಅಂತ ರಾಷ್ಟ್ರಾಧ್ಯಕ್ಷರು ಹೇಳೋದು, ಬಾಬು ರಾಜೇಂದ್ರ ಪ್ರಸಾದರು ಹೇಳೋದು. ಬಾಬಾ ಸಾಹೇಬರು ಎಷ್ಟು ಕೆಲಸ ಮಾಡಿದ್ದಿರಬೇಕು. ಅದು ಅತ್ಯಂತ ಕೆಟ್ಟ ಹೆಲ್ತಿನ ಸಂದರ್ಭದಲ್ಲಿ. ನಾನು ಅವರ ಆರೋಗ್ಯದ ಕುರಿತಂತೆ ನಿಮ್ಗೆ ಹೇಳ್ತೀನಿ ಹೆಂಗಿತ್ತು ಅವರ ಆರೋಗ್ಯ ಅಂತಂದರೆ. ಬಾಬಾ ಸಾಹೇಬರ ಆರೋಗ್ಯ ಬಹುತೇಕರಿಗೆ ಗೊತ್ತಿಲ್ಲ. ನಾವು ಬಾಬಾ ಸಾಹೇಬರ ಖಡಕ್ ಫೋಟೋಗಳನ್ನು ನೋಡಿದ್ದೀವಿ. ದಾರಿಯುದ್ದಕ್ಕೂ ಮೂರ್ತಿಗಳನ್ನು ನಿಲ್ಲಿಸಿರ್ತಾರೆ, ಒಂದು ಪುಸ್ತಕ ಹಿಡ್ಕೊಂಡು ತೋರಿಸ್ಕೊಂಡು ನಿಂತ್ಬಿಡ್ತಾರೆ. ಅದ್ರ ಹಿಂದೆ ಇರುವಂಥ ಪೇಯ್ನ್ ಅರ್ಥ ಮಾಡಿಸುವಂಥ ಪ್ರಯತ್ನ ನಾವು ಯಾರೂ ಮಾಡಲೇ ಇಲ್ಲ. ನಾವು ಬಾಬಾ ಸಾಹೇಬರಿಗೆ ಪೇಯ್ನ್ ಅಂದ ತಕ್ಷಣ ಏನು ನೋಡ್ತೀವಿ ಗೊತ್ತಾ, ಅವ್ರು ಅಸ್ಪೃಶ್ಯರಾಗಿ ಅನುಭವಿಸಿದ ನೋವುಗಳನ್ನು ಪೇಯ್ನ್ ಅಂತ ತಿಳ್ಕೊಳ್ತೀವಿ. ಅದು ಬಿಟ್ಟು ಕೂಡ ದೈಹಿಕವಾದ ಅನೇಕ ಸಮಸ್ಯೆಗಳನ್ನು ಬಾಬಾ ಸಾಹೇಬರು ಅನುಸರಿಸಿಯೂ ಕೂಡ, ಎದುರಿಸಿಯೂ ಕೂಡ, ನನ್ನ ಭವಿಷ್ಯದ ಜನ ತುಂಬ ಚೆನ್ನಾಗಿರಬೇಕು ಅನ್ನುವ ಏಕೈಕ ಕಾರಣಕ್ಕೋಸ್ಕರ ಅವ್ರು ಪಟ್ಟ ಶ್ರಮ ಇದೆಯಲ್ಲ, ಅಸಾಧ್ಯವಾದ್ದು. ಈ ಸಂವಿಧಾನ ಅವ್ರು ನಮ್ಗೆ ಕೊಟ್ಟಿದ್ದು 1950ನಲ್ಲಿ. ಅವ್ರ ಹೆಲ್ತ್ ಹಾಳಾಗಿದೆ ಅಂತ ಅವ್ರ ಮೊದಲನೇ ಪತ್ರ ಬರೆಯೋದು 1922ನಲ್ಲಿ. ಫಾರ್ 3 decades he fought with his health. ಅವ್ರು ತೀರ್ಕೊಂಡಿದ್ದ ಲೆಕ್ಕ ಹಾಕಿದರೆ ಹೆಚ್ಚು ಕಡಿಮೆ 35 ವರ್ಷಗಳ ಕಾಲ ಅವರ ಹೆಲ್ತ್ ಅತ್ಯಂತ ಕೆಟ್ಟದ್ದಿತ್ತು. ಅವರ ಬಹುತೇಕ ಅದ್ಭುತವಾದ ಕೆಲಸಗಳು ಅಂತ ನಾವೇನೇನು ಕರಿತೀವೋ ಅದೆಲ್ಲ ನಡೆದಿದ್ದು ಈ ಕಾಲಘಟ್ಟದಲ್ಲೇ. ಅವೆಲ್ಲವೂ ಕೂಡ ಆರೋಗ್ಯ ಸರಿ ಇಲ್ಲದೆ ಹೋದಾಗ. ಅವರ ಆತ್ಮೀಯ ಮಿತ್ರ ಶಿವತಾರ್ಕರ್ಗೆ ಅವ್ರ ಪತ್ರ ಬರೆದು ಹೇಳ್ತಾರೆ 1922ನಲ್ಲಿ, ನಾನು ತುಂಬ ದಿನ ಪತ್ರ ಬರೆಯಲಿಲ್ಲ. ಬಾಬಾ ಸಾಹೇಬರು ಓದೋದು ಬರೆಯೋದು ಅಂದರೆ ಹುಚ್ಚು, ಪತ್ರ ಬರೆಯೋದಲ್ಲಿ ನಿಸ್ಸೀಮ್ರು. ತುಂಬ ದಿನ ಪತ್ರ ಬರೆಯಲಿಲ್ಲ. ಯಾಕೆ ಅಂತಂದರೆ ಮೈ ಹೆಲ್ತ್ ವಾಸ್ ನಾಟ್ ಗುಡ್. ಆಗ್ತಾನೆ ಶುರುವಾಯಿತು ಹೆಲ್ತ್ ಹಾಳಾಗೋದು. 1927ನಲ್ಲಿ ದತ್ತೋಬಾ ಪವಾರ್ಗೆ ಪತ್ರ ಬರೀತಾರೆ, ನಾನು ಅನೇಕ ದಿನಗಳಿಂದ ನಿಂಗೆ ಪತ್ರ ಬರೀದೆ, ಶಾಂತವಾಗಿಬಿಟ್ಟಿದ್ದೀನಿ ಅಂತ ಅಚ್ಚರಿಯಾಗಿದೆಯಾ? ಪನ್ಹಾಳದಿಂದ ಬಂದಾಗಿನಿಂದ ನನ್ನ ಆರೋಗ್ಯ ಪೂರ್ಣ ಕೆಟ್ಟಿದೆ ಕಣೋ, ಹುಷಾರಾಗೋ ಲಕ್ಷಣ ತೋರಿಸ್ತಾನೇ ಇಲ್ಲ ಅದು ಅಂತ 1927ನಲ್ಲಿ ಪತ್ರ ಬರೀತಾರೆ. 1930ನಲ್ಲಿ ಭಾವುರಾವ್ಗೆ ಪತ್ರ ಬರೆದು ಹೇಳ್ತಾರೆ, ನನ್ನ ಆರೋಗ್ಯ ದಿನೇ ದಿನೇ ಹಳ್ಳ ಹಿಡಿತಾ ಇದೆ ಕಣೋ, ಕೆಲಸಗಳ ಒತ್ತಡ ಅಷ್ಟೊಂದಿದೆ ನನಗೆ ಅಂತ ಹೇಳಿ ಇನ್ನೊಂದು ಪತ್ರದಲ್ಲಿ ಬರೀತಾರೆ, ದಿನಾಗ್ಲೂ ಇಂಜೆಕ್ಷನ್ ತಗೊಂಡು ಸಾಕಾಗೋಗ್ಬಿಟ್ಟಿದೆ ನನಗೆ ಅಂತ.
ಬಾಬಾ ಸಾಹೇಬರು. ದಿಸ್ ಈಸ್ ಇನ್ 1930 ಅಕ್ಟೋಬರ್ನಲ್ಲಿ ಗೋವಿಂದರಾವ್ ಅದ್ರೇಕರ್ಗೆ ಪತ್ರ ಬರೀತಾರೆ. ಇಂಗ್ಲೆಂಡ್ ಹೋದ್ಮೇಲೆ 1930ನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಇಂಗ್ಲೆಂಡಿಗೆ ಹೋಗ್ತಾರೆ. ಹೋದ್ಮೇಲೆ ಬರೀತಾರೆ, ಏನು ಮಾಡಲಿ, ನಾನು ಬಂದು ತಲುಪಿದ್ದೀನಿ ಅಷ್ಟೇ, ನನ್ನ ಆರೋಗ್ಯದ ಬಗ್ಗೆ ಒಳ್ಳೆ ಸುದ್ದಿ ಕೊಡಲಿಕ್ಕೆ ಏನಿಲ್ಲ ಅಂತ. ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬಾಬಾ ಸಾಹೇಬ್ ಬಿಕಮ್ಸ್ ಹೀರೋ. ಅದ್ಭುತವಾಗಿ ಮಾತನಾಡಿದ್ರು. ಏನು ಅದ್ಭುತವಾಗಿ ಮಾತನಾಡ್ತಾರೆ ಅಂತ ನನ್ನ ಲೋಕಲ್ ಪತ್ರಿಕೆಗಳೆಲ್ಲ ಬರೆದು ಎಲ್ಲ ಪಾಪ್ಯುಲರ್ ಆದರೂ ನಿಜ. ಆದರೆ ಒಳಗಡೆ ಈ ಆರೋಗ್ಯದ ಹೆಲ್ತ್ ತೀರಾ ಕೆಟ್ಟಿದ್ದಿತ್ತು ಅಂತ ಪತ್ರ ಬರೀತಾರೆ. ಏನೋ ಮುಂಚೆನೇ ಬರ್ಕೊಂಡಿದ್ರು, ಆಮೇಲೆ ಫೇಮಸ್ ಆಗ್ತೀನಿ ಅಂತ ಗೊತ್ತಿತ್ತು ಅಂತ ತಿಳ್ಕೊಳ್ಬೇಡಿ. 1930ಸ್ನಲ್ಲಿದು ಬಾಬಾ ಸಾಹೇಬರು ಮುಂದೆ ಈ ಹಂತಕ್ಕೆ ಏರ್ತಾರೆ ಅಂತ ಅವರಿಗಲ್ಲ, ಈ ದೇಶದಲ್ಲಿ ಯಾರಿಗೂ ಅವಾಗ ಅಂದಾಜು ಇರಲಿಲ್ಲ. ಆಗಲೇ ತಮ್ಮ ಪತ್ರವನ್ನು ಬೇಕಂತ ಬರೀಬೇಕಾದ ರೀಸನ್ ಏನೂ ಅವರಿಗೆ ಇರಲಿಲ್ಲ. ಪತ್ರದಲ್ಲಿ ತುಂಬ ಪ್ರೀತಿಯಿಂದ ಇದನ್ನು ಬರ್ಕೊಳ್ತಾರೆ. 1931ನಲ್ಲಿ ಶಿವತಾರ್ಕರಿಗೆ ಮಾತ್ರ ಬರೀತಾರೆ, ನನ್ನ ಆರೋಗ್ಯ ಪೂರ್ತಿ ಹಾಳಾಗೋಗಿದೆ, ಪರಿಹಾರ ಹುಡುಕೋದು ವ್ಯರ್ಥ ಅನ್ನಿಸ್ತಿದೆ ಕಣ ನನಗೆ ಅಂತ, ಇದನ್ನು ರಿಪೇರಿ ಆಗತ್ತೆ ಅಂತ ನನಗೆ ಅನಿಸಲ್ಲ ಅಂತ ಬಾಬಾ ಸಾಹೇಬರು ಬರೆದ್ರು. ಲಂಡನ್ನಿಂದ ಅವ್ರು ಬರಿತಾ ಹೇಳ್ತಾರೆ, ಜ್ವರ, ಇನ್ಫ್ಲೂಯೆನ್ಸಾ, ವಾಂತಿ ಭೇದಿ ಇದ್ದಕ್ಕಿದ್ದಂತೆ ಜಾಸ್ತಿ ಆಗಿಬಿಟ್ಟಿದೆ, ನನ್ನ ಜೀವವೇ ಹೋಗ್ಬಿಡುತ್ತೇನೋ ಲಂಡನ್ನಲ್ಲಿ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಒಂದು ಸಲ ಅಂತ ಬಾಬಾ ಸಾಹೇಬರು ಪತ್ರ ಬರೀತಾರೆ 1930ಸ್ನಲ್ಲಿ. ಅಂದರೆ ಹೆಲ್ತು ದಿನೇ ದಿನೇ ಹಾಳಾಗ್ತಾ ಹೋಗ್ಬಿಡುತ್ತೆ ಅಂತ. ಅವರಿಗೆ ಏನೇನು ಕಾಯಿಲೆಗಳಿತ್ತು ಅಂತ ಸವಿತಾ ಅವರ ಪತ್ನಿ ಇದು ಮಾಡ್ತಾರೆ. ಅವರಿಗೆ ಡಯಾಬಿಟಿಸ್ ಇತ್ತು, ಹೈ ಬಿ ಪಿ ಇತ್ತು, ನ್ಯೂರೈಟಿಸ್ ಇತ್ತು. ನ್ಯೂರೈಟಿಸ್ ಅಂತಂದರೆ ಈ ನರಗಳು ಊದ್ಕೊಳ್ಳುವಂಥ ಪ್ರಾಬ್ಲಮ್, ನ್ಯೂರೈಟಿಸ್ ಇತ್ತು ಅವರಿಗೆ. ರುಮ್ಯಾಟಿಸಮ್ ಇತ್ತು, ಅಂದರೆ ಗಂಟುಗಳ ನೋವು ಸಿಕ್ಕಾಪಟ್ಟೆ ಕಾಡ್ತಾ ಇತ್ತು ಅಂತ ಅವ್ರ ಪತ್ನಿ ಬರೀತಾರೆ. ಅನೇಕ ಘಟನೆಗಳನ್ನು ಈ ಸಂಬಂಧ ಬರೀತಾರೆ. ಜಾತ್ಪಾತ್ ತೋಡಕ್ ಮಂಡಲ್ ಬಗ್ಗೆ ನಾನು ಕಳೆದ ಬಾರಿ ಹೇಳಿದ್ದೆ. ಜಾತ್ಪಾತ್ ತೋಡಕ್ ಮಂಡಲ್ ಅಂತ ಒಂದು ಸಮಿತಿ, ಆ ಸಮಿತಿಯಲ್ಲಿ ಬಾಬಾ ಸಾಹೇಬರಿಗೆ ಭಾಷಣಕ್ಕೆ ಕರೀತಾರೆ, ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ. ಬಾಬಾ ಸಾಹೇಬರಿಗೆ ಅವ್ರು ಹೇಳ್ಕೊಳ್ತಾರೆ, ನೀವು ಯಾವ ಭಾಷಣ ಮಾಡ್ತಿರೋ ಬರೆದು ಕಳಿಸಿ, ನಾವು ಅದನ್ನು ಸಣ್ಣ ಪುಸ್ತಿಕೆ ಮಾಡಿ ಎಲ್ರಿಗೂ ಹಂಚ್ತೀವಿ ಅಂತ. ಬಾಬಾ ಸಾಹೇಬರು ಅದ್ಭುತವಾದ ಭಾಷಣ ಬರೀತಾರೆ. ಅನಿಲೇಷನ್ ಆಫ್ ಕಾಸ್ಟ್ ಅಂತ ಪಾಪ್ಯುಲರ್ ಲೇಖನ ಬಾಬಾ ಸಾಹೇಬ್ರದ್ದು. ಎಷ್ಟು ಅದ್ಭುತವಾದ ಭಾಷಣ ಅಂತಂದ್ರೆ, ಜಾತ್ಪಾತ್ ತೋಡಕ್ ಮಂಡಲ್ಲು ನೀವು ಬರೋದೇ ಬೇಡ ಪ್ರೋಗ್ರಾಮ್ಗೆ ಅಂದ್ಬಿಡ್ತಾರೆ. ನೀವು ಏನು ಜಾತ್ಪಾತ್ ತೋಡಕ್ ಮಂಡಲ್ ನಂದು ಮಾತ್ರಕ್ಕೆ ಈ ಥರ ಜಾತಿಪಾತಿ ಹೊಡೆದಾಕ್ಬಿಡದ ನೀವು? ಸಾಧ್ಯನಾ ಇದು? ಏನು ಬರ್ತಿದ್ದೀರಾ? ಕೇಳಿದ್ರೆ ಏನಾಗ್ಬೋದು? ಬೆಂಕಿ ಹತ್ಕೊಳ್ಬೋದು ದೇಶದಲ್ಲಿ. ಬಾಬಾ ಸಾಹೇಬ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ ಕೆಲವೊಂದು ಪ್ಯಾರಾಗ್ರಾಫ್ ತೆಗೆದ್ರೆ ನಾವು ಒಪ್ಕೋಬೋದು ಅಂತ. ಬಾಬಾ ಸಾಹೇಬ್ರು ಹೇಳ್ತಾರೆ, ಒಂದು ಲೈನ್ ಕೂಡ ಚೇಂಜ್ ಮಾಡಲ್ಲ, ಹಿಂಗೆ ಇರಬೇಕು. ನಾನು ಎಷ್ಟು ಕಷ್ಟಪಟ್ಟು ಬರೆದಿದ್ದೀನಿ ಇದನ್ನು, ಇಷ್ಟಕ್ಕೆ ಧೈರ್ಯ ಇಲ್ಲ ಅಂದರೆ ಏನರ್ಥ ನಿಮಗೆ? ಯಾವಾಗ ಜಾತಿಪಾತಿ ತೆಗೆಯೋದು ನೀವು? ನಾನಂತೂ ಹಿಂಗೆ ಮಾತಾಡೋನು ಅಂತ ಆ ಪ್ರೋಗ್ರಾಮನ್ನು ಪೋಸ್ಟ್ಪೋನ್ ಮಾಡಿದ್ರು, ಫೈನಲಿ ಕ್ಯಾನ್ಸಲ್ಲು ಮಾಡ್ತಾರೆ. ಬಟ್ ಬಾಬಾ ಸಾಹೇಬರು ಅದನ್ನು ಪ್ರಿಂಟ್ ಮಾಡ್ತಾರೆ. ಅವರದ್ದು ಪಾಪ್ಯುಲರ್ ಪ್ರಬಂಧ ಅವರದ್ದು ತುಂಬ ಪಾಪ್ಯುಲರ್ ಆಯಿತು ಆನಂತರದ ದಿನಗಳಲ್ಲಿ. ಆದರೆ ಅದನ್ನು ಬರೆಯುವಾಗ ಅವರ ಹೆಲ್ತು ಎಷ್ಟು ಹಾಳಾಗಿತ್ತು ಅಂತಂದರೆ ಎದ್ದು ಕೂತ್ಕೊಳ್ಳುವ ಸಾಧ್ಯತೆಗಳು ಇರಲಿಲ್ಲ. ಅದರ ನಡುವೆ ಕೂತ್ಕೊಂಡು ಬರೀತಾರೆ. ನಾನು ಅದಕ್ಕೆ ಹೇಳೋದು, ಒಂದು ಧ್ಯೇಯವನ್ನು ಇಟ್ಕೊಂಡಂಥ ಮನುಷ್ಯ ಈ ಕೆಲಸ ಮಾಡಲಿಕ್ಕೋಸ್ಕರ ಈ ಜೀವನ ಅಂತ ಡಿಸೈಡ್ ಮಾಡಿದರೆ ಅವನ ಒಳಗೆ ಎನರ್ಜಿ ಹೆಂಗೆ ಬಂದು ಸೇರ್ಕೊಳ್ಳುತ್ತೆ ಅನ್ನೋದಕ್ಕೆ ಬಾಬಾ ಸಾಹೇಬರ ಆದರ್ಶ ಅಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ತುಕ್ಕು ಹಿಡಿಯೋಕ್ಕಿಂತ ಸೌದು ಹೋಗೋದು ಲೇಸು ಅಂತ. ಹಾಗೆ ವಿವೇಕಾನಂದರ ಮಾತಿನಂತೆ ಸೌದು ಹೋಗಿರೋ ಜೀವಗಳಲ್ಲಿ ಒಂದು ಬಾಬಾ ಸಾಹೇಬರು ಅಂತ ಅನಿಸುತ್ತೆ. ಬಾಬಾ ಸಾಹೇಬರ ಆರೋಗ್ಯ ಎಷ್ಟು ಹದಗಟ್ಟಿತ್ತು ಅಂತಂದರೆ 1949 ಇನ್ನೂ ಸಂವಿಧಾನ ರಚನೆಯ ಟೈಮ್ ಇತ್ತು. ನಮ್ದೆರಡು ಗಂಭೀರವಾದ ಸಂಗತಿ ನಿಮ್ಮ ಜೊತೆ ಹೇಳ್ತೀನಿ. 49ರಲ್ಲಿ ಸಂವಿಧಾನ ರಚನೆ ನಡೀತಾ ಇತ್ತು. ಒಂದಿನ ಅವ್ರ ಮನೆಗೆ ಬಂದರು, ಡೆಲ್ಲಿಯಲ್ಲಿ ತಮ್ಮ ಮನೆಯಲ್ಲಿ ಕೂತಿದ್ರು. ಅವ್ರ ಹೆಂಡತಿ, ಎರಡನೇ ಹೆಂಡತಿ ಸವಿತಾ ಅಂಬೇಡ್ಕರ್, ಅವ್ರ ತಂದೆನೂ ಅವ್ರ ಮನೆಗೆ ಬಂದಿದ್ರು. ಜೋಳ ಬೇಯಿಸಿಟ್ಟಿದ್ರು. ಬಾಬಾ ಸಾಹೇಬರು ಜೋಳ ಎದುರುಗಡೆ ತಂದುಕೊಟ್ಟ ತಕ್ಷಣ ಒಂದು ಜೋಳ ತಿನ್ನಬೇಕಾದ್ರೆ ಮಾವನಿಗೆ ಹೇಳಿದ್ರಂತೆ, ಜೋಳ ಭಾಳ ಒಳ್ಳೆ ವಿಟಮಿನ್ ಇರೋದು, ಚೆನ್ನಾಗಿ ತಿನ್ನಬೇಕು ಅಂತ. ಇವ್ರಿಗೆ ಇಷ್ಟ ಅದು. ಒಂದು ಜೋಳ ತಿಂದಮೇಲೆ ಎರಡನೇ ಜೋಳ ತೊಗೊಂಡ್ರು. ಹೆಂಡತಿ ಬಂದು ಹೇಳಿದ್ರು, ಭಾಳ ತಿನ್ನಬೇಡಿ, ಒಳ್ಳೆಯದಲ್ಲ, ಅದು ಹೆಲ್ತಿಗೆ, ತುಂಬ ತಿಂದರೆ ಒಳ್ಳೆಯದಲ್ಲ ಅಂತ. ಇಲ್ಲ ವಿಟಮಿನ್ ತುಂಬ ಇರುತ್ತೆ, ತಿನ್ನಬೇಕು ಅಂತ. ಮಾವನಿಗೂ ಬೇಕಾದಷ್ಟು ಕೊಟ್ಟರು. ಯಾರೋ ಬಂದರೆ ಅವ್ರಿಗೂ ಹೇಳಿದ್ರು, ಒಳ್ಳೆ ವಿಟಮಿನ್ ಇರುತ್ತೆ ತಗೋ ಅಂತ. ತಿಂದರು, ಎಲ್ಲ ಆಯಿತು. ರಾತ್ರಿ ಇವರು ಎಲ್ಲರೂ ಮಲ್ಕೊಳಕ್ಕೆ ಹೋದಾಗ ರಾತ್ರಿ ಓದಕ್ಕೆ ಕೂತ್ಕೊಳ್ಳೋ ಅಂತ ಹುಚ್ಚವ್ರದ್ದು. ರಾತ್ರಿ ತುಂಬ ಹೊತ್ತವರೆಗೂ ಓದ್ಲಿಕ್ಕೆ ಕೂತವರು ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಅಂತ ನೋವಾಗ್ಲಿಕ್ಕೆ ಶುರುವಾಯಿತು. ಹೊಟ್ಟೆ ನೋವು ಯಾವ ಪರಿಗೆ ಹೋಯಿತು ಅಂತಂದರೆ, ಇವರೆಲ್ಲ ಎದ್ದು ಬಂದು ನೋಡೋಷ್ಟೊತ್ತಿಗೆ ಬೇದಿ ಶುರುವಾಗ್ಬಿಡ್ತು. ಹೇಗೆ ಅಂತಂದರೆ, ಹಾಸಿಗೆಯಿಂದ ಟಾಯ್ಲೆಟ್ಟಿಗೆ ಹೋಗುವಷ್ಟುವರೆಗೂ ಕಾಯ್ಲಿಕ್ಕೆ ಆಗ್ತಿರಲಿಲ್ಲ. ಬಾಬಾ ಸಾಹೇಬರ ಹೆಲ್ತಿನ ಬಗ್ಗೆ ನಾನು ಹೇಳ್ತೀನಿ. ಇಟ್ ವಾಸ್ ಇನ್ 1949.
ಬಾಬು ರಾಜೇಂದ್ರ ಪ್ರಸಾದ್ ಹೇಳ್ತಾರಲ್ಲ, ನನಗೆ ಅವ್ರ ಆರೋಗ್ಯ ಗೊತ್ತಾಗ್ತಿತ್ತು ನನಗೆ, ಆದರೂ ಎಷ್ಟು ಕೆಲಸ ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಾ ಇತ್ತು ಅಂತ. ಬಾಬಾ ಸಾಹೇಬರನ್ನ ಸಂವಿಧಾನ ಶಿಲ್ಪಿ ಅಲ್ಲ ಅಂತ ಯಾರಾದರೂ ಹೇಳಿದರೆ ದ್ವೇಷದ ಕಾರಣಕ್ಕೋಸ್ಕರ ಹೇಳ್ತಾರೆ ಅಂತ ಆ ಕಾರಣಕ್ಕೆ ಹೇಳೋದು. ನಿಮ್ಗೆ ಬಾಬಾ ಸಾಹೇಬರು ನಿಜವಾಗ್ಲೂ ಗೊತ್ತಿದ್ದರೆ ಖಂಡಿತವಾಗಿಯೂ ನೀವು ಆ ಕ್ರೆಡಿಟನ್ನು ಅವರಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ ಅಂತ. ಬಾಬಾ ಸಾಹೇಬರು ಎಷ್ಟು ಅವರ ಹೆಲ್ತ್ ಹಾಳಾಗೋಯ್ತು ಅಂತಂದರೆ ಅವರು ಆ ಹಾಸಿಗೆ ದಿಂಬು ಎಲ್ಲವೂ ಗಲೀಜಾಗ್ಬಿಟ್ಟಿತ್ತು ಅಂತ. ಇದನ್ನು ಬರಿತಾ ಆನಂತರ ಹೇಳ್ತಾರೆ, ಔರಂಗಾಬಾದ್ನ ಮಿಲಿಂದ್ ಕಾಲೇಜಿಗೆ ಹೋಗಬೇಕಾದಾಗ ಸವಿತಾ ಅಂಬೇಡ್ಕರ್ ಹೇಳ್ತಾರೆ, ಬಾಬಾ ಸಾಹೇಬರು ಡ್ರೆಸ್ ಎಲ್ಲ ಮಾಡಿಕೊಂಡು ಇಟ್ ವಾಸ್ ಇನ್ 1949, 1950 ನಮಗೆ ಸಂವಿಧಾನ ಕೊಡೋ ಟೈಮ್ನಲ್ಲಿ ಕಾಲೇಜಿಗೆ ಹೋಗಬೇಕು. ಲಿಫ್ಟ್ ಹತ್ತಬೇಕಲ್ಲ, ಮನೆಯಿಂದ ಕೆಳಗಿಳಿಬೇಕು ಅಥವಾ ಕಾಲೇಜ್ ಹೋಗಬೇಕಾದ್ರೆ ಗೊತ್ತಿಲ್ಲ, ದೂರಕ್ಕೆ ಹೋದ್ರೋ ಗೊತ್ತಿಲ್ಲ. ಅವ್ರು ಬರೆಯೋದು ಇಷ್ಟೇ, ಲಿಫ್ಟ್ನಲ್ಲಿ ಏನೋ ಕೆಟ್ಟ ವಾಸನೆ ಬರ್ತಿದೆಯಲ್ಲ ಅಂತ ಹೆಂಡತಿ ನೋಡಿದರೆ ಬಾಬಾ ಸಾಹೇಬ್ರ ಶೂ ಎಲ್ಲ ಗಲೀಜಾಗ್ಬಿಟ್ಟಿತ್ತಂತೆ, ಅವ್ರ ಪ್ಯಾಂಟ್ ಎಲ್ಲ ಗಲೀಜಾಗಿತ್ತು, ಅವ್ರಿಗೆ ಗೊತ್ತೇ ಆಗಿರಲಿಲ್ಲ ಅಂತ. ಮನೆಗೆ ವಾಪಸ್ ಕರ್ಕೊಂಡು ಬಂದು ಫುಲ್ ಕ್ಲೀನ್ ಮಾಡಿಸಿ ಅವರನ್ನು, ಮತ್ತೆ ಬೇರೆ ಡ್ರೆಸ್ ಹಾಕಿಸಿ ಅವ್ರನ್ನ ವಾಪಸ್ ನಾನು ಮಿಲಿಂದ್ ಕಾಲೇಜಿಗೆ ಕರ್ಕೊಂಡು ಹೋದೆ. ಕಾಲೇಜ್ ಹೋಗಲೇಬೇಕಿತ್ತು ಅವತ್ತು, ಆದರೆ ಅವ್ರ ಹೆಲ್ತು ಅಷ್ಟು ಹದಗೆಟ್ಟಿತ್ತು ಅಂತ. ಯಾರು ಇಷ್ಟನ್ನು ಹೇಳೋದು? ಅವರ ದೇಹ ಕೈ ಕೊಟ್ಟಿತ್ತಾದರೂ ಬುದ್ಧಿ ಮಾತ್ರ ಒಂಚೂರು ಅಲುಗಾಡಿರಲಿಲ್ಲ, ಅಷ್ಟು ಪ್ರಖರವಾಗಿತ್ತು ಅದು. ಬಟ್ ಇದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ದು ಯಾರು ಅಂತಂದರೆ ಶಾರದಾ ಕಬೀರ್ ಅಲಿಯಾಸ್ ಸವಿತಾ ಅಂಬೇಡ್ಕರ್. ಅವರು ತಮ್ಮ ಪುಸ್ತಕ ಬಾಬಾ ಸಾಹೇಬ್ ಮೈ ಲೈಫ್ ವಿತ್ ಅಂಬೇಡ್ಕರ್ ಅಂತ ಪುಸ್ತಕ, ವಿಸ್ತಾರವಾಗಿರುವಂಥ ಪುಸ್ತಕ. ಆ ಪುಸ್ತಕದ ಇಫ್ ಐ ಆಮ್ ನಾಟ್ ರಾಂಗ್ ಹೆಚ್ಚು ಕಡಿಮೆ 50% ಬಾಬಾ ಸಾಹೇಬರ ಹೆಲ್ತ್ ಬಗ್ಗೆನೇ ಬರೆದಿದ್ದಾರೆ. ಯಾಕೆ ಬರೆದಿದ್ದಾರೆ ಅಂತಂದರೆ, ಈಕೆ ಬಂದ್ಬಿಟ್ಟು ಬಾಬಾ ಸಾಹೇಬರ ಹೆಲ್ತ್ ಹಾಳಾಗೋಗ್ಬಿಡ್ತು ಅಂತ, ಬಾಬಾ ಸಾಹೇಬರನ್ನ ಈಕೆ ಬೇಕಂತ ಹೆಲ್ತ್ ಹಾಳು ಮಾಡಿಸಿ ಬಾಬಾ ಸಾಹೇಬರನ್ನ ಕೊಂದುಬಿಟ್ಲು ಅನ್ನೋರ್ಗೂ ಮಾತಾಡ್ಬಿಟ್ಟಿತ್ತು ಸವಿತಾ ಅಂಬೇಡ್ಕರ್ ಬಗ್ಗೆ. ಆಗ ಆಕೆ ಆ ಪುಸ್ತಕವನ್ನು ಬರೆದು ಆ ಪುಸ್ತಕದಲ್ಲಿ ಬಾಬಾ ಸಾಹೇಬರ ಹೆಲ್ತ್ ಹೆಂಗಾಗಿತ್ತು ಅನ್ನೋದನ್ನು ವಿವರ ಕೊಡ್ತಾ ಹೋಗ್ತಾರೆ. ನಿಮಗೆ ಗಾಬರಿ ಆಗ್ತಾ ಹೋಗುತ್ತೆ, ಈ ಸ್ಥಿತಿಯಲ್ಲಿದ್ದರೆ ಬಾಬಾ ಸಾಹೇಬರು ಅಂತ. ಸೊ ನಾನು ಶಾರದಾ ಕಬೀರ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಶಾರದಾ ಕಬೀರ್ ಬಾಬಾ ಸಾಹೇಬ್ರನ್ನ ಮದುವೆ ಆದಾಗ ಅವರಿಗೆ 39 ವರ್ಷ, ಬಾಬಾ ಸಾಹೇಬ್ರಿಗೆ 57 ವರ್ಷ. 18 ಇಯರ್ಸ್ ಡಿಫರೆನ್ಸ್ ಇತ್ತು ಇಬ್ಬರ ನಡುವೆ, 18 ವರ್ಷಗಳ ಅಂತರ ಇತ್ತು. ಬಟ್ ಮದುವೆ ಆದರು. ಹೇಗಾಯಿತು ಅಂತಂದರೆ, ಬಾಬಾ ಸಾಹೇಬರು ಈ ಶಾರದಾ ಕಬೀರ್ ಸಾರಸ್ವತ್ ಬ್ರಾಹ್ಮಣ ಪರಿವಾರಕ್ಕೆ ಸೇರಿದಂಥವ್ರು, ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂಥವ್ರು. ನನಗಿದು ಒಂದು ವಿಪರ್ಯಾಸ ಅನಿಸುತ್ತೆ. ಬ್ರಾಹ್ಮಣರನ್ನ ಬೈಕೊಂಡೇ ಬಂದರು ಬಾಬಾ ಸಾಹೇಬರು, ಅವರಿಗೆ ಮದುವೆ ಆಗಿ ಅವರ ಆರೋಗ್ಯ ನೋಡ್ಕೊಳ್ಳಿಕ್ಕೆ ಒಬ್ಬ ಬ್ರಾಹ್ಮಣರೇ ಬೇಕಾಯಿತು. ಅವ್ರ ಬದುಕಿನ ವಿಪರ್ಯಾಸಗಳಲ್ಲೊಂದು. ಫೈನ್, ಈ ಥರದ್ದು ಭಾಳ ಈ ನಾವು ಏನು ಹೇಳಿರ್ತೀವಲ್ಲ ಅದಕ್ಕಿಂತ ಭಿನ್ನವಾದ ಸಂಗತಿಗಳು ಬದುಕಿನಲ್ಲಿ ನಡೆಯುತ್ತೆ. ಬದುಕು ಹಾಕುವಂಥ ಬಾಲ್ ಯಾವತ್ತೂ ಗೂಗ್ಲಿಯೇ ಆಗಿರುತ್ತೆ, ನಮ್ಗೆ ಗೊತ್ತಾಗಿರಲ್ಲ. ನಾವು ಹಿಂಗೆ ಪ್ಲೇ ಮಾಡ್ಬೋದು ಅಂದ್ಕೊಂಡಿರ್ತೀವಿ, ಗೂಗ್ಲಿ ಬರ್ತಾ ಇರುತ್ತೆ. ಸೊ ಬಾಬಾ ಸಾಹೇಬರ ಅನೇಕ ಫ್ರೆಂಡ್ಸ್, ನಾನು ಉದ್ದಕ್ಕೂ ಅನೇಕರನ್ನ ಉಲ್ಲೇಖ ಮಾಡ್ತೀನಿ, ಬ್ರಾಹ್ಮಣರೇ ಆಗಿತ್ತು. ಸೊ ಹೀಗಾಗಿ ಬಾಬಾ ಸಾಹೇಬರ ವ್ಯಕ್ತಿತ್ವದ ಮೇಲೆ ಇವೆಲ್ಲದರ ಪ್ರಭಾವ ಜೋರಾಗಿದೆ ಅಂತ. ಈ ಸಾರಸ್ವತ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ಶಾರದಾ ಕಬೀರ್ ತಂದೆ ಕೃಷ್ಣರಾವ್ ವಿನಾಯಕ್ ಕಬೀರ್ ಅಂತ, ತಾಯಿ ಜಾನಕಿಬಾಯಿ. 5 ಜನ ಸೋದರಿಯರು, 3 ಜನ ಸೋದರರು ಈಕೆಗೆ, ಅಂದರೆ ತುಂಬು ಕುಟುಂಬದಿಂದ ಬಂದವರು. ಇಡೀ ಫ್ಯಾಮಿಲಿಯಲ್ಲಿ ಎಲ್ಲರೂ ಚೆನ್ನಾಗಿ ಓದಿರುವಂಥವ್ರು. ತಂದೆ ಪೂನಾದಲ್ಲಿದ್ದವರು, ಪೂನಾದಲ್ಲಿ ಫಾರ್ಮಸಿ ಡಿಪಾರ್ಟ್ಮೆಂಟಲ್ಲಿ ಗೌರ್ಮೆಂಟ್ ಜಾಬಲ್ಲಿದ್ದಂಥವ್ರು. ಮಗಳು ತುಂಬ ಬುದ್ಧಿವಂತೆಯಾಗಿದ್ದರು, ಬೇಸಿಕಲಿ ರತ್ನಾಗಿರಿ ಊರಿಗೆ ಸೇರಿದವರು. ಬ್ರೈಟ್ ಗರ್ಲ್, ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಹೀಗಾಗಿ ಮನೆಯಲ್ಲಿದ್ದು ಓದೋದು ಬೇಡ ಅಂತ PUಗೆ ಅಂತ ಮುಂಬೈ ಕಳಿಸ್ಕೊಟ್ರು. ಪ್ರಾಬಬ್ಲಿ ಮುಂಬೈಗೆ ಹೋದಾಗ ಮುಂಬೈಯಲ್ಲಿ ಹಾಸ್ಟೆಲಲ್ಲಿ ಇದ್ದುಕೊಂಡು ಆಕೆ ಓದ್ತಾ ಇದ್ರು. PUನಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ಬಂತು. ಮಾರ್ಕ್ಸ್ ಬಂದಿದ್ದರಿಂದಾಗಿ ಮುಂದೇನು ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರೆ, ಅವತ್ತಿನ ದಿನಗಳಲ್ಲಿ ಹಂಗೆ ನಡೀತಿತ್ತು, ಇವತ್ತಿನ ದಿನಗಳಲ್ಲಿ ನಡೆಯಲ್ಲ. ಅಪ್ಪನೇ ಹೇಳಿದ್ರು, ನೀನು ಡಾಕ್ಟರ್ ಆಗಬೇಕು ಅಂತ. ಮಗಳಾಯಿತು ಅಂದ್ಲು. ಇವತ್ತು ಹೇಳಿದ್ರೆ ನಾನು ಇಂಜಿನಿಯರ್ ಆಗಬೇಕು, ನೀ ಹೆಂಗೆ ಡಾಕ್ಟರ್ ಆಗಬೇಕು ಅಂತ ಹೇಳ್ತೀಯ ಅಂತ ಕೇಳ್ಬೋದೇನೋ. ಬಟ್ ಅವತ್ತು ಅಪ್ಪ ಡಿಸೈಡ್ ಮಾಡ್ತಿದ್ರು. ಅಪ್ಪ ಡಿಸೈಡ್ ಮಾಡಿದ ಕೂಡಲೇ ಮಾತಾಡುವಂಥ ಫ್ಯಾಮಿಲಿ ಮಕ್ಕಳೇನಲ್ಲ. ಹೀಗಾಗಿ ಆಯಿತು ಅಂದರು. ಹುಡುಗಿ ಮೆಡಿಸಿನ್ ಓದಲಿಕ್ಕೆ ಅಂತ ಹೋದ್ಲು. ಆಗಲೂ ಅವಳೊಂದು ಹಾಸ್ಟೆಲಿದ್ದು ಕಲಿಬೇಕಾದಂಥ ಸ್ಥಿತಿ. ಮುಂಬೈನಲ್ಲಿ ಗ್ರ್ಯಾಂಟ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ಲು. ಮೆಡಿಕಲ್ ಕಾಲೇಜಲ್ಲಿದ್ದಾಗಲೂ ಹಾಸ್ಟೆಲಲ್ಲಿದ್ದವಳು, ಅವಳು ಒಳ್ಳೆ ಫ್ಲೈಯಿಂಗ್ ಕಲರ್ಸಲ್ಲಿ ಪಾಸಾಗಿ ಬಂದ ತಕ್ಷಣ ಒಂದು ಗೌರ್ಮೆಂಟ್ ಜಾಬ್ ರೆಡಿ ಇತ್ತು. ಅವತ್ತಿನ ದಿನಗಳಲ್ಲಿ ಹಂಗೆ ಸಿಕ್ತಿತ್ತು ತಕ್ಷಣಕ್ಕೆ. ಗೌರ್ಮೆಂಟ್ ಜಾಬ್ ರೆಡಿ ಇತ್ತು. ಈಗ ಮತ್ತೆ ದ್ವಂದ್ವ, ಗೌರ್ಮೆಂಟ್ ಜಾಬಿಗೆ ಹೋಗಬೇಕಾ, ಮುಂದೇನಾದರೂ ಮಾಡಬೇಕು. ಅಪ್ಪನೇ ಆನ್ಸರ್ ಮಾಡಬೇಕು. ಅಪ್ಪ ಹೇಳಿದ್ರು, ಇಲ್ಲ ನೀನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡು, ಗೌರ್ಮೆಂಟ್ ಜಾಬ್ ಆಮೇಲೆ ಸಿಗುತ್ತೆ, ನಿಂಗೆ ತಲೆ ಕೆಡಿಸ್ಕೊಳ್ಬೇಡ ನೀನು ಅಂತ. ಹುಡುಗಿ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಜಾಯ್ನ್ ಆದ್ಲು. ಮತ್ತೆ ಹಾಸ್ಟೆಲಲ್ಲೇ ಇದ್ಕೊಂಡು ಓದಬೇಕು. ಈ ಪೋಸ್ಟ್ ಗ್ರ್ಯಾಜುಯೇಷನ್ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಹೆಲ್ತ್ ಹಾಳಾಗೋಯ್ತು. ಎಷ್ಟು ಕೆಟ್ಟದಾಗಿ ಹೆಲ್ತ್ ಹಾಳಾಯಿತು ಅಂತಂದರೆ, ಎಕ್ಸಾಮ್ ಬರೀಲಿಕ್ಕಾಗದೆ ಬೆಡ್ ರಿಡನ್ ಆಗಿರಬೇಕಾದಂಥ ಸ್ಥಿತಿ ಬಂತು ಹೆಣ್ಮಗಳಿಗೆ.
ಬೆಡ್ ರಿಡನ್ ಆಗಿದ್ದಂಥ ಹೆಣ್ಮಗಳು ಓದ್ಲಿಕ್ಕೆ ಶುರು ಮಾಡಿದಾಗ ಸಹಜವಾಗಿ ಬುದ್ಧನ ಪುಸ್ತಕಗಳನ್ನು ಜಾಸ್ತಿ ಓದಲು ಬುದ್ಧನ ಮೇಲೊಂದು ಪ್ರೀತಿ ಬೆಳೀಲಿಕ್ಕೆ ಶುರುವಾಗಿತ್ತು ಅವರಿಗೆ. ಸೊ ಈ ಕನೆಕ್ಷನಲ್ಲಿ ಇದು ಒಂದು ದೊಡ್ಡ ರೋಲನ್ನು ವಹಿಸುತ್ತೆ. ಇದಾದಮೇಲೆ ಆಕೆ ಏನು ಮಾಡಿದ್ಲು, PG ಕಂಪ್ಲೀಟ್ ಆಗಲಿಲ್ಲ. ಹೀಗಾಗಿ ತನ್ನ ತಂದೆಯ ಫ್ರೆಂಡ್ ಆಗಿದ್ದಂಥ ಮಾಳವಣ್ಕರ್ ಅಂತ ಒಬ್ಬ ಡಾಕ್ಟರ್, ತುಂಬ ಫೇಮಸ್ ಡಾಕ್ಟರು, ಅವ್ರ ಜೊತೆ ಅಸಿಸ್ಟೆಂಟಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಕ್ಲಿನಿಕ್ಕಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ಲು. ಕ್ಲಿನಿಕ್ಕಿಗೆ ಹೋಗ್ತಾ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದ ಈ ಹುಡುಗಿಗೆ ಸ್ವಲ್ಪ ದಿನದಲ್ಲೇ ಗುಜರಾತ್ ಕಡೆಯಿಂದ ಒಂದು ಆಫರ್ ಬಂತು, ನೀನು ಮೆಡಿಕಲ್ ಆಫೀಸರ್ ಆಗಿ ಇಲ್ಲಿ ಬಾ ಅಂತ. ನಾನು ಯಾಕೆ ಇಷ್ಟನ್ನೂ ಹೇಳ್ತಿದ್ದೀನಿ ಅಂದರೆ ಅಗತ್ಯ ಇಲ್ಲ ಹೇಳುವಂಥದ್ದು, ಬಾಬಾ ಸಾಹೇಬರನ್ನ ಕೈ ಹಿಡಿದ ಹೆಣ್ಮಗಳು ಆರ್ಡಿನರಿ ಆಗಿರಲಿಲ್ಲ ಅಂತ ಅರ್ಥ ಆಗಲಿ ಅಂತ. ಏನೋ ಒಂದು ಕಾನ್ಸ್ಪಿರಸಿ ಮಾಡಲಿಕ್ಕೆ ಬಂದಿದ್ರು ಅಂತ ಯಾರಾದರೂ ಹೇಳಿದರೆ, ಅವಳು ಮೆಡಿಕಲೆಲ್ಲ ಓದ್ಕೊಂಡು ಒಂದು ಕಾನ್ಸ್ಪಿರಸಿ ಮಾಡಲಿಕ್ಕೋಸ್ಕರ ಅಷ್ಟು ವರ್ಷ 18 ವರ್ಷ ಗ್ಯಾಪ್ ಇರುವಂಥ ಒಬ್ಬ ಗಂಡನ ಜೊತೆಗೆ ಸುದೀರ್ಘ ಕಾಲ ತನ್ನ ಫೈಟಿಂಗ್ ಲೈಫನ್ನು ಎದುರಿಸಬೇಕಾದಂಥ ಅಗತ್ಯ ಅವಳಿಗೆ ಇರಲಿಲ್ಲ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಷ್ಟೇ. ಗುಜರಾತ್ನಲ್ಲಿ ಕ್ಲಾಸ್ 1 ಮೆಡಿಕಲ್ ಆಫೀಸರ್ ಆಗಿ ಅವಳು ಜಾಯ್ನ್ ಆದ್ಲು. ಆಬ್ವಿಯಸ್ಲಿ ಕ್ಲಾಸ್ 1 ಆಫೀಸರ್ ಅಂತಂದರೆ ಅವ್ರಿಗೊಂದು ಬಂಗ್ಲೆ ಕೊಡ್ತಾರೆ, ಕಾರ್ ಕೊಡ್ತಾರೆ, ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆ. 200 ಬೆಡೆಡ್ ವಿಮೆನ್ ಹಾಸ್ಪಿಟಲ್ ಅದು. ಆ ಹಾಸ್ಪಿಟಲ್ ಅವಳಿದ್ಲು. ಕೆಲಸದ ಒತ್ತಡ ಸಿಕ್ಕಾಪಟ್ಟೆ ಇತ್ತು. ಆ ಕೆಲಸಗಳನ್ನು ನಿಭಾಯಿಸ್ತಾ ಇದ್ಲು. ಅವಳಿಗೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನ HOD ಬೇರೆ ಆಗಿದ್ದರಿಂದ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇತ್ತು. ಸ್ವಲ್ಪ ಕಾಲದಲ್ಲಿ ಅದರ ಸ್ಟ್ರೆಸ್ಸಿಗೆ ಮತ್ತೆ ಹೆಲ್ತ್ ಹಾಳಾಗಿ ಆಕೆ ಮತ್ತೆ ಬೆಡ್ ರಿಡನ್ ಆಗಿ ಕೆಲಸವನ್ನು ಬಿಟ್ಟು ವಾಪಸ್ ಮುಂಬೈಗೆ ಬರಬೇಕಾಗಿ ಬಂತು. ಪರಿಸ್ಥಿತಿಗಳು ಕೆಲವೊಮ್ಮೆ ಹೆಂಗೆ ಹುಡ್ಕೊಂಡು ಬರ್ತಾವೆ ನೋಡಿ. ಆರಾಮಾಗಿ ಅಲ್ಲೇ ಇದ್ದಿದ್ದರೆ ಆಕೆ ಈ ಪಿಕ್ಚರಿಗೆ ಬರ್ತಿರಲಿಲ್ಲ, ಗುಜರಾತ್ನಲ್ಲಿ ಇದ್ಬಿಟ್ಟಿದ್ರೆ. ಮತ್ತೆ ಬಂದು ಏನು ಮಾಡೋದು, ಹೆಲ್ತ್ ಸರಿ ಹೋದ್ಮೇಲೆ ಮಾಳವಣ್ಕರ್ ಹತ್ರ ಮತ್ತೆ ವಾಪಸ್ ಹೋದ್ಲು, ಇಲ್ಲೇ ಜಾಯ್ನ್ ಆಗ್ತೀನಿ ನಾನು ಅಂತ. ಮಾಳವಣ್ಕರ್ ಆಯಿತು ಇಲ್ಲೇ ಕೆಲಸ ಮಾಡು ಅಂತ ಅವ್ರ ಜೊತೆ ಕೆಲಸ ಮಾಡಿಕೊಂಡು ಇದ್ಲು. ಮಾಳವಣ್ಕರ್ ಕ್ಲಿನಿಕ್ ಏನಿದೆ ಅದರ ಹತ್ತಿರದಲ್ಲೇ ಅವರೊಬ್ಬರು ಆತ್ಮೀಯರ ವ್ಯಕ್ತಿಯೊಬ್ಬರಿದ್ದರು, ಪಾರ್ಲೆ ಅನ್ನುವಂಥ ಜಾಗದಲ್ಲಿ, ಮುಂಬೈನಲ್ಲಿ. ಆ ಪಾರ್ಲೆ ಅನ್ನುವಂಥ ಏರಿಯಾದಲ್ಲಿ ಅವರ ಆತ್ಮೀಯರಾಗಿದ್ದಂಥ ಡಾಕ್ಟರ್ ರಾವ್ ಅಂತಿದ್ರು, ಎಕನಾಮಿಸ್ಟ್ ಅವರು, ಮೈಸೂರಿನವರು. ಅವರು ಅಲ್ಲಿದ್ದರು. ಅವರು ಮನೆಯಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳು, ಅವ್ರ ಮಕ್ಕಳೆಲ್ಲ ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಆಗಿದ್ದರಿಂದ ಬಹಳ ಬೇಗ ಇವಳಿಗೂ ಅವರಿಗೆಲ್ಲ ಕನೆಕ್ಟ್ ಆಗಿಬಿಡ್ತು. ಈಕೆ ಒಂಥರ ಮನೆ ಮಗಳ ಥರ ಆಗಿ ಆ ಮನೆಗೆ ಯಾವಾಗಲೂ ಹೋಗ್ತಾ ಇದ್ರು. ಈಕೆಗೆ ಆಗ ಗೊತ್ತಿರಲಿಲ್ಲ ಡಾಕ್ಟರ್ ರಾವ್ ಮತ್ತು ಅಂಬೇಡ್ಕರ್ ಬಹಳ ಕ್ಲೋಸ್ ಫ್ರೆಂಡ್ಸು ಅಂತ. ಅಂಬೇಡ್ಕರ್ ಯಾರು ಅಂತಲೇ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ಈಕೆಗೆ. ಈ ಮೆಡಿಕಲೆಲ್ಲ ಓದೋರಿಗೆ ಈ ಪ್ರಪಂಚದ ಜ್ಞಾನ ಬಹಳ ಇರುತ್ತೆ ಅಂತ ಏನಿಲ್ಲ. ಸಿಕ್ಕಾಪಟ್ಟೆ ಓದ್ನಲ್ಲಿ ಮಗ್ನರಾಗ್ಬಿಟ್ಟಿರ್ತಾರೆ ಅವ್ರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲ್ಲ. ಪ್ರಾಬಬ್ಲಿ ಅಂಥದ್ದೇ ಪರಿಸ್ಥಿತಿ, ಗೊತ್ತೇ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗಲಾದರೂ ಬರೋರು, ಬಂದು ಮಾತನಾಡಲಿಕ್ಕೆ ಅಂತ ಕೂತಿರೋ ಇಬ್ಬರು ಸ್ಕಾಲರ್ಸು ಮಾತನಾಡ್ತಾ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇತ್ತು. ಕೆಲವೊಂದು ಸಲ ಬಾಬಾ ಸಾಹೇಬರು ಏನನ್ನೋ ಹೇಳೋರು, ಅದನ್ನು ಅವ್ರು ವಿರೋಧಿಸೋರು, ಅವ್ರು ಹೇಳೋದನ್ನು ಬಾಬಾ ಸಾಹೇಬರು ವಿರೋಧಿಸ್ತಾ ಇದ್ರು. ಕೆಲವರು ಇಬ್ಬರು ಒಂದೇ ವಿಚಾರದ ಬಗ್ಗೆ ಸಮಾನ ಓಘದಲ್ಲಿ ಮಾತನಾಡ್ತಾ ಹೋಗ್ತಿದ್ರು. ಶಿ ಯೂಸ್ ಟು ಲಿಸನ್ ಇಟ್. ಎಷ್ಟು ಚೆನ್ನಾಗಿದೆಯಲ್ಲ ಇದು, ಕೇಳಲಿಕ್ಕೆ ಭಾಳ ಚೆನ್ನಾಗಿದೆ ಅಂತ ಮಾತಾಡಿದ್ರು. ಕೊನೆಗೆ ಒಂದಿನ ಈಕೆ ಪರಿಚಯ ಮಾಡಿಕೊಡ್ಲಾಯಿತು. 1947ನ ಆರಂಭದ ದಿನಗಳು. ಪರಿಚಯ ಮಾಡಿಕೊಟ್ಟಾಗ ಬಾಬಾ ಸಾಹೇಬರು ಈಕೆ ಜೊತೆ ಮಾತನಾಡ್ತಾ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಸಿಕ್ಕಾಪಟ್ಟೆ ಈಕೆಗೆ ಹೇಳಿದರು. ಸ್ತ್ರೀ ಸ್ವಾತಂತ್ರ್ಯ ಹೇಗಾಗಬೇಕು, ಹೆಣ್ಮಕ್ಳು ಹೇಗೆ ಮುಂದಕ್ಕೆ ಬರಬೇಕು, ಎಲ್ಲ ತಮ್ಮ ಪರಿಕಲ್ಪನೆಗಳನ್ನು ಬಾಬಾ ಸಾಹೇಬರು ಬಿಚ್ಚಿಟ್ರು. ಆಕೆ ತನ್ನ ಪುಸ್ತಕದಲ್ಲಿ ಬರ್ಕೊಳ್ತಾಳೆ, ನಾನು ತುಂಬ ಓದಿದ್ದೆ ಅಂತ ಅಂದ್ಕೊಂಡೆ ನಾನು, ಆದರೆ ಬಾಬಾ ಸಾಹೇಬರು ಹೇಳಿದ ಯಾವ ವಿಚಾರವೂ ನಂಗೆ ಗೊತ್ತಿರಲಿಲ್ಲ, ಅಷ್ಟು ಹೊಸ ವಿಚಾರಗಳನ್ನು ಅವ್ರು ನನಗೆ ಅವತ್ತು ಹೇಳಿದರು ಅಂತ ಅವ್ರು ಬಾಬಾ ಸಾಹೇಬರ ಬಗ್ಗೆ ಹೇಳ್ತಾರೆ. ಟ್ವಿಸ್ಟ್ ಎಲ್ಲಿ ಅಂತಂದರೆ, ಈ ಡಾಕ್ಟರ್ ರಾವ್ ಅವರ ಹೆಂಡತಿಯನ್ನು ಮಾಳವಣ್ಕರ್ ಟ್ರೀಟ್ ಮಾಡಿದರು ಹುಷಾರಿಲ್ಲದೆ ಹೋಗಿದ್ದಾಗ. ಅದಕ್ಕೆ ಅವ್ರು ಬಾಬಾ ಸಾಹೇಬರು ನೋಡಿ ಹೇಳ್ತಾರೆ, ನಿಮ್ಮ ಹೆಲ್ತ್ ಚೆನ್ನಾಗಿರಲ್ಲ, ತುಂಬ ಪ್ರಾಬ್ಲಮ್ ಇರುತ್ತೆ, ಒಂದ್ಸಲ ಮಾಳವಣ್ಕರ್ನ ಭೇಟಿ ಮಾಡಿ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಅಂತ. ಈ ರಾವ್ ಮನೆಗೆ ಬಂದಿದ್ದವರು ಒಂದಿನ ಮಾಳವಣ್ಕರ್ ಮನೆಗೆ ಕ್ಲಿನಿಕ್ಕಿಗೆ ಬಂದಾಗ ಅಲ್ಲಿ ಸವಿತಾ ಇತ್ತು. ಸವಿತಾಗೂ ಆಶ್ಚರ್ಯ, ನೀನು ಯಾಕೆ ಇಲ್ಲಿ ಅಂತ. ಇಲ್ಲ, ಡಾಕ್ಟರ್ ನೋಡ್ಲಿಕ್ಕೆ ಬಂದೆ ಅಂತ. ಸೊ ಈ ಡಾಕ್ಟರ್ನ ಪರಿಚಯ ಅಲ್ಲಾಯಿತು. ಪದೇ ಡಾಕ್ಟರ್ ಹತ್ರ ಬರ್ತಿದ್ರು, ಏನಾದರೂ ಸಜೆಷನ್ಸ್ ಬೇಕಿದ್ರೆ ಓವರ್ ದ ಫೋನ್ ಕೇಳ್ತಿದ್ರು. ಕೊನೆಗೆ ಎಷ್ಟರ ಮಟ್ಟಿಗೆ ಅವರಿಬ್ಬರು ಫ್ರೆಂಡ್ಶಿಪ್ಪು ಅಂತಂದರೆ, ಡೆಲ್ಲಿಯಲ್ಲಿರುವಾಗ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ವೆನ್ ಹಿ ವಾಸ್ ಇನ್ ಡೆಲ್ಲಿ, ಅವರು ಯಾವಾಗಲಾದರೂ ಕರೆಸ್ಕೊಳ್ಳೋರು, ನೀವು ಡೆಲ್ಲಿಗೆ ಬಂದುಬಿಡಿ, ನನ್ನ ಹೆಲ್ತ್ ತುಂಬ ಹಾಳಾಗಿದೆ ಅಂತ. ಆಗ ಮಾಳವಣ್ಕರ್ ಯೂಸ್ ಟು ಫ್ಲೈ ಫ್ರಮ್ ಮುಂಬೈ ಟು ಡೆಲ್ಲಿ, ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಬರೋರು. ಇಂಥ ಫ್ರೆಂಡ್ಶಿಪ್ ಅವ್ರದ್ದು. ಹೀಗಾಗಿ ಆ ಫ್ರೆಂಡ್ಶಿಪ್ ನಡುವೆ ಅವ್ರು ಬರುವಾಗ ಒಂದಿನ ಅವರ ಹೆಲ್ತ್ ತುಂಬ ಕೆಟ್ಟಿದ್ದಾಗ, ಅದು ಡಯಾಬಿಟೀಸು, ನಾನು ಹೇಳ್ದಂಗೆ ಹೈ BP, ಅವ್ರಿಗೆ ಶುಗರ್, ಆಬ್ವಿಯಸ್ಲಿ ನ್ಯೂರೈಟಿಸು, ರುಮ್ಯಾಟಿಸ್ಮು ಎಲ್ಲ ಇತ್ತಲ್ಲ. ಸೊ ಅದು ದೀರ್ಘಕಾಲದ ಮಿತ್ರರಾಗಿದ್ದರು ಅಂತ ನಾನು ಆಗಲೇ ಹೇಳಿದೆ. ನಾನು ಈ ಕಥನವನ್ನು ಒಂದು ನಿಮಿಷ ನಿಲ್ಲಿಸ್ಬೇಕಿಲ್ಲಿ. ನನಗೆ ಬಾಬಾ ಸಾಹೇಬರ ಆರೋಗ್ಯ ಕೆಟ್ಟಿತ್ತು ಅಂತಂದಾಗ ಸಂಭ್ರಮದ ಸಂಗತಿ ಅಲ್ಲ. ನೋಡಿದ್ರಾ, ಬಾಬಾ ಸಾಹೇಬರು ಆರ್ಡಿನರಿ ಮನುಷ್ಯ, ಅವ್ರ ಹೆಲ್ತ್ ಎಷ್ಟು ಹಾಳಾಗಿತ್ತು ನೋಡಿ ಅಂತಲ್ಲ.
ನನಗೆ ಬಾಬಾ ಸಾಹೇಬರ ಹೆಲ್ತ್ ಕೆಟ್ಟಿತ್ತು ಅಂತಂದಾಗ ಏನನ್ಸುತ್ತೆ ಗೊತ್ತಾ? ಕೆಟ್ಟಿರುವ ಹೆಲ್ತಿನ ನಡುವೆಯೂ ಕೂಡ ಆ ಮನುಷ್ಯ ನಮ್ಮ ಒಳಿತಿಗೋಸ್ಕರ ಇಷ್ಟು ಕೆಲಸ ಮಾಡಿದ್ನಲ್ಲ ಅಂತ ನನ್ನ ಹೃದಯದಲ್ಲಿ ಅವರಿಗೆ ಕೊಟ್ಟ ಜಾಗ ಸ್ವಲ್ಪ ದೊಡ್ಡದಾಗತ್ತೆ. ಕೆಲವು ವರ್ಷಗಳ ಹಿಂದೆ, ನೆನಪಿದೆಯೋ ಇಲ್ವೋ ನಿಮ್ಗೆ ನಂಗೆ ಗೊತ್ತಿಲ್ಲ, ಒಂದು ಪತ್ರಿಕೆ, ಕನ್ನಡದ್ದು ತುಂಬ ಪಾಪ್ಯುಲರ್ ಪತ್ರಿಕೆ. ಆ ಪತ್ರಿಕೆಯಲ್ಲೋ ಅಯೋಗ್ಯ ಈ ಪದವನ್ನು ಬಳಸ್ತೀನಿ ನಾನು, ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿದೆ ಬಳಸ್ಬೋದು ಅಂತ. ಅವನು ಪತ್ರಿಕೆಯಲ್ಲಿ ವಿವೇಕಾನಂದರ ಬಗ್ಗೆ ಕೆಟ್ಟದಾಗ ಬರೆದ. ವಿವೇಕಾನಂದರಿಗೆ ಡಯಾಬಿಟಿಸ್ ಇತ್ತು, ವಿವೇಕಾನಂದರಿಗೆ BP ಇತ್ತು, ಅವರಿಗೆ ಕೈ ಮುಟ್ಟಿದ್ರೆ ನೋಯ್ತಾ ಇತ್ತು, ಅವ್ರ ಒಂದು ಕಣ್ಣು ರೆಡ್ ಆಗೋಗ್ತಾ ಇತ್ತು, ಇಷ್ಟೆಲ್ಲ ಪ್ರಾಬ್ಲಮ್, 31 ಥರದ ಕಾಯಿಲೆಯನ್ನು ಪಟ್ಟಿ ಮಾಡಿ, ನೋಡಿದ್ರಾ ವಿವೇಕಾನಂದರು ನೀವು ಅನ್ಕೊಳ್ಳುವಂತೆ ಗ್ರೇಟ್ ಮನುಷ್ಯ ಅಲ್ಲ, ಒಬ್ಬ ಆರ್ಡಿನರಿ ಮನುಷ್ಯ ಅಂತ ಯಾರಾದರೂ ಹೇಳ್ತಾರೇನ್ರಿ ಹಿಂಗೆ? ನಂಗೆ ಭಾಳ ವಿಚಿತ್ರ ಅನ್ಸೋದು, ಈ ಥರದ ಆಲೋಚನೆ ಮಾಡುವ ಮನಸ್ಥಿತಿಗಳಾದರೂ ಹೆಂಗಿರ್ತವೆ ಅಂತ. ಅದು ಎಷ್ಟು ಕೆಟ್ಟ ಮನಸ್ಥಿತಿಗಳು ಅಂತ. ಬಟ್ ನನಗೆ ಹಂಗೆ ಮಾಡಬೇಕು ಅಂತ ಅನ್ಸಲ್ಲ. ನಾನು ಬಾಬಾ ಸಾಹೇಬ್ರ ಹೆಲ್ತಿನ ಬಗ್ಗೆ ಯೋಚನೆ ಮಾಡುವಾಗ ನನ್ನ ಮನಸ್ಸು ಎಲ್ಲಿ ಓಡ್ತಿತ್ತು ಗೊತ್ತಾ? ಈ ಹೆಲ್ತ್ ಇಷ್ಟು ಹಾಳಾಗ್ಲಿಕ್ಕೆ ಏನು ಕಾರಣ ಇರ್ಬೋದು? ನಾನು ನೀವು ಈ ವಯಸ್ಸಿನಲ್ಲೂ ಸ್ವಲ್ಪ ಹೆಲ್ದಿ ಆಗಿರ್ಲಿಕ್ಕೆ ಏನು ಕಾರಣ? ಬಾಬಾ ಸಾಹೇಬ್ರ ಹೆಲ್ತ್ ಹಾಳಾಗ್ಲಿಕ್ಕೆ ಏನು ಕಾರಣ? ನೀವು ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಬಾಬಾ ಸಾಹೇಬರಿಗೆ ಬಾಲ್ಯದಿಂದಲೂ ಅಸ್ಪೃಶ್ಯತೆಯ ನೋವಿತ್ರಿ. ಅವ್ರಿಗೆಲ್ಲೋದ್ರೂ ಭಯ ಆಗ್ತಿತ್ತು, ನನ್ನನ್ನು ಆಚೆ ದಬ್ಬಿಡ್ತಾರೋ ಏನೋ, ಒಳಗೆ ಸೇರಿಸ್ಕೊಳ್ತಾರೋ ಇಲ್ವೋ, ನಾನು ಕೂತ್ರೆ ಯಾರಾದರೂ ಮಧ್ಯ ಬಂದು ಎಬ್ಬಿಸ್ಬಿಟ್ರೆ. ಹೋಟ್ಲಲ್ಲಿ ಊಟಕ್ಕೆ ಕೂತಿರುವಾಗ ಇಮ್ಯಾಜಿನ್ ಮಾಡಿ, ನಿಮ್ಮನ್ನು ನೀವು ಒಂದು ಸ್ವಲ್ಪ ಹೊತ್ತು ನಾನು ದಲಿತರ ವರ್ಗಕ್ಕೆ ಸೇರಿದವನು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಊಟಕ್ಕೆ ಕೂತಿರುವ ನಿಮ್ಮನ್ನು ಊಟದ ಹಾಲ್ನಿಂದ ಎಬ್ಬಿಸಿ ಓಡಿಸಿದರೆ ಒಂದ್ಸಲ ಏನೋ ಸಹಿಸ್ಕೋಬೋದು. ಪದೇ ಪದೇ ಓಡಿಸಿದ್ರೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ಊಟಕ್ಕೆ ಹೋಗೋದೇ ಬೇಡಪ್ಪ, ಎಲ್ಲೂ ನಮ್ಮ ಪಾಡಿಗೆ ನಾವೆಲ್ಲಾದರೂ ಸೈಡಲ್ಲಿ ಊಟ ಮಾಡು ಅಂತ ಅನ್ನಿಸ್ಬಿಡತ್ರಿ. ಬಾಬಾ ಸಾಹೇಬರಿಗೆ ಈ ಆತಂಕ ಇತ್ತಲ್ಲ, ಎಲ್ಲಿ ಓಡಿಸ್ಬಿಡ್ತಾರೋ. ಒಂದು ಕಡೆ ಅಂತೂ ಅವ್ರಿಗೆ ಹೇಳ್ತಾರೆ, ನೀನು ಮುಸಲ್ಮಾನ ಅಂತ ಹೇಳ್ಕೊಳಪ್ಪ, ಬಿಟ್ಬಿಡ್ತಾರೆ. ನೀನು ಬೌದ್ಧ ಅಂತ ಹೇಳ್ಕೊ, ನೀನು ಜೈನ ಅಂತ ಹೇಳ್ಕೊ, ನೀನು ಹಿಂದೂ ದಲಿತ ಅಂತ ಹೇಳಲಿಕ್ಕೆ ಹೋಗ್ಬೇಡ. ಸುಳ್ಳು ಹೇಳ್ಕೊಂಡು ಬದುಕಬೇಕಾದ ಸ್ಥಿತಿ, ಮಾನಸಿಕ ಒತ್ತಡ ಅಲ್ವೇನಿದು? ಬಾಬಾ ಸಾಹೇಬರಿಗೆ ಆ ಒತ್ತಡ ಇತ್ತು. ಅದು ಎಲ್ಲಿಂದ ಆಚೆ ಹಾಕಬೇಕು ಆ ಒತ್ತಡ? ಬಾಬಾ ಸಾಹೇಬರಿಗೆ ಅಧ್ಯಯನಕ್ಕೆ ಅಂತ ಲಂಡನ್ನಿಗೆ ಹೋದಾಗ ಧನಂಜಯ್ ಕೀರ್ ಬರೀತಾರೆ, ಯಾವಾಗ ಊಟ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ ಅಂತ. ಅವರು ಓದ್ಲಿಕ್ಕೆ ಕೂತರು ಅಂದ್ರೆ ಎಲ್ಲ ಮೈ ಮರಿತಿದ್ರು, ದುಡ್ಡು ಜಾಸ್ತಿ ಇರ್ತಿರ್ಲಿಲ್ಲ, ಸಿಕ್ಕ ಸ್ವಲ್ಪ ಊಟವನ್ನೇ ಮಾಡಿಕೊಂಡು ತಮ್ಮ ಜೀವವನ್ನು ಹಿಡ್ಕೊಂಡಿದ್ರು. ಯಾಕೆಂದ್ರೆ ಅಧ್ಯಯನ ಮಾಡಬೇಕು ಅನ್ನೋ ಹುಚ್ಚಿಗೆ. ಯಾವಾಗಲೂ ಆಚೆ ಹಾಕಬೇಕಲ್ಲ ಅದು. ಬಾಬಾ ಸಾಹೇಬರಿಗೂ ಅಷ್ಟು ಅಧ್ಯಯನ ಮಾಡಿಕೊಂಡು ಬ್ಯಾರಿಸ್ಟರ್ ಆಗಿ, ಅವರು ಎಕನಾಮಿಸ್ಟ್ ಆಗಿ ಭಾರತಕ್ಕೆ ವಾಪಸ್ ಬಂದು ಬರೋಡಾ ರಾಜನ ಅಧೀನದಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೋದಾಗ ಇರ್ಲಿಕ್ಕೆ ಒಂದು ರೂಮ್ ಕೊಡಲಿಲ್ಲ ರೀ ನಾವು ಅವ್ರಿಗೆ. ಹಿಂದೂಗಳು ಅಂತ ನಾವು ಅನಿಸ್ಕೊಂಡವ್ರು ಬಿಡಿ, ಪಾರ್ಸಿಗಳು ಪಾರ್ಸಿ ಹೋಟ್ಲಲ್ಲಿದ್ದ ಬಾಬಾ ಸಾಹೇಬರನ್ನ ಹೊರಗೆ ದಬ್ತಾರೆ, ನಮ್ಮ ಹೋಟ್ಲಿಗೆ ಬಂದು ನಮ್ಮ ಹೋಟ್ಲನ್ನು ಅಪವಿತ್ರ ಮಾಡದೆ ಅಂತ. ಜೀರ್ಣಿಸ್ಕೊಳ್ಳೋದೇ ಬಹಳ ಕಷ್ಟ. ಮಾನಸಿಕವಾದ ಈ ತುಮುಲಗಳನ್ನ ಆ ದೇಹ ಹೆಂಗ್ ಸಹಿಸ್ಕೊಂಡಿರ್ಬೇಕು ಹೇಳಿ? ಇದರಿಂದ ಏನಾಗುತ್ತೆ ಅಂತ ಅನ್ನಿಸ್ಬೋದು. ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಒಂದು ಕ್ಷಣ. ಎಲ್ಲಾದರೂ ಹೊರಗಡೆ ರಾಮಸ್ವಾಮಿಗಳು, ಗಣೇಶರು, ಶಶಿಕಿರಣ್ ಥರದವ್ರು ಮಾತನಾಡ್ತಾ ನಿಂತರೆ ನಮಗೆಲ್ಲ ಮುಂದಕ್ಕೆ ಬಂದು ಮಾತನಾಡಲಿಕ್ಕೆ ಹೆದರಿಕೆ ಆಗುತ್ತೆ. ಅವ್ರು ಅವು ಮಾಡ್ಕೊಂಡಿರೋ ಅಧ್ಯಯನ, ಅವರು ಮಾತಾಡುವಷ್ಟು, ಪಾಪ ಅವರೆಲ್ಲ ಹಂಗಲ್ಲ, ಯಾರೇ ಬಂದರೂ ಪ್ರೀತಿಯಿಂದ ಮಾತಾಡ್ತಾರೆ. ಬಟ್ ಇಮ್ಯಾಜಿನ್ ಮಾಡಿ ಅವ್ರ ಮಾತಿನ ಶೈಲಿ, ಅವ್ರು ಬಳಸುವ ಪದಗಳು, ಅವ್ರು ಓದ್ಕೊಂಡಿರೋದು ಎಷ್ಟು ವಿಸ್ತಾರ, ಇವೆಲ್ಲ ನೋಡಿದ್ರೆ ದೂರ ಇರೋದೇ ಒಳ್ಳೇದಪ್ಪ, ಹತ್ರ ಹೋಗೋದೇ ಬೇಡ ಅಂತ. ಎಲ್ಲ ಸಮಾನವಾಗಿರ್ಬೋದಾಗಿರುವಂಥ ಬಹುತೇಕ ಸಂಗತಿಗಳಲ್ಲಿ ಜೊತೆಯಲ್ಲಿ ಹೋಗಿ ಮಾತನಾಡಿಸ್ಬೋದಾಗಿರುವಂಥ ಪ್ರೀತಿಯ ವಾತಾವರಣ ನಿರ್ಮಾಣ ಆಗಿರುವ ಸಂದರ್ಭದಲ್ಲೇ ಹಿಂಗಾಗುವಾಗ ಜಾತಿಯ ಹೆಸರಿಗೆ ದೂರ ತಳ್ಳಿಸಿಕೊಳ್ಳುವ ವ್ಯಕ್ತಿಗೆ ಈ ಥರದೊಂದು ಸಂಸ್ಥೆಯ ಗೇಟನ್ನು ನೋಡಿದಾಗ ಒಳಗೆ ಬರಬೇಕೋ ಆಚೆ ಹೋಗಬೇಕು ಅಂತ ಟೆನ್ಷನ್ ಆಗ್ತಾ ಇದ್ದರೆ ಅದೆಲ್ಲ ಹೇಗೆ ಆಚೆಗೆ ಬರಬೇಕು? ನೀರು ಕುಡಿಯೋ ಅಜಿಟೇಷನ್ ಮಾಡಿದ್ರು, ಹೊಡೆಸ್ಕೊಂಡ್ರು. ದೇವಸ್ಥಾನಕ್ಕೆ ಹೋಗುವಂಥ ಎಜಿಟೇಷನ್ ಮಾಡಿಸಿದ್ರು, ತನ್ನ ಅನುಯಾಯಿಗಳ ಸಮೇತ ತಾನೂ ಹೊಡೆಸ್ಕೊಂಡ್ರು. ಆ ಸಂದರ್ಭಗಳಲ್ಲಿರ್ಬೋದಾಗಿರುವಂಥ ಮೆಂಟಲ್ ಪ್ರೆಷರ್ ಹೆಂಗಿತ್ತು ಬಾಬಾ ಸಾಹೇಬರಿಗೆ ಅಂತ ಇಮ್ಯಾಜಿನ್ ಮಾಡಿ ಅಂತ. ಅವರು ಒಟ್ಟು 4 ಮಕ್ಕಳು, 3+1+1 5 ಮಕ್ಕಳು. ಅದರಲ್ಲಿ 4 ಮಕ್ಕಳು ತೀರ್ಕೊಂಡ್ರು, ಹೆಂಡತಿ ತೀರ್ಕೊಂಡ್ರು. ಆಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋಗಬೇಕು ಅನ್ನೋಂಥ ಅವ್ರಿಗೊಂದು ಉತ್ಕಟವಾದ ಬೈಕೆ ಇತ್ತಲ್ಲ ತನ್ನ ಜನರಿಗೋಸ್ಕರ, ಅದು ಹೋಗೋ ಬಾಗಿಲು ಮುಚ್ಚಲಾಯಿತು. ಪ್ರತಿ ಕ್ಷಣವೂ ಕೂಡ ನೀವು ಅವರಿಗೆ ಹೊಡೆತಗಳ ಮೇಲೆ ಹೊಡೆತ ಕೊಡ್ತಿದ್ರೆ ಮನಸ್ಸು ಎಲ್ಲರ ಎದುರುಗಡೆ ಧೈರ್ಯವಾಗಿ ನಿಲ್ಬೋದು. ಆದರೆ ದೇಹ ಜರ್ಜರಿತವಾಗಿರುತ್ತಲ್ಲ, ಹೆಂಗೆ ಸಹಿಸ್ಕೊಳ್ಳೋದು?
ಬಾಬಾ ಸಾಹೇಬರ ಬದುಕಿನುದ್ದಕ್ಕೂ ಇಂಥದ್ದನ್ನು ಎದುರಿಸ್ಕೊಂಡೇ ಬಂದಿದ್ದಾರೆ. ನಾವುಗಳು ನನ್ನ ಹತ್ರ ತುಂಬ ಜನ ಬಂದು ಹೇಳ್ತಾರೆ, ಏನು ಸರ್, ನಾನು ಪಾರ್ಟಿಗೋಸ್ಕರ ಎಷ್ಟು ಕರಪತ್ರ ಹಂಚಿದ್ದೀನಿ, ನಾನು ಪಾರ್ಟಿಗೋಸ್ಕರ ಎಷ್ಟು ಬ್ಯಾನರ್ ಕಟ್ಟಿದ್ದೀನಿ, ನನಗೆ ಕಾರ್ಪೊರೇಷನ್ ಟಿಕೆಟ್ ಕೊಡಲಿಲ್ವಲ್ಲ. ಬರ್ತಾರೆ ಭಾಳ ಜನ, ಏನೋ ಭಾರಿ ಗನಂದಾರಿ ಕಡದು ಕಟ್ಟಾಕಿರೋ ಥರ. ಏನೋ ಅವ್ರ ಆಕ್ರೋಶ, ಅವ್ರ ದುಃಖ, ಅವ್ರ ನೋವು, ಅವ್ರ ಕಣ್ಣೀರು, ಇದನ್ನೆಲ್ಲ ನೋಡುವಾಗ ಅನ್ಸುತ್ತೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ಇವನು ಅಂತ. ಒಂದು ಟಿಕೆಟ್ ಕೊಡದೇ ಇರೋದಕ್ಕೆ ಡಿಪ್ರೆಷನ್ಗೆ ಹೋಗ್ತಾನೇನೋ ಅಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದಾದರೆ, ಬಾಬಾ ಸಾಹೇಬರನ್ನ ಉದ್ದಕ್ಕೂ ಹಿಂಗೆ ಬಡದು 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 ಮಾನಸಿಕವಾಗಿ ಜರ್ಜರಿತವಾಗಿರುವ ಈ ಮನುಷ್ಯನ ದೈಹಿಕ ಪರಿಸ್ಥಿತಿ ಹಿಂಗಾಗದೆ ಇನ್ನೇನ್ರಿ ಆಗಬೇಕು? ವಿವೇಕಾನಂದರಿಗೆ ಯಾಕೆ 31 ಕಾಯಿಲೆ ಅಂತ ಕೇಳಿದಾಗ ನನಗೆ ಹಂಗೆ ಅನಿಸುತ್ತೆ, ನಾನು ನೀವು 300 ವರ್ಷ ಜೀವನ ಮಾಡಿದರೂ ಏನನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ವೋ ಅದನ್ನು 39 ವರ್ಷದಲ್ಲಿ ಮಾಡಿ ಮುಗಿಸಿ ಹೋದ ಮನುಷ್ಯ, ನಾವೆಲ್ಲರೂ 300 ವರ್ಷಗಳಲ್ಲಿ ಎದುರಿಸಬೇಕಾದ ಸಂಕಟವನ್ನು ಒಂದು ಜನ್ಮದಲ್ಲಿ ಎದುರಿಸೋದಿಲ್ಲ ಅಂದ್ಕೊಂಡಿದ್ದೀರೇನು? ಅದನ್ನು ಅರಿತುಕೊಳ್ಳುವ ವಿಶಾಲ ಮನೋಭಾವ ಇದ್ದವನಿಗೆ ಈ ಸಮಸ್ಯೆ ಆಗೋದಿಲ್ಲ ಅಂತ. ಫೈನ್, ನಾನು ವಾಪಸ್ ನನ್ನ ಕಥನಕ್ಕೆ ಬರ್ತೀನಿ. ಬಾಬಾ ಸಾಹೇಬರಿಗೆ ಮಾಳವಣ್ಕರ್ ಹತ್ರ ಡಾಕ್ಟ್ರು, ವಾಪಸ್ ನೆನಪಿಸ್ತೀನಿ ನಾನು, ಡಾಕ್ಟರ್ ಮಾಳವಣ್ಕರ್ ಹತ್ರ ಬಾಬಾ ಸಾಹೇಬರು ಯಾವಾಗಲೂ ಬರ್ತಿದ್ರು. ಅಲ್ಲೇ ಶಾರದಾ ಕಬೀರನ್ನ ಭೇಟಿ ಮಾಡಿದರು. ಮತ್ತೊಂದು ಸಲ ಮಾತನಾಡ್ಲಿಕ್ಕೆ ಸಿಕ್ತು. ಇಬ್ಬರು ಗ್ರೇಟ್ ಫ್ರೆಂಡ್ಸ್ ಆಗಿಬಿಟ್ರು. ಶಾರದಾ ಕಬೀರು ಮತ್ತು ಅವರು ಕೂಡ ಗ್ರೇಟ್ ಫ್ರೆಂಡ್ಸ್ ಆದರು. ಕೊನೆಗೇನಾಯಿತು, ಒಂದಿನ ಈ ಹೆಲ್ತಿನ ಬಗ್ಗೆ ಮಾತಾಡುವಾಗ ಶಾರದಾ ಕಬೀರ್ ಈ ಹೆಣ್ಮಗಳು ಹೇಳಿದ್ಲು, ಡಾಕ್ಟರ್ ಸಾಬೆ ಅಂತ ಕರಿತಿದ್ದಾಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ, ಡಾಕ್ಟರ್ ಸಾಬ್, ಒಂದು ಸಮಸ್ಯೆ ಇದೆ, ನೀವು ನಿಮ್ಮ ಮನೆಯಲ್ಲಿ ಯಾರೂ ಇರಲ್ವಾ? ನಾನೊಂದು ಕೆಲಸ ಮಾಡ್ತೀನಿ, ನಿಮ್ಮ ಮನೇಲಿ ಬಂದು 2 ದಿನ ಇದ್ದು ನಿಮ್ಮ ಹೆಂಡ್ತಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿಕೊಟ್ಟು ಹೆಂಗೆ ನಿಮ್ಮನ್ನು ನೋಡ್ಕೋಬೇಕು, ಏನೇನು ಔಷಧಿ ಯಾವಾಗ ಕೊಡಬೇಕು ಅಂತ ಹೇಳ್ತೀನಿ, ಹೆಲ್ತ್ ಎಷ್ಟು ದಿನ ಅಂತ ಹಿಂಗೆ ಒದ್ದಾಡ್ತೀರಾ ಅಂತ. ತಕ್ಷಣ ಬಾಬಾ ಸಾಹೇಬರು ಒಂದು ಸರ್ಕ್ಯಾಸ್ಟಿಕ್ ಸ್ಮೈಲ್ ಕೊಟ್ಟು ಹೊರಟ್ಬಿಡ್ತಾರೆ. ಯಾಕೆ ಈ ಥರ ಸ್ಮೈಲ್ ಕೊಟ್ಟರು ಬಾಬಾ ಸಾಹೇಬರು ಅಂತ ಆಕೆಗೆ ಅರ್ಥ ಆಗೋದಿಲ್ಲ, ಸುಮ್ಮನಾಗ್ಬಿಡ್ತಾಳೆ. ಸ್ವಲ್ಪ ದಿನ ಆದಮೇಲೆ ಬಾಬಾ ಸಾಹೇಬ್ರು ಬಾ ಒಂದು ಗಾಡೀಲಿ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಬೇಕಾದ್ರೆ ಹೇಳ್ತಾರೆ, ನನ್ನ ಮನೆಯಲ್ಲಿ ಹೆಂಗಸು ಅನ್ನೋರು ಯಾರೂ ಇಲ್ಲವೇ ಇಲ್ಲ, ನಾನೊಬ್ಬನೇ ಇರೋದು, ಎಲ್ಲವನ್ನೂ ನಾನೊಬ್ಬನೇ ಮಾಡ್ಕೊಳ್ಬೇಕು, ಜೊತೇಲಿ ಇರಬೇಕಾಗಿರುವಂಥ ಕೆಲವು ಪುರುಷರಿದ್ದಾರೆ, ಅವರೇನಾದರೂ ಮಾಡ್ತಾರೆ ಅಷ್ಟೇ ಅಂದಾಗ ಇವಳಿಗೆ ಶಾಕ್ ಆಗುತ್ತೆ, ಏನೂ ಮಾತನಾಡಲ್ಲ. ಇನ್ನೊಂದು ಸ್ವಲ್ಪ ದಿನ ಕಳೆದ ನಂತರ ಬಾಬಾ ಸಾಹೇಬರು ಮತ್ತೆ ಬಂದಾಗ ಈಕೆಯನ್ನು ಮತ್ತೊಮ್ಮೆ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಬೇಕಾದ್ರೆ ಪರಿಚಯ ತುಂಬ ಚೆನ್ನಾಗಿ ಘನೀಭವಿಸಿರುವಂಥ ಸಂದರ್ಭ. ಕರ್ಕೊಂಡು ಹೋಗಬೇಕಾದ್ರೆ ಹೇಳ್ತಾರೆ, ನೋಡು, ನನ್ನ ಜೊತೇಲಿರುವಂಥವ್ರು ಎಲ್ಲರೂ ಹೇಳ್ತಾರೆ ನೀನು ಹೆಲ್ತ್ ಚೆನ್ನಾಗಾಗಬೇಕು ಅಂತ. ನಾನು ಹೇಳ್ತಿರ್ತೀನಿ ಏನು ಕಟ್ಕೊಂಡು ಏನಾಗಬೇಕಾಗಿದೆ, ಒಂದಿನ ಎಲ್ಲರ ಬಾಡಿನೂ ಹೋಗುತ್ತೆ, ನನ್ನ ಬಾಡಿನೂ ಹೋಗುತ್ತೆ ಅಂತಂದರೆ ಅವ್ರು ಕೇಳಲ್ಲ, ಲಕ್ಷಾಂತರ ಜನರಿಗೋಸ್ಕರ ನೀವು ಬದುಕಿರಬೇಕು ಅಂತ ಹೇಳ್ತಾರೆ ಅಂತ. ಅದಕ್ಕೆ ಈಕೆ ಹೇಳಿದ್ಲು, ಕರೆಕ್ಟು, ತಪ್ಪೇನಿಲ್ಲ, ನೀವು ಬದುಕಿರಬೇಕು ಅದಕ್ಕೋಸ್ಕರ ಅಂತ. ಹಂಗೆ ಹೇಳಿದರೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಹಾಗೆ ಬದುಕಿರಬೇಕು ಅಂದರೆ ಮದುವೆ ಆಗಬೇಕು ಅಂತ ಎಲ್ಲರೂ ಹೇಳ್ತಾರೆ. ಈಕೆ ಹೇಳಿದ್ಲು, ಕರೆಕ್ಟ್, ಯು ನೀಡ್ ಒನ್, ಸರಿಯಾದವ್ರನ್ನ ಹುಡುಕಿ ನಿಮ್ಗೆ ಸಿಗ್ತಾಳೆ ಅಂದಾಗ ಬಾಬಾ ಸಾಹೇಬರು ತಕ್ಷಣ ಹೇಳಿದರು, ಎಸ್, ನನ್ನ ಹುಡುಕಾಟ ನಿನ್ನಿಂದಲೇ ಆರಂಭ ಆಗುತ್ತೆ, ಆರ್ ಯು ರೆಡಿ? ಪ್ರಪೋಸಲ್ ಕಾರೊಳಗೆ ಪ್ರಪೋಸ್ ಮಾಡಿಬಿಡ್ತಾರೆ. ಮಾಡಿದ ತಕ್ಷಣ ಆಕೆಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ, ಗಾಬರಿ ಆಗಿಬಿಡ್ತಾಳೆ. ಅಲ್ಲಿವರೆಗೂ ಆಕೆಗೆ ಏನೂ ಗೊತ್ತಿರಲ್ಲ ಬಾಬಾ ಸಾಹೇಬರ ಬಗ್ಗೆ. ಬಾಬಾ ಸಾಹೇಬರ ಮೊದಲನೇ ಪತ್ನಿ ರಮಾಬಾಯಿ, ಆಕೆ ಮದುವೆ ಆದಾಗ, ಬಾಬಾ ಸಾಹೇಬರು ಮದುವೆ ಆಗಿದ್ದು 1906. ನಿಮಗೆ ಗೊತ್ತಿರಲಿ, 1906 ಇನ್ನೂ ಈಕೆ ಹುಟ್ಟೇ ಇರಲಿಲ್ಲ. ಅವರು ಮೊದಲನೇ ಮದುವೆ ಆದಾಗ, ಆ ಮದುವೆ ಆಗಿ 3 ವರ್ಷದ ನಂತರ ಹುಟ್ಟಿರೋದು ಈಕೆ. ಸೊ ಬಾಬಾ ಸಾಹೇಬರ ಮೊದಲನೇ ಹೆಂಡತಿ, ಬಾಬಾ ಸಾಹೇಬ್ರಿಗೂ ಆಕೆಗೂ ಇದ್ದಂಥ ಬಾಂಧವ್ಯ ಎಂಥದ್ದು ಅಂತಂದರೆ, 1913 ಮದುವೆ ಆಗಿದ್ದ 6ರಲ್ಲಿ 1913 ಬಾಬಾ ಸಾಹೇಬರು ತಂದೆನ ಕಳ್ಕೊಳ್ತಾರೆ. ಬಾಬಾ ಸಾಹೇಬರ ಬದುಕಿನ ಬಲು ದೊಡ್ಡ ಆಘಾತ ಅದು. ತಂದೆ ಅಂದರೆ ಅಷ್ಟು ಪ್ರೀತಿ ಇತ್ತು ಅವರಿಗೆ. 1913 to 1917 ಬಾಬಾ ಸಾಹೇಬರು ಲಂಡನ್ನಲ್ಲೇ ಇರ್ತಾರೆ, ಮನೆ ಸಂಪರ್ಕವೇ ಇಲ್ಲ, ಅಧ್ಯಯನದಲ್ಲೇ ಬ್ಯುಸಿ. 1920 to 1923 ವಾಪಸ್ ಲಂಡನ್ನಿಗೆ ಹೋಗ್ತಾರೆ, ಮನೆಯ ಸಂಪರ್ಕ ಇಲ್ಲ. ಆಮೇಲೆ ವಾಪಸ್ ಭಾರತಕ್ಕೆ ಬಂದ ಮೇಲೆ ಸತ್ಯಾಗ್ರಹ, ಮಂದಿರ ಪ್ರವೇಶ, ನೀರಿಂದಿದು, ಅದು ಓಡಾಟ, ಪಾಲಿಟಿಕ್ಸು, ಬರವಣಿಗೆ, ಭಾಷಣ, ಪತ್ರಿಕೆಗಳು, ಇದರಲ್ಲಿ ಎಷ್ಟು ಮುಳುಗೋಗ್ಬಿಡ್ತಾರೆ ಅಂದರೆ ಹೆಂಡತಿ ಜೊತೆಗೆ ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ರಮಾಬಾಯಿ ಅನ್ಎಜುಕೇಟೆಡ್ ಅಥವಾ ಇಲ್ಲಿಟ್ರೇಟ್, ಐ ಕ್ಯಾನ್ ಸೇ, ಅನ್ಎಜುಕೇಟೆಡ್ ಅಂತ ಹೇಳಲಿಕ್ಕೆ ಬರಲ್ಲ, ಇಲ್ಲಿಟ್ರೇಟ್, ಆಕೆಗೆ ಬರಹ ಇಲ್ಲ. ಹೀಗಾಗಿ ಬಾಬಾ ಸಾಹೇಬರು ಏನು ಮಾಡ್ತಾರೆ ಅಂತ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಇಲ್ಲ. ಬಾಬಾ ಸಾಹೇಬರು ಮನೆಗೆ ಬಂದು ಇವತ್ತೇನಾಯ್ತು ಗೊತ್ತಾ, ಇವತ್ತು ನಾನು ಹಿಂಗೆ ಬರೆದಿದ್ದೀನಿ ಅಂತ ಹೇಳಿದ್ರೆ ಆಕೆಗೇನು ಅರ್ಥನೇ ಆಗೋದಿಲ್ಲ. ಹೀಗಾಗಿ ಬಾಬಾ ಸಾಹೇಬರು ಅನೇಕ ಬಾರಿ 3-4 ದಿನ ಪ್ರೆಸ್ಗಳಲ್ಲಿ, ಆಫೀಸ್ಗಳಲ್ಲಿ ಇದ್ಬಿಡ್ತಿದ್ರು, ಮನೆಗೆ ಬರ್ತಿರ್ಲಿಲ್ಲ. ಅವ್ರ ಬಾಂಧವ್ಯ ಹಿಂಗಿತ್ತು. ಸೊ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬರಿಗೆ ಆ ಪ್ರೀತಿಯ ಕೊರತೆ ಇತ್ತಲ್ಲ, ಅದು ಬಹಳವಾಗಿ ಕಾಡ್ತಿದ್ದಿರ್ಬೋದು, ಗೊತ್ತಿಲ್ಲ. ಈಗ ಈಕೆ ನೋಡಿದ ತಕ್ಷಣ ಅವ್ರು ಪ್ರಪೋಸ್ ಮಾಡಿ ಈಕೆನೂ ಮರೆತುಬಿಟ್ಲು ಅದನ್ನು. ಸ್ವಲ್ಪ ದಿನ ಆದಮೇಲೆ ಬಾಬಾ ಸಾಹೇಬರು ವಾಪಸ್ ಪತ್ರ ಬರೆದ್ರು,
ನಾನು ನಿಂಗೊಂದು ಮಾತನ್ನು ಕಾರ್ನಲ್ಲಿ ಹೇಳಿದ್ದೆ, ಈಗಲೂ ಹಾಗೆ ಇದೆ. ನೀನು ಯೋಚನೆ ಮಾಡು, ನಿನಗೆ ಆಯಿತು ಅಂತ ಅನಿಸೋದಾದರೆ ನಾನು ನಿನ್ನ ಮದುವೆ ಆಗ್ಬೋದು, ನಂದು ಯಾವ ಒತ್ತಾಯವೂ ಇಲ್ಲ. ಆ್ಯಂಡ್ ಸೆಕೆಂಡ್ಲಿ, ನೀನು ನನ್ನನ್ನು ಏಜಿನ ಕಾರಣಕ್ಕೋಸ್ಕರ ಅಥವಾ ಬೇರೆ ಬೇರೆ ಕಾರಣಕ್ಕೋಸ್ಕರ ನನ್ನನ್ನು ತಿರಸ್ಕರಿಸಿದ್ರು, ಬೇಡ ಅಂದರು, ನನ್ನ ಬಾಂಧವ್ಯಕ್ಕೇನು ಧಕ್ಕೆ ಇರೋದಿಲ್ಲ. ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನೀನು ಯಾವುದಕ್ಕೂ ಒತ್ತಾಯಕ್ಕೆ ಬಿದ್ದು ಕಟ್ಟು ಬಿದ್ದು ಆಗಬೇಕು ಅಂತಿಲ್ಲ ಅಂತ ಪತ್ರ ಬರೆದ್ರು. ಇವಳಿಗೆ ಗಾಬರಿ. ಒಂದು ಸಭ್ಯ ಕುಟುಂಬದಿಂದ ಬಂದ ಹೆಣ್ಮಗಳು ಈ ಥರದೊಂದು ಪತ್ರ ಸಿಕ್ಕಿದಾಗ ಏನು ಮಾಡಬೇಕು, ಇನ್ಯಾರಿಗೂ ಅರ್ಥ ಆಗಲ್ಲ, ಅಪ್ಪಂಗೆಲ್ಲ ಅರ್ಥ ಆಗುತ್ತೋ ಇಲ್ವೋ ಅಂತ ಡೈರೆಕ್ಟ್ ಡಾಕ್ಟರ್ ಹತ್ರ ಬಂದಳು. ಡಾಕ್ಟ್ರಿಗೆ ಹೇಳಿ ಪತ್ರ ಇಟ್ಲು, ಈ ಪತ್ರ ಬಂದಿದೆ, ಏನು ಮಾಡೋದು ಅಂತ. ಡಾಕ್ಟ್ರ್ ಇಡೀ ಪತ್ರವನ್ನು ಓದಿ ನೋಡಿ ಆಕೆಗೆ ಹೇಳಿದ್ರಂತೆ, ನೋಡು, ಅವ್ರು ನಿಂಗೆ ಒತ್ತಾಯ ಮಾಡಲಿಲ್ಲ, ಸುಮ್ಮನೆ ಕೇಳಿದ್ದಾರೆ, ನೀನು ಇಷ್ಟ ಇದ್ದರೆ ಆಗ್ಬೋದು, ಬೇಡದಿದ್ದರೆ ಬಿಡ್ಬೋದು, ಹೀಗಾಗಿ ಬಾಲ್ ಈಸ್ ಇನ್ ಯುವರ್ ಕೋರ್ಟ್, ಏನು ನಿರ್ಣಯ ತಗೋತೀಯೋ ತಗೋ ಅಂತ. ಅಂದರೆ ಅವ್ರ ಪರವಾಗಿ ಓಕೆ ಅನ್ನೋ ಅರ್ಥ. ನನ್ನ ಕಡೆಯಿಂದ ಪ್ರಾಬ್ಲಮ್ ಇಲ್ಲ, ಇನ್ನು ನಿರ್ಣಯ ನಿನಗೆ ಬಿಟ್ಟಿದ್ದು, ಯೋಚನೆ ಮಾಡು ಅಂತ. ಇವಳಿಗೆ ಆದರೂ ಗಾಬರಿ, ಯಾರನ್ನು ಕೇಳೋದು? ತನ್ನ ತಮ್ಮಂದ್ರ ಹತ್ರ ಬಂದಳು. ಒಬ್ಬ ತಮ್ಮನಿಗೆ ಲೆಟರ್ ತೋರಿಸಿದ್ಲು, ತೋರಿಸ್ಬಿಟ್ಟು ಹೇಳಿದ್ದು, ಬಾಬಾ ಸಾಹೇಬ್ರು ಹಿಂಗೆ ಹೇಳ್ತಾರೆ, ಏನು ಮಾಡೋದು? ಅವನಂದ, ಓ ಲಾ ಮಿನಿಸ್ಟ್ರಿನಿ ನೀನು ಹಂಗಿದ್ರೆ ಈಗ. ಅಂದರೆ ಬಾಬಾ ಸಾಹೇಬರು ಲಾ ಮಿನಿಸ್ಟರ್ ಆಗಿದ್ರು, ಈಕೆ ಲಾ ಮಿನಿಸ್ಟ್ರಿನಿ ಅಂತ ತಮಾಷೆ ಮಾಡಿದಂತೆ ಆತ. ಆಕೆ ಬರ್ಕೊಳ್ತಾಳೆ. ಇನ್ನೊಬ್ಬ ಹೇಳ್ದ, ಬೇಡ ಅಂದ್ಬಿಟ್ರೆ ಅಷ್ಟೇ ಕತೆ ನಿಂದು. ಅವ್ರ ಅನುಯಾಯಿಗಳಿದ್ದಾರಲ್ಲ, ಒಬ್ಬರಿಗಿಂತ ಒಬ್ಬರು ನಿನ್ನನ್ನು ಏನು ಮಾಡ್ತಾರೋ ಹೇಳಕ್ಕೆ ಬರಲ್ಲ ಅಂತ, ಒಪ್ಕೋ ಪರವಾಗಿಲ್ಲ ಅಂತ. ಎಲ್ಲರೂ ಒಪ್ಕೋ ಅಂತಂದಮೇಲೆ ಈಕೆ ಒಂದು ಲೆಟರ್ ಬರೀತಾರೆ ಬಾಬಾ ಸಾಹೇಬರಿಗೆ. ಇಟ್ ವಾಸ್ ಪ್ಯೂರ್ಲಿ ರೆಸಿಪ್ರೊಕೇಟಿವ್ ಲೆಟರ್. ಅವ್ರು ಏನು ಬರೆದ್ರು ಅದಕ್ಕೊಂದು ಉತ್ತರವನ್ನು ಆಕೆ ಬರೀತಾರೆ. ಆಕೆ ಉತ್ತರ ಬರೆದ ಸ್ವಲ್ಪ ದಿನಗಳಲ್ಲೇ 25 ಪೇಜುಗಳ ಭರ್ಜರಿ ಪತ್ರ ಬಾಬಾ ಸಾಹೇಬ್ರ ಕಡೆಯಿಂದ ಬರುತ್ತೆ. ಬಾಬಾ ಸಾಹೇಬರ ಲವ್ ಲೆಟರ್ ಅದು. ಬಾಬಾ ಸಾಹೇಬ್ರ ಈ ಭಾಗ ಯಾರಿಗೂ ಗೊತ್ತೇ ಇಲ್ಲ. ಭಾಳ ಬಾರಿ ಇದನ್ನು ಸೈಡ್ಲೈನ್ ಮಾಡಿಬಿಡ್ತಾರೆ, ಇದನ್ನು ನೋಡೋದೇ ಇಲ್ಲ. ಬಟ್ ಅವರ ಬದುಕಿನ ಮತ್ತೊಂದು ಭಾಗ ಇದು. 25 ಪುಟಗಳ ಲವ್ ಲೆಟರ್ನ ಬರೆದು, ಒಂದು ಪತ್ರವನ್ನು ಬರೆದು, ಆ ಪತ್ರದೊಳಗೆ ಒಂದು ಪೆಂಡೆಂಟ್ ಇಡ್ತಾರೆ. ಅದಕ್ಕೆ ಆ್ಯಂಕರ್ ಇರುತ್ತೆ, ಈ ಹಡಗನ್ನು ಕಟ್ ಹಾಕುವಂಥ ಆ್ಯಂಕರ್ ಇರುತ್ತಲ್ಲ, ಒಂದು ಆ್ಯಂಕರ್ ಇರುವಂಥ ಪೆಂಡೆಂಟ್ ಕೊಡ್ತಾರೆ. ಆ ಪೆಂಡೆಂಟನ್ನು ಕಳಿಸಿ ಬಾಬಾ ಸಾಹೇಬರು ಏನು ಬರೀತಾರೆ ಅದರೊಳಗೆ ಅಂತಂದರೆ, ಆ್ಯಂಕರ್ ತೂರಾಡುವಂಥ ಹಡಗನ್ನು, ಓಲಾಡುವಂಥ ಹಡಗನ್ನು ಸ್ಥಿರಗೊಳಿಸುತ್ತೆ. ಅಸ್ಥಿರವಾಗಿದ್ದಂಥ ನನ್ನ ಬದುಕನ್ನು ಸ್ಥಿರಗೊಳಿಸ್ಲಿಕ್ಕೋಸ್ಕರ ನೀನು ಬಂದಿದ್ದೀಯಾ, ಅದಕ್ಕೆ ನೆನಪಿಗೋಸ್ಕರ ಇದು 20 ವರ್ಷಗಳ ಹಿಂದೆ ನಾನು ತಗೊಂಡಿದ್ದೆ ಇದು ನಿನಗೋಸ್ಕರ ಕಾಯ್ತಾ ಇತ್ತು, ಇಟ್ಕೋ ಇದನ್ನು ಅಂತ ಅದನ್ನು ಅವ್ರಿಗೆ ಕಳಿಸ್ತಾರೆ ಅಂತ. ಇಂಟ್ರೆಸ್ಟಿಂಗ್ಲಿ, ಮದುವೆ ಆದ ನಂತರವೂ ಕೂಡ ಸವಿತಾ ಅಂಬೇಡ್ಕರ್ ಹೇಳ್ಕೊಳ್ತಾರೆ, ನಾನು ಜೀವಮಾನದಲ್ಲಿ ಯಾವತ್ತೂ ತಾಳಿ ಕಟ್ಟಲಿಲ್ಲ. ನಾವು ತಾಳಿ ಹಾಕೋಬೇಕು ಅಂತ ನನಗೂ ಅನ್ನಿಸ್ಲಿಲ್ಲ, ಅವರು ಅದನ್ನು ಕಟ್ಟಲಿಲ್ಲ. ಯಾಕೆ ಅಂತಂದರೆ ಅದೊಂದು ಈ ಅಪ್ರೋಚೇ ಬೇಕಾಗಿಲ್ಲ ನಮ್ಮ ನಡುವೆ ಅನ್ನೋಂಥ ಪರಿಕಲ್ಪನೆಯಲ್ಲಿ. ಆದರೆ ಅವರು ಕೊಟ್ಟ ಆ್ಯಂಕರ್ ಪೆಂಡೆಂಟನ್ನು ಯಾವಾಗಲೂ ಹಾಕ್ಕೊಂಡಿರ್ತಿದ್ದೆ, ಇದಕ್ಕಿಂತ ಅವರ ನೆನಪು ಇನ್ಯಾವುದು ನನಗೆ ಉಳಿದಿಲ್ಲ ಅನ್ನೋ ದೃಷ್ಟಿಯಿಂದ ಆಕೆ ಅದನ್ನು ಬರ್ಕೊಳ್ತಾಳೆ. ಸೊ ಮದುವೆ ಆಗಬೇಕಲ್ಲ, ಯಾವಾಗ? ಜನವರಿ ತಿಂಗಳಲ್ಲಿ ಗಾಂಧೀಜಿಯವರ ಹತ್ಯೆ ಆಯಿತು 1948ನಲ್ಲಿ. ಏಪ್ರಿಲ್ ತಿಂಗಳಲ್ಲಿ ಇವ್ರ ಮದುವೆ. ಗಾಂಧೀಜಿಯ ಹತ್ಯೆಯ ಪ್ರಭಾವ ಇನ್ನೂ ಹಾಗೇ ಇತ್ತು. ಮಹಾರಾಷ್ಟ್ರದಲ್ಲಂತೂ ಬ್ರಾಹ್ಮಣರ ಭಿನ್ನ ಭಿನ್ನ ಜಾತಿಯನ್ನು ಗಣಿಸದೆ ಯಾರ್ಯಾರು ಬ್ರಾಹ್ಮಣರು ಅಂತ ಸಿಕ್ಕಿದ್ರು ಅವರನ್ನೆಲ್ಲ ಕೊಲ್ಲುವಂಥ ಪ್ರಕ್ರಿಯೆ, ಬಹುತೇಕರನ್ನ ಕೊಲ್ಲುವಂಥ ಜೀನೋಸೈಡಲ್ ಪ್ರಕ್ರಿಯೆ ಅನ್ನು ನಡೆದೋಯ್ತು. ಇಂಥ ಪರಿಸ್ಥಿತಿಯ ಸಂದರ್ಭದಲ್ಲಿ 1948 ಏಪ್ರಿಲ್ 14th ಇವ್ರ ಬರ್ತ್ಡೇ, ಏಪ್ರಿಲ್ 15 ಥರ್ಸ್ಡೇ ಇವರಿಬ್ಬರು ಮದುವೆ ಆಯಿತು. ಡೆಲ್ಲಿನಲ್ಲಿ ಭಾಳ ಸಿಂಪಲ್ ಆಗಿರುವಂಥ ಮದುವೆ. ಅವರದು ಬಂಗ್ಲೆಯ ಆವರಣದಲ್ಲಿ ಮದುವೆ. ಅಂದರೆ ಮದುವೆ ಅಲ್ಲ, ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಬಂದು ಇಲ್ಲೊಂದು ಸಣ್ಣ ಪಾರ್ಟಿ ಮಾಡಿದರು. ಪಾರ್ಟಿ ಮಾಡಿದ ನಂತರ ಪಟೇಲ್ರ ಮನೆಗೆ ಹೋಗ್ತಾರಿಬ್ರು. ಪಟೇಲ್ರಿಗೆ ಆಗ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ರಿಕವರ್ ಆಗಿದ್ದರು ಪಟೇಲ್ರು. ಗಾಂಧೀಜಿಯವರ ಸಾವಿನ ನಂತರ ಅವ್ರಿಗೊಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ರಿಕವರ್ ಆಗಿದ್ದ ಪಟೇಲ್ರು ಇನ್ನೂ ಪರಿಪೂರ್ಣವಾಗಿ ರಿಕವರ್ ಆಗಿರಲಿಲ್ಲ. ಏನು ಹೇಳ್ತಾರೆ ನೋಡಿ ಪಟೇಲ್ರು, ಭಾಳ ಖುಷಿ ಪಡ್ತಾರೆ ಪಟೇಲ್ರು ಇವರಿಬ್ಬರನ್ನು ನೋಡಿ. ಖುಷಿಪಟ್ಟು ಹೇಳ್ತಾರೆ, ನೀನು ಬಲು ಧೈರ್ಯ ತೋರಿ ಡಾಕ್ಟರ್ ಸಾಬ್ರನ್ನ ಮದುವೆ ಆಗಲಿಕ್ಕೆ ಒಪ್ಪಿದೀಯಾ. ಈ ಸೆಂಟೆನ್ಸ್ ನಂಗೆ ಅರ್ಥ ಆಗಿಲ್ಲ, ಏನು ಧೈರ್ಯ ಏನಿದೆ ಅದರಲ್ಲಿ ಅಂತ. ಯಾಕೆಂದರೆ ನಾವು ಆಲೋಚನೆ ಮಾಡೇ ಇರಲ್ವಲ್ಲ. ಮುಂದಿನ ಸಾಲಲ್ಲಿ ಅವ್ರು ಹೇಳ್ತಾರೆ, ಈ ಕ್ರಾಂತಿಕಾರಿ ಉತ್ಸವ ನೋಡಲಿಕ್ಕೆ ಬಾಪು ಇರಬೇಕಾಗಿತ್ತು, ಅವ್ರು ಭಾಳ ಖುಷಿಪಟ್ಟಿರ್ತಿದ್ರು ಅಂತ ಪಟೇಲ್ರು ಹೇಳೋದು. ಕ್ರಾಂತಿಕಾರಿ ಉತ್ಸವ ಯಾಕೆ ಅಂತಂದರೆ, ಒಬ್ಬ ಸಾರಸ್ವತ ಬ್ರಾಹ್ಮಣ ಹೆಣ್ಣುಮಗಳು ಒಬ್ಬ ದಲಿತ ಹುಡುಗನ ಕೈ ಹಿಡಿದ್ಲಲ್ಲ, ಅದು ಕ್ರಾಂತಿಕಾರಿಯಾಗಿರುವಂಥ ಫೆಸ್ಟಿವಲ್ ಇದು ಅಂತ. ಇದನ್ನು ನೋಡ್ಲಿಕ್ಕೆ ಬಾಪು ಇರಬೇಕಿತ್ತು ಅಂತ ನಂಗೆ ಮೊದಲು ಫಸ್ಟ್ ಲೈನ್ ನಂಗೆ ಗೊತ್ತಾಗಲ್ಲ, ಯಾಕೆಂದರೆ ಯೋಚನೆ ಮಾಡಿರಲ್ಲ ಇದು ಅಂತ. ಬಟ್ ದಿಸ್ ವಾಸ್ ದ ಫ್ಯಾಕ್ಟ್ ಎಟ್ ದಟ್ ಟೈಮ್. ಆ ಥರದೊಂದು ಅದ್ಭುತ ನಡೆದಿದೆ. ಬಾಪು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವರೊಂದು ಪಾರ್ಟಿ ಮಾಡಬೇಕು ಅಂತಿದ್ರು ಅವ್ರು ಸೇರಿಸ್ಕೊಂಡು. ಬಟ್ ಇವರೇ ಡಿಸೈಡ್ ಮಾಡಿದರು, ಬೇಡ, ಅವ್ರ ಹೆಲ್ತ್ ಚೆನ್ನಾಗಿಲ್ಲ, ಅವ್ರ ಹೆಲ್ತ್ ಸರಿ ಹೋದ್ಮೇಲೆ ಬಂದರೆ ಆಯಿತು ಅಂತ ಹೇಳಿ ಬಂದರು. ಶಾರದಾ ಅನ್ನೋ ಹೆಸರು ಈಗ ಸವಿತಾ ಆಯಿತು. ನಂಗೊಂದು ಪ್ರಶ್ನೆ ಇಲ್ಲಿ, ತಾಳಿನೇ ಬೇಡ ಅಂದವರು ಹೆಸರು ಯಾಕಪ್ಪ ಚೇಂಜ್ ಮಾಡಿದಿರಿ ಹಂಗಿದ್ರೆ?
ನಮ್ಗೆ ಗೊತ್ತಿಲ್ಲದಂತೆ ಈ ಆಚರಣೆಗಳು ಹೆಂಗೆ ಬರ್ತವೆ ನೋಡಿ. ಅನೇಕ ರಿಗ್ರೆಸಿವ್ ಥಾಟ್ಸನ್ನು ಬಾಬಾ ಸಾಹೇಬರು ಖಂಡಿಸ್ತಾರೆ. ಹಿಂದೂ ಧರ್ಮದಲ್ಲಿ ಇಂತಿಂಥವು ಸರಿ ಇಲ್ಲ, ಇಂತಿಂಥದ್ದು ಬೇಡ ಅಂತ. ಆದರೆ ಒಂದು ಹೆಣ್ಮಗಳು ಮದುವೆ ಆದ ನಂತರ ಹೆಸರನ್ನೂ ಬದಲಾಯಿಸ್ಕೋಬೇಕು ಯಾಕೆ? ನಾನು ಹಳೆಯ ಮನೆಯ ಸಂಬಂಧವನ್ನು ಪರಿಪೂರ್ಣವಾಗಿ ಕಡ್ಕೊಂಡು ಬಂದಿದ್ದೀನಿ ಯಾಕೆ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಯಾಕೆ? ಅವಳು ಎಲ್ಲವನ್ನೂ ಜೊತೆಯಲ್ಲಿ ಇಟ್ಕೊಂಡು ಇದೊಂದು ಹೊಸ ಮನೆ ಜೊತೆಗೆ ಯಾಕೆ ಇರ್ಲಿಕ್ಕೆ ಆಗೋದಿಲ್ಲ? ವಾಸ್ ಇಟ್ ನಾಟ್ ರಿಗ್ರೆಸಿವ್ ಸಿಸ್ಟಮ್? ನಾನು ಹೇಳಲ್ಲ, ಪ್ರಶ್ನೆ ಕೇಳಲೇಬೇಕು ಅಂತಾದರೆ, ನೀವು ಎಲ್ಲವನ್ನೂ ಪ್ರಶ್ನೆ ಮಾಡ್ಬೋದು ಅಂತಾದರೆ, ಶಾರದಾ ಅಂತಿದ್ದಿದ್ರೆ ಪ್ರಾಬ್ಲಮ್ ಏನು? ಇಷ್ಟಕ್ಕೂ ಉದ್ದಕ್ಕೂ ಬಾಬಾ ಸಾಹೇಬರು ಅವರನ್ನು ಶಾರು ಅಂತಲೇ ಕರೆದಿದ್ದ. ಸವಿತಾ ಅಂತ ಹೆಸರು ಬದಲಾಯಿಸಿದ ಮೇಲೆ ಏನಾಗಲಿಲ್ಲ. ಬಟ್ ಪರಂಪರೆ, ಈ ಆಚರಣೆ ಹಿಂಗೆ ತಕ್ಕಿದ್ದಂತೆ ಮಾಡಿದ್ದ ಗೊತ್ತಿಲ್ಲ. ಅದನ್ನು ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೊಡಬೇಕು, ಅವರುಗಳೇ ಕೊಡಬೇಕು. ಬಟ್ ಅವ್ರು ಯಾರೂ ಇಲ್ಲದೆ ಇರೋದ್ರಿಂದ ನಾನು ಸುಮ್ಮನೆ ಇದನ್ನು ಪ್ರಶ್ನೆಯಾಗಿ ಉಳಿಸ್ಕೊಳ್ತೀನಿ. ನನಗೆ ಈ ಪ್ರಶ್ನೆಯಲ್ಲಿ ಗೊಂದಲ ಏನೂ ಇಲ್ಲ. ಆದರೆ ಯಾವುದಾದ್ರೂ ಒಂದನ್ನು ಪ್ರಶ್ನೆ ಮಾಡಬೇಕು ಅಂತ ನಿಂತು ಬಿಟ್ಟರೆ ಪ್ರಶ್ನೆ ಮಾಡೋರಿಗೆ ಎಷ್ಟು ಪ್ರಶ್ನೆಗಳು ಇರ್ತವೆ ಅಂತ. ಬಾಬಾ ಸಾಹೇಬರು ಒಂದು ಲೈಫ್ನಲ್ಲೇ ಹಿಂಗೆ ಪ್ರಶ್ನೆ ಇರೋದಾದರೆ 7-8 ಸಾವಿರ ವರ್ಷಗಳ ಹಿಂದೂ ಧರ್ಮದ ಈ ಪರಂಪರೆಯಲ್ಲಿ ಎಷ್ಟು ಪ್ರಶ್ನೆ ಹುಟ್ಟಬಹುದು ಅಂತ. ಹೀಗಾಗಿ ಪ್ರಶ್ನೆಗಳು ಹುಟ್ಟಿ ಯಾರಾದರೂ ಪ್ರಶ್ನೆ ಮಾಡೋದು ಭಾಳ ದೊಡ್ಡ ಸಂಗತಿಯಲ್ಲ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಫೈನ್. ಬಾಬಾ ಸಾಹೇಬರ ದಿನಚರಿ ಬಗ್ಗೆ ಆಕೆ ಬರಿತಾ ಹೇಳ್ತಾರೆ, ಕೆಲವೊಮ್ಮೆ ಬೆಳಗಿನವರೆಗೂ ಓದ್ತಾ ಇರೋರಂತೆ ಬಾಬಾ ಸಾಹೇಬರು. ರಾತ್ರಿ 11 ಗಂಟೆ 12 ಗಂಟೆ ಅಲ್ಲ, ಅವ್ರಿಗೆ ಗೊತ್ತೇ ಆಗ್ತಿರಲಿಲ್ಲ ಟೈಮು. ಬೆಳಗಿನವರೆಗೂ ಓದ್ತಾನೇ ಕೂತಿರೋರು. ಹೇಗೆ ಅವರು ಓದು ಅಂತಂದರೆ, ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆಲ್ಲ ಕಳಿಸ್ತಾರಲ್ಲ, ಏನು ಬಿಟ್ಟರು, ಊಟ ಬಿಟ್ಟರು ನಡೀತಿತ್ತಂತೆ. ನರ್ಸನ್ ಕೇಳಿ ಒಂದು 10 ನಿಮಿಷ ಓದ್ಬಿಡ್ತೀನಿ. ಮನೆಯಲ್ಲಿ ಹುಷಾರಿಲ್ಲದೆ ಯಾರನ್ನೂ ಮಾತಾಡಿಸ್ತಿಲ್ಲ ಅಂತಂದರೆ ಹೆಂಡ್ತಿನ ಮತ್ತು ಕೆಲಸದವ್ರನ್ನ, ಪ್ಲೀಸ್ ಸ್ವಲ್ಪ ಓದಬೇಕು, ಸ್ವಲ್ಪ ಬರಿಬೇಕು. ಆ ತುಡಿತ ಅವರದ್ದು, ಆ ಪರಿಯ ಓದಲಿಲ್ಲ ಅಂದರೆ ಕಳೆದೇ ಹೋಗ್ಬಿಡ್ತೀನಿ ಅನ್ನುವಂಥ ಭಾವ ಬಾಬಾ ಸಾಹೇಬರದ್ದು ಅಂತ. ಅವ್ರು ಬೆಳಗ್ಗೆ ಏಳುವಾಗ ಹೀಗಾಗಿ ಯಾವತ್ತೂ ಸೂರ್ಯೋದಯ ನೋಡಿದ್ದು ಡೌಟ್. ಬೆಳಗ್ಗೆ 7:30-8 ಗಂಟೆ ಕಡಿಮೆ ಹೇಳ್ತಿರಲಿಲ್ಲ. ಏಳಿಸ್ಲಿಕ್ಕೆ ಸ್ವತಃ ಸವಿತಾ ಅಂಬೇಡ್ಕರ್ ಬರಬೇಕಾಗಿತ್ತು. ಟೀ ತೊಗೊಂಡು ಬಂದರೆ ನ್ಯೂಸ್ ಪೇಪರ್ ಜೊತೆಗೆ ಕೂರ್ತಿದ್ರು, ಯೋಗ ಮಾಡ್ತಿದ್ರು ಸ್ವಲ್ಪ ಹೊತ್ತು. ಅದು ಮದುವೆ ಆಗಿ ಈಕೆ ಬಂದ ಮೇಲೆ ಯೋಗ ಶುರುವಾಯಿತು. ಅದಾದಮೇಲೆ ಅವರ ಮನೆ ಕೆಲಸದವ್ನು ಬಂದು ಸ್ವಲ್ಪ ಮಸಾಜ್ ಮಾಡ್ತಿದ್ದ. ಮಸಾಜ್ ಮಾಡಿದ ನಂತರ ಅವರು ಸ್ನಾನ ಮಾಡ್ಕೊಳ್ತಿದ್ರು. ಉಪಹಾರಕ್ಕೆ ಗಂಜಿ ತಿಂದ ನಂತರ ಬಟ್ಟೆ ಹಾಕುವವರೆಗೆ ಸವಿತಾ ಅಂಬೇಡ್ಕರ್ ಅಷ್ಟರ ಮಟ್ಟಿಗೆ ಬಾಬಾ ಸಾಹೇಬರನ್ನು ಸವಿತಾ ಅಂಬೇಡ್ಕರ್ ಪರಿಪೂರ್ಣವಾಗಿ ಆವರಿಸಿಕೊಂಡು ಬಿಟ್ರು. ಇದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಆಕೆ ಸ್ಯಾರಿ ಸೆಲೆಕ್ಷನ್ ಕೂಡ ಬಾಬಾ ಸಾಹೇಬರೇ ಮಾಡಬೇಕಿತ್ತಂತೆ. ಬಾಬಾ ಸಾಹೇಬರು ಸಂಸತ್ನಲ್ಲಿ, ಇದು ಅಗತ್ಯವಾ ಅಂತ ನೀವು ಕೇಳಿದ್ರೆ ಅಗತ್ಯ ಇಲ್ಲ. ಬಟ್ ನಾನು ಹೇಳಲಿಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತಂದರೆ, ಬಾಬಾ ಸಾಹೇಬರು ನೋಡುವಾಗ ಭಾಳ ಉರ್ಕ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಯಾವಾಗ ನೋಡಿದ್ರು ಉರಿಯಾಗಿ ಮಾತಾಡ್ತಿದ್ರೇನೋ, ಯಾವಾಗ ನೋಡಿದ್ರು ಬೈತಾ, ಹಂಗಿಲ್ಲ ರೀ. ಬಹಳ ಅದ್ಭುತವಾಗಿರುವಂಥ ಲೈಫನ್ನು ಲೀಡ್ ಮಾಡಿದವರು. ಅವ್ರ ಹೆಂಡತಿಗೆ ಹೇಳೋರಂತೆ, ಬಾರ್ಡರ್ ಚಿಕ್ಕದಾಗಿರಬೇಕು, ಡಾರ್ಕ್ ಕಲರ್ ಆಗಿರಬೇಕು. ತಾವು ಸಂಸತ್ನಲ್ಲಿ ಮಾತನಾಡೋದು ಯಾವತ್ತಿರುತ್ತೋ ಆವತ್ತು ತನ್ನ ಹೆಂಡತಿ ಗ್ಯಾಲರಿಯಲ್ಲಿ ಕೂತಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರಂಥವ್ರು. ಸಂಸತ್ನಲ್ಲಿ ಮಾತನಾಡ್ಲಿಕ್ಕೆ ನಿಂತಾಗ ಮಾತಿನ ನಡುವೆ ಮಧ್ಯೆ ಗ್ಯಾಲರಿ ನೋಡೋರಂತೆ. ಅವಳು ಇದ್ದಾಳೆ ಅಂತ ಆದ್ರೆ ನಕ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋರಂತೆ. ಆಕೆ ಬರ್ಕೋತಾಳೆ. ಮತ್ತು ಹೋಗೋಕ್ಕಿಂತ ಮುಂಚೆ ಯೂಸ್ ಟು ಸೆಲೆಕ್ಟ್, ಈ ಸೀರೆ ಹಾಕು ಅಂತ. ಕೆಲವೊಂದ್ಸಲ ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ಆಕೆಗೆ ಅರ್ಥ ಆಗಬೇಕು, ಇವತ್ತು ಇವ್ರದ್ದು ಭಾಷಣ ಇದೆ, ನಾನು ಸ್ಮಾಲ್ ಬಾರ್ಡ್ರದ್ದು ಹಾಕಬೇಕು ಅಂತ. ಒಂದ್ಸಲ ಬಾಬಾ ಸಾಹೇಬರು ಹೀಗೆ ಹೋಗಬೇಕಾದಾಗ ಈಕೆ ಬರ್ತಾರೆ ಸವಿತಾ ಅಂಬೇಡ್ಕರ್. ಬಂದವರು ದೊಡ್ಡ ಬಾರ್ಡ್ರನ್ನ ಸೀರೆ ಉಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬಾಬಾ ಸಾಹೇಬರು ನೋಡಿ, ನಾನು ಹೇಳಿಲ್ವಾ ನಿಂಗೆ ಚೆನ್ನಾಗಿ ಕಾಣಲ್ಲ ಅಂತ, ಎಷ್ಟು ಸಲ ಹೇಳಿದ್ದೀನಿ, ನೀನು ಬರದೆ ಬೇಡ ಹೋಗಿ ಇವತ್ತು ಅಂತ ಕೋಪಿಸ್ಕೊಂಡು ಹೋಗ್ಬಿಟ್ರಂತ. ಹೋಗ್ಬಿಟ್ಟು ಈಕೆ ಏನು ಮಾಡಿದ್ರು, ಡ್ರೈವರ್ಗೆ ಹೇಳಿದ್ದು ಡ್ರಾಪ್ ಮಾಡಿ ಬಾ ವಾಪಸ್ಸು ಅಂತ. ಡ್ರೈವರ್ ವಾಪಸ್ ಬಂದರೆ ಸಣ್ಣ ಬಾರ್ಡರ್ನ ಸೀರೆ ಉಟ್ಕೊಂಡು ಕಾರ್ ಹತ್ಬಿಟ್ಟು ಈಕೆ ಗ್ಯಾಲರಿಲಿ ಕೂತ್ಕೊಂಡು, ಬಾಬಾ ಸಾಹೇಬರು ಶುರು ಮಾಡೋಕ್ಕಿಂತ ಮುಂಚೆ ಬಂದಿರಲ್ಲ ಅಂದ್ಕೊಂಡು ಹಿಂಗೆ ನೋಡೋದಂತ ನೋಡಿದ ತಕ್ಷಣ ಖುಷಿ ಆಗ್ಬಿಟ್ಟು ಮುಖ ಅರಳ್ಬಿಡ್ತಂತ ಅವ್ರದ್ದು. ಅದು ನಾನು ಹೇಳಿದ ಬಾರ್ಡರ್ ಸೀರೆ ಬೇರೆ ಇದೆಯಲ್ಲ ಅಂತ. ಅವ್ರು ಬಂದು ವಾಪಸ್ ಹೇಳಿದ್ರಂತೆ, ಭಾಳ ಖುಷಿ ಆಯ್ತು ನನಗೆ ಇವತ್ತು ಬಂದಿದ್ದು, ಐ ಹ್ಯಾಡ್ ನೆವರ್ ಎಕ್ಸ್ಪೆಕ್ಟೆಡ್ ನೀನು ಅಲ್ಲಿಗೆ ಬಂದಿರ್ತೀಯ ಅಂತ ಹೇಳಿ ಅಂತ. ಅಂದರೆ ಎಷ್ಟು ಚಂದ ಇದೆ ಅವರ ಇದು ಅಂತ. ಆದರೆ ಅವರಿಗೆ ಕೋಪ ಬಂದರೆ ಹೆಂಗಿರ್ತಿತ್ತು ಅಂತಂದರೆ, ಆಕೆ ಯಾವಾಗಲೂ ಹೇಳ್ತಾರೆ ಒಂದು ಕಡೆ, ಅದೊಂಥರ ಜಮದಗ್ನಿಯ ಪುನರಾವತಾರ ಅಂತ. ಅಷ್ಟು ಕೋಪಿಸ್ಕೊಂಡು ಬಿಡ್ತಿದ್ರಂತೆ. ಒಂದ್ಸಲ ಆಕೆ ಹೇಳಿದ್ರಂತೆ, ನೀ ಜಮದಗ್ನಿಯ ಪುನರಾವತಾರ ಅಂತ. ಹಂಗೆ ಹೇಳಿದರೆ ಬಾಬಾ ಸಾಹೇಬ್ರು ಹೇಳಿದ್ರಂತೆ, ಇಲ್ಲ, ನಂದು ಕೋಪ ಲವ್ವಿನೊಂದಿಗಿರುವಂಥ ಕೋಪ ಬಹಳ ಹೊತ್ತಿರಲ್ಲ, ಕರ್ಗೋಗ್ಬಿಡುತ್ತೆ, ತಲೆ ಕೆಡ್ಸ್ಕೊಬೇಡ ಅಂತ. ಅದು ಸವಿತಾ ಅಂಬೇಡ್ಕರಿಗೆ ಮಾತ್ರ ಅರ್ಥ ಆಗ್ತಿತ್ತು, ಸರಿ ಹೋಗ್ತಿತ್ತು. ಸ್ವತಃ ಮಗನಿಗೆ ಸೆಟ್ ಆಗ್ತಿರ್ಲಿಲ್ಲ. ಮಗ ಡೆಲ್ಲಿಲಿ ಇವ್ರ ಜೊತೆ ಇರ್ತಿರ್ಲಿಲ್ಲ. ಸವಿತಾ ಅಂಬೇಡ್ಕರ್ ಎಷ್ಟೇ ಕೇಳಿಕೊಂಡ್ರೂ ತಂದೆ ಜೊತೆ ಇರ್ಲಿಕ್ಕಾಗಲ್ಲ, ನನಗೆ ಅವ್ರ ಅರ್ಥನೇ ಆಗೋದಿಲ್ಲ, ಅವ್ರಿಗೆ ನಾನು ಅರ್ಥ ಆಗೋದಿಲ್ಲ, ನಾನು ಮುಂಬೈಲಿ ಇರ್ತೀನಿ ಅಂತ ಇವ್ರ ಮನೆ ರಾಜಗೃಹದಲ್ಲಿ ಹೋಗಿ ಆತ ಇರ್ತಿದ್ದ, ಜೊತೆಲಿ ಸೇರ್ಕೊಳ್ಳೇ ಇಲ್ಲ.
ಬಾಬಾ ಸಾಹೇಬರಿಗೂ ಅವ್ರ ಮಗನಿಗೂ, ಇದು ಏನಪ್ಪ ದೊಡ್ಡವ್ರ ಮಕ್ಕಳದೆಲ್ಲ ಈ ಪ್ರಾಬ್ಲಮ್ ಏನೋ ನಂಗೆ ಗೊತ್ತಿಲ್ಲ, ಬಾಬಾ ಸಾಹೇಬರಿಗೂ ಅವ್ರ ಮಗನಿಗೂ ಭಾಳ ಗಲಾಟೆಗಳು. ಬಾಬಾ ಸಾಹೇಬರ ಕುರಿತಂತೆ ಬರೀತಾ ಅವ್ರ ಮಗನಿಗೆ ಮದುವೆ ಮಾಡಿಸ್ಬೇಕು ಅಂತಂದಾಗ ಹುಡುಗಿ ನೋಡುವಂಥ ಪ್ರಕ್ರಿಯೆ ಶುರುವಾಯಿತು. ಈಕೆ ಪದೇ ಪದೇ ಹೇಳಿ ಅವ್ನಿಗೊಂದು ಹುಡುಗಿ ನೋಡಬೇಕು, ಅವನು ಒಪ್ಪಿಗೆ ಕೊಟ್ಟಿದ್ದಾನೆ ಅಂತಂದಾಗ ಬಾಬಾ ಸಾಹೇಬರು ಒಂದು ಕೆಲವರಿಗೆ ಪತ್ರ ಬರೆದು ಒಂದು ಹುಡುಗಿ ನೋಡ್ರಪ್ಪ ಅವನಿಗೆ. ಫಸ್ಟ್ ಈಕೆನೇ ಕೇಳ್ತಾರೆ, ನಿಮ್ಮ ಪರಿವಾರದಲ್ಲಿ ಯಾರಾದ್ರು ಇದ್ದಾರಾ ನೋಡು ಅಂತ. ಈಕೆ ಯಾರೂ ಇಲ್ಲ ಅಂತೇಳಿ ತಳ್ಳಿಬಿಡ್ತಾಳೆ. ಬರೆದು ಏನು ಹೇಳ್ತಾರೆ ಗೊತ್ತಾ, ಒಳ್ಳೇದಾಯಿತು ನಾನು ಮದುವೆ ಮಾಡಿಸಿದ್ದಿದ್ರೆ ನಾನು ಏನನ್ನು ಅನುಭವಿಸಿದ್ನೋ ಬಾಬಾ ಸಾಹೇಬರು ತೀರ್ಕೊಂಡ ನಂತರ ಅದನ್ನು ಆ ಹುಡುಗಿ ಅನುಭವಿಸ್ಬೇಕಾಗ್ತಿತ್ತು, ನಾನು ಒಂದು ಹುಡುಗಿನ ಬಚಾವ್ ಮಾಡಿದೆ ಅಂತ. ದುಃಖಗಳು ಎಲ್ಲ ಕಡೆ ಇರುತ್ತೆ, ಯಾರೂ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಾಬಾ ಸಾಹೇಬರು ಕೊನೆಗೆ ಹುಡುಗಿ ಹುಡುಕಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು 3-4 ಹುಡುಗಿರ ಫೋಟೋ ತರಿಸಿ ಬಾಬಾ ಸಾಹೇಬ್ರಿಗೆ ಇಷ್ಟ ಆಗಿ ಇವನಿಗೆ ಕಳಿಸ್ಕೊಂಡು ರಿಜೆಕ್ಟ್ ಮಾಡಿಬಿಟ್ನಂತೆ ಆತ. ಪ್ರಾಬಬ್ಲಿ ಅಪ್ಪ ಹುಡುಕಿದ್ರಲ್ಲ ಅದಕ್ಕೆ ಬೇಡ ಅಂತಿರಬೇಕು. ಕೊನೆಗೆ ತಾನೇ ಒಂದು ಹುಡುಗಿ ಮದುವೆ ಆಗಬೇಕು ಅಂತ ಹೇಳ್ತಾನೆ. ಮದುವೆ ನಡೆಯೋ ದಿನ ಬಾಬಾ ಸಾಹೇಬರು ಮುಂಬೈಲಿರ್ತಾರೆ. ಮುಂಬೈಲಿ ಮದುವೆ. ಸವಿತಾ ಅಂಬೇಡ್ಕರ್ ಗಂಡಂಗೆ ಹೇಳ್ತಾಳೆ, ಮದುವೆ ರೀ ಇವತ್ತು ಮಗಂದು ಹೋಗೋಣ ಅಂತಂದರೆ, ಭಾಳ ಕೆಲಸ ಇದೆ ನನಗೆ, ನಾವು ಬರಲ್ಲ ಅಂದ್ಬಿಡ್ತಾರೆ. ಮಗನ ಮದುವೆಗೆ ಹೋಗಲ್ಲ ಪುಣ್ಯಾತ್ಮ. ಈಕೆ ಹೇಳ್ತಾರೆ, ಹೋಗ್ಲೇಬೇಕು, ನೀನು ಬೇಕಿದ್ರೆ ಹೋಗು, ನಾನು ಬರಲ್ಲ, ನಂಗೆ ಕೆಲಸ ಭಾಳ ಇದೆ ಅಂತ. ಆಕೆ ಇನ್ನೊಬ್ಬರು ಯಾರನ್ನ ಜೊತೆ ಮಾಡಿಕೊಂಡು ಇವನು ಮದುವೆಗೆ ಹೋಗಿ ಮದುವೆ ಅಟೆಂಡ್ ಮಾಡಿ ವಾಪಸ್ ಬರ್ತಾರೆ. ಅವನು ಹುಡುಗಿನ ಕರ್ಕೊಂಡು ಒಂದು ಕಡೆ ಬಂದು ಬಾಬಾ ಸಾಹೇಬ್ರಿಗೆ ಪರಿಚಯ ಮಾಡಿಸ್ಲಿಕ್ಕೆ ಹೋಗ್ತಾನೆ. ಬಾಬಾ ಸಾಹೇಬರು ನೋಡ್ತಾರೆ, ಇಬ್ಬರನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ಏನು ನೋಡಲ್ಲ, ಇಬ್ಬರು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಹೋಗ್ಬಿಡ್ತಾರೆ ಅಷ್ಟೇ. ದಿಸ್ ವಾಸ್ ದೇರ್ ಕನೆಕ್ಷನ್. ಹಿಂಗಿರುತ್ತೆ. ಇವೆಲ್ಲವೂ ಗೊತ್ತಾಗ್ಬೋದಾಗಿರುವಂಥ ಸಂಗತಿ ಅಂತ. ನಿಧಾನವಾಗಿ ಬಾಬಾ ಸಾಹೇಬರು ಬುದ್ಧ ಜಯಂತಿಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಶುರು ಮಾಡಿದರು. ಈ ಹೊತ್ತಿಗೆ ಸವಿತಾನ್ ಕರ್ಕೊಂಡು ಎಲ್ಲ ಕಡೆ, ಅಂದರೆ ಸವಿತಾ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಎಲ್ಲ ಕಡೆ ಅವರು ತಿರುಗಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ರಚನೆಗೋಸ್ಕರ ಬಾಬಾ ಸಾಹೇಬರು ಕೂತ್ಕೊಂಡ್ರು. ಎಕ್ಸ್ಟೆನ್ಸಿವ್ ರೀಡಿಂಗ್, ಅದಕ್ಕೆ ವೇದಗಳನ್ನು, ಸ್ಮೃತಿಗಳನ್ನು, ಪುರಾಣಗಳನ್ನು ಇವೆಲ್ಲವನ್ನು ಅಧ್ಯಯನ ಮಾಡಬೇಕು, ಆಗಮಶಾಸ್ತ್ರಗಳನ್ನು ಓದಬೇಕು. ಎಲ್ಲವುಗಳಲ್ಲೂ ಇರುವಂಥದ್ದನ್ನು ತಗೊಂಡು ಹಿಂದೂ ಕೋಡ್ ಬಿಲ್ ಎಲ್ಲವನ್ನು ಒಂದು ಕಡೆ ಕ್ರೋಢೀಕರಿಸಿಕೊಂಡು ಕೋಡ್ ಬಿಲ್ ತರಬೇಕು. ಬಹಳ ದೊಡ್ಡ ಪ್ರಯತ್ನವನ್ನು ಅವ್ರು ಮಾಡ್ತಿದ್ರು. ಗಂಡ ಹೆಂಡತಿ ಕೂತ್ಕೊಂಡು ಊಟದ ಟೇಬಲಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಮಾಡಿ ಅದಕ್ಕೆ ತಕ್ಕಂತೆ ಅದನ್ನು ಬದಲಾಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ರು. ಇದೆಲ್ಲ ಪ್ರಶ್ನೆ. ಆದರೆ ಹಿಂದೂ ಕೋಡ್ ಬಿಲ್ ಅವರು ತಮ್ಮ ಹಾರ್ಟಿನ ಅಷ್ಟು ಬ್ಲಡ್ಡನ್ನು ಸುರಿದು ಹಿಂದೂ ಕೋಡ್ ಬಿಲ್ ಮಾಡಿದರು. ಆದರೆ ಕಾಂಗ್ರೆಸ್ ಫೈನಲಿ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಬಾಬಾ ಸಾಹೇಬರು ಮಂತ್ರಿ ಆಗಿರುವವರೆಗೂ ಬಾಬಾ ಸಾಹೇಬರು ಆ ಕೋಪಕ್ಕೆ ರಿಸೈನ್ ಮಾಡ್ತಾರೆ. ರಿಸೈನ್ ಮಾಡುವಾಗ ಯಾಕೆ ರಿಸೈನ್ ಮಾಡ್ತಿದ್ದೀನಿ ಅಂತ ಒಂದು 5 ಪಾಯಿಂಟ್ ಹೇಳ್ತಾರೆ. ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ. ಮೊದಲನೇದು, ನೀವು ನನ್ನನ್ನು ಮಂತ್ರಿ ಮಾಡುವಾಗ ಕಾನೂನು ಸಚಿವ ಅಂತ ಹೇಳಿರಲಿಲ್ಲ. ಸದ್ಯಕ್ಕೆ ಕಾನೂನು ಸಚಿವ, ನಿಮಗೆ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರಿ. ನಾನು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೆ. ಕೊನೆವರೆಗೂ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ನೀವು ಕೊಡಲೇ ಇಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಗೂ ಕೂಡ ನನ್ನನ್ನು ಆ್ಯಡ್ ಮಾಡಲಿಲ್ಲ. ನೆಹರು ಮಾಡಿದ ಮೋಸ ಇದು. ಬಹಳ ಜನರಿಗೆ ಗೊತ್ತಿಲ್ಲ, ಯಾರೂ ಹೇಳದೇ ಇಲ್ಲ. ಎರಡನೇದು ಹೇಳ್ತಾರೆ, ನೀವು ಸರ್ಕಾರದಲ್ಲಿ ಅಸ್ಪೃಶ್ಯರ ವಿಚಾರ ಬಂದಾಗ ಯಾವತ್ತೂ ಅದನ್ನು 2ನೇ ದರ್ಜೆಯ ವಿಚಾರವಾಗಿ ನೋಡ್ತೀರಾ. ಮೂರನೇದು ಹೇಳಿದರು, ನೀವು ಕಾಶ್ಮೀರನ್ನು ಕೊಟ್ಬಿಡಿ. ನಾನು ಭಾಳ ಸಲ ನಿಮ್ಗೆ ಸಜೆಷನ್ ಕೊಟ್ಟಿದ್ದೀನಿ, ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಬಿಟ್ಬಿಡಿ. ಹಿಂದೂ ಮತ್ತು ಬೌದ್ಧ ಬಾಹುಳ್ಯವಿರುವಂಥ ಉಳಿದ ಪ್ರದೇಶಗಳನ್ನು ಭಾರತಕ್ಕೆ ವಿಲೀನಗೊಳಿಸಿಕೊಳ್ಳಿ. ಆಗ ನಮಗೆ ದುಡ್ಡು ಸಿಕ್ಕಾಪಟ್ಟೆ ಉಳಿಯುತ್ತೆ. ಗಡಿ ಕಾಪಾಡಿಕೊಳ್ಳೋದು, ಆ ದುಡ್ಡನ್ನು ಉಳಿಸಿ ರಾಷ್ಟ್ರವನ್ನು ಗಟ್ಟಿ ಮಾಡೋಣ ಅಂತ ಹೇಳಿದರೆ ನನ್ನ ಮಾತನ್ನು ನೀವು ಯಾವತ್ತೂ ಕೇಳಲಿಲ್ಲ. ಬಾಬಾ ಸಾಹೇಬರ ನೆಕ್ಸ್ಟ್ ಮಾತು, ಇವತ್ತು ನಾವು ಹೇಳಿದರೆ ಕಾಂಗ್ರೆಸ್ಸಿಗರಿಗೆ ಕೋಪ ಬರುತ್ತೆ. ಫಾರಿನ್ ಪಾಲಿಸಿ ನಿಮ್ಮದು ಎಷ್ಟು ಕೆಟ್ಟದ್ದಾಗಿದೆ ಅಂತಂದರೆ, ಫ್ರೆಂಡ್ಸಿಗಿಂತ ಶತ್ರುಗಳನ್ನೇ ಜಾಸ್ತಿ ಮಾಡಿಕೊಳ್ಳುವಂಥ ಫಾರಿನ್ ಪಾಲಿಸಿ ಆಗೋಗಿದೆ. ಇದು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು. 5ನೇದವ್ರು ಹೇಳ್ತಾರೆ, ಹಿಂದೂ ಕೋಡ್ ಬಿಲ್ ಅಕ್ಸೆಪ್ಟ್ ಮಾಡ್ತೀನಿ ಅಂತ ನೀವು ಹೇಳಿದ್ರಿ, ಮೋಸ ಮಾಡಿಬಿಟ್ರಿ. ನಾನು ಈ ಕಾರಣಗಳಿಗೋಸ್ಕರ ನಿಮ್ಮ ಜೊತೆ ಇರಲಿಕ್ಕೆ ಇಚ್ಛೆ ಪಡಲ್ಲ ಅಂತ ಬಾಬಾ ಸಾಹೇಬರು ರಿಸೈನ್ ಮಾಡಿ ಬರ್ತಾರೆ. ರಿಸೈನ್ ಮಾಡಿ ಬಂದ ಸ್ವಲ್ಪ ಕಾಲದಲ್ಲೇ ಜನರಲ್ ಎಲೆಕ್ಷನ್ 1952 ಜನರಲ್ ಎಲೆಕ್ಷನ್ಸು. ಬಾಬಾ ಸಾಹೇಬರು ಡಿಸೈಡ್ ಮಾಡಿದರು, ಈಗ ನಾನು ಎಲೆಕ್ಷನ್ ನಿಲ್ತೀನಿ, ಎಲೆಕ್ಷನ್ ಚೆನ್ನಾಗಿ ಗೆಲ್ಲಬೇಕು. ನಾನು ಗೆದ್ದರೆ ನನ್ನ ಸ್ಕಾಲರ್ನ ಕಾರಣಕ್ಕೋಸ್ಕರ, ನನ್ನ ಬೌದ್ಧಿಕ ಕ್ಷಮತೆಯ ಕಾರಣಕ್ಕೋಸ್ಕರ ಜವಾಹರ್ಲಾಲ್ ನೆಹರು ನನ್ನನ್ನು ರಿಜೆಕ್ಟ್ ಮಾಡಲಿಕ್ಕಾಗೋದಿಲ್ಲ, ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳೇಬೇಕು. ಅದೆಂಗೆ ಬಿಡ್ತಾರೋ ನೋಡೇ ಬಿಡ್ತೀನಿ ಅಂತ ಬಾಬಾ ಸಾಹೇಬರು ಎಲೆಕ್ಷನ್ ನಿಂತ್ಬಿಟ್ರು. ಬಾಬಾ ಸಾಹೇಬರು ಎಲೆಕ್ಷನ್ಗೆ ಮುಂಬೈ ಪ್ರಾವಿನ್ಸಿಂದ ನಿಂತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಜವಾಹರ್ಲಾಲ್ ನೆಹರು ಹಠ ಹಿಡಿದು ನಿಂತು ಈ ಮನುಷ್ಯನ ಸೋಲಿಸಲೇಬೇಕು ಅಂತ. ಅದೊಂಥರ ಪ್ರೆಸ್ಟೀಜಿಯಸ್ ಇಶ್ಯೂ ಆಗ್ಬಿಡ್ತು ಅವ್ರಿಗೆ. ಜವಾಹರ್ಲಾಲ್ ನೆಹರು ಸುಮ್ಮನೆ ಒಬ್ಬರೇ ಇಲ್ಲ, ಕಮ್ಯುನಿಸ್ಟನ್ನು ಸೇರಿಸ್ಕೊಂಡ್ರು. SK ಪಾಟೀಲ್ ಮತ್ತು ಡಾಂಗೆ ಇವರಿಬ್ಬರನ್ನೂ ಸೇರಿಸ್ಕೊಂಡು ಒಂದು ಕೂಟ ರಚನೆ ಮಾಡಿಕೊಂಡ್ರು. ಬಾಬಾ ಸಾಹೇಬರನ್ನು ಸೋಲಿಸಲಿಕ್ಕೆ ಏನೇನು ಮಾಡಬೇಕು ಅಂತ ವ್ಯವಸ್ಥಿತವಾಗಿರುವಂಥ ಪ್ರಯತ್ನ. ಬಾಬಾ ಸಾಹೇಬರು ಬಂದಿರುವಂಥ ಜಾತಿ ಯಾವುದೋ ಅದಕ್ಕಿಂತಲೂ ಭಿನ್ನವಾಗಿರುವಂಥ ಜಾತಿಯಿಂದ ಒಬ್ಬರನ್ನ ಆರಿಸ್ಕೊಳ್ಬೇಕು, ನಾನ್ ಮಹಾರನ್ನು ಹುಡುಕಬೇಕು ಅಂತ. ನಾನ್ ಮಹಾರನ್ನು ಹುಡುಕ್ತಾ ಅವ್ರು ಯಾರ ಹತ್ರ ಹೋದ್ರು ಅಂತಂದ್ರೆ, ಬುವಾಜಿ ಸೇನಗಾಂವ್ಕರ್ ಅಂತ ಒಬ್ಬರ ಹತ್ರ ಹೋಗಿ ಕೇಳಿದ್ರು, ನೀವು ನಿಂತ್ಕೊಂಡ್ರೆ ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಂದು. ಹಂಗೆ ಹೇಳಿದ್ರೆ ಅವ್ರು ಹೇಳಿದರು,
ಬಾಬಾ ಸಾಹೇಬರ ವಿರುದ್ಧ ನಿಂತ್ಕೊಳ್ಳೋಷ್ಟು ದೊಡ್ಡ ಮನುಷ್ಯ ನಾನಲ್ಲ, ಬಾಬಾ ಸಾಹೇಬರಿಗೆ ಮೋಸ ಮಾಡಲಾರೆ, ನನಗೆ ಈ ಎಲೆಕ್ಷನ್ ಬೇಕಾಗಿಲ್ಲ ಅಂತ ನಿಲ್ಲಲ್ಲ ಅಂದ್ಬಿಟ್ರು. ಏನು ಮಾಡಬೇಕು, ಕ್ಯಾಂಡಿಡೇಟ್ ಹುಡುಕೋದೇ ಕಷ್ಟ ಬಾಬಾ ಸಾಹೇಬರ ವಿರುದ್ಧ. ಆಗ ಇವ್ರು ಏನು ಮಾಡಿದ್ರು, ಜಾತಿಯಿಂದ ಚಮ್ಮಾರ ಸ್ಥಾನಕ್ಕೆ, ಚಮ್ಮಾರ ಜಾತಿಗೆ ಸೇರ್ಕೊಂಡಿದ್ದಂಥ ನಾರಾಯಣರಾವ್ ಕಜ್ರೋಲ್ಕರ್ ಬಾಬಾ ಸಾಹೇಬರ ಎದುರಿಗೆ ಏನೂ ಅಲ್ಲ, ನೀವೊಂದು ಹಿಮಾಲಯದ ಎದುರಿಗೆ ಒಂದು ಮಣ್ಣಿನ ಹೆಂಟೆ ಥರ ಇದ್ದಂಥ ಕಜ್ರೋಲ್ಕರ್ನ ಕರ್ಕೊಂಡು ಬಂದು ನಿಲ್ಲಿಸಬೇಕು ಅಂತ ನಿಶ್ಚಯ ಮಾಡಿದರು. ಬಾಬಾ ಸಾಹೇಬರ ಎದುರಿಗೆ ಕಜ್ರೋಲ್ಕರ್ ನಿಂತಾಗಲೇ ಎಲ್ರಿಗೂ ಅನಿಸಿತ್ತು ಬಾಬಾ ಸಾಹೇಬರು ಗೆದ್ದರು ಅಂತ. ಕಜ್ರೋಲ್ಕರ್ ಪ್ರತಿ ಭಾಷಣದಲ್ಲಿ ಏನು ಹೇಳ್ತಿದ್ರು ಗೊತ್ತಾ, ಬಂದಿದ್ದು ಅತ್ಯಂತ ಕೆಳಜಾತಿಯಿಂದ ಅಲ್ವಾ, ಬಾಬಾ ಸಾಹೇಬರು ರೋಲ್ ಮಾಡೆಲ್ ಅವರಿಗೆಲ್ಲ, ನನಗೆ ಬಾಬಾ ಸಾಹೇಬರು ದೇವರು ಅನ್ನೋದೇ ಭಾಷಣ. ಅವನು ಬಾಬಾ ಸಾಹೇಬರೇ ದೇವರು ನನಗೆ, ಬಾಬಾ ಸಾಹೇಬರ ಎದುರಿಗೆ ನಿಂತಿರುವ ಕ್ಯಾಂಡಿಡೇಟ್ನ ಭಾಷಣವೇ ಬಾಬಾ ಸಾಹೇಬರ ದೇವರು ಅಂತ. ಬಟ್ ಕಾಂಗ್ರೆಸ್ ಇದೆಯಲ್ಲ, ಆವತ್ತಿನಿಂದ ಇವತ್ತಿನವರೆಗೂ ಅವರಿಗೆ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗೊತ್ತು. ಅದು ಜಾತಿಯ ಹೆಸರಲ್ಲಿ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಹೆಂಗೆ ಮಾಡಿದ್ರು ಅಂತಂದರೆ, ನೆಹರು ಅಷ್ಟು ಬ್ಯುಸಿ ಶೆಡ್ಯೂಲ್, ಇಡೀ ದೇಶ ತಿರುಗಾಡ್ತಿದ್ದಾರೆ, ಈ ಕ್ಷೇತ್ರಕ್ಕೆ ಮಾತ್ರ 2 ಬಾರಿ ಪ್ರಚಾರಕ್ಕೆ ಬಂದರು, ಮೇಲ್ವರ್ಗದವ್ರನ್ನ ಕನ್ಸಾಲಿಡೇಟ್ ಮಾಡಬೇಕು ಅಂತ. ಸವಿತಾ ಅಂಬೇಡ್ಕರ್ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಕನಿಷ್ಠ ಪಕ್ಷ 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಬಾಬಾ ಸಾಹೇಬರನ್ನು ಸೋಲಿಸ್ಲಿಕ್ಕೆ ಅಂತ. 1952 20 ಲಕ್ಷ ರೂಪಾಯಿ. ಡಾಂಗೆ ತನ್ನ ಕಮ್ಯುನಿಸ್ಟ್ ಕಾರ್ಯಕರ್ತರನ್ನ ಗ್ರೌಂಡ್ ಲೆವೆಲಲ್ಲಿ ಫುಲ್ ಕೆಲಸ ಕಟ್ಟಿದ್ರು, ಜಾತಿ ಸಮೀಕರಣವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಯಾರ್ಯಾರು ಸ್ಮಾಲ್ ಕಮ್ಯುನಿಟೀಸ್ ಇತ್ತೋ ಅವರನ್ನ ಭಡಕಾಯಿಸಿದ್ರು. ಈ ದಲಿತರಲ್ಲಿ ದೊಡ್ಡ ಕಮ್ಯುನಿಟಿ ಏನಿತ್ತೋ ಅವ್ರ ವಿರುದ್ಧ ಇವ್ರನ್ನ ಭಡಕಾಯಿಸಿ ಬಾಬಾ ಸಾಹೇಬರಿಗೆ ವೋಟ್ ಮಾಡದೇ ಇರೋ ಥರ ಮಾಡಿದರು. ಮೇಲ್ವರ್ಗದವರೊಳಗೆ ಹೆದರಿಕೆ ಹುಟ್ಟಿಸಿದ್ರು, ಬಾಬಾ ಸಾಹೇಬರು ಆಗ್ಬಿಟ್ರೆ ನೀವೆಲ್ಲ ಬದುಕಕ್ಕಾಗುತ್ತಾ? ಈಗಲೂ ಹೇಳ್ತಾರಲ್ಲ ಹಿಂದುತ್ವವಾದಿಗಳು, ಅವ್ರು ಬಂದ್ಬಿಟ್ರೆ ನೀವು ಬದುಕಕ್ಕಾಗುತ್ತಾ ಅಂತ ಮುಸಲ್ಮಾನರನ್ನು ಒಂದು ಮಾಡಿಬಿಟ್ರು. ಅವ್ರು ಬಂದ್ಬಿಟ್ರೆ ಹಿಂಗಾಗತ್ತೆ, ಅವ್ರು ಬಂದ್ಬಿಟ್ರೆ ಹಂಗಾಗತ್ತೆ ಅಂತ ಹೇಳಿ ಮುಸಲ್ಮಾನರನ್ನು ಒಂದು ಮಾಡೋದು, ಮತ್ತು ಈ ಹಿಂದೂಗಳನ್ನು ಒಡೆದು ಬಿಸಾಕೋದು. ಸೊ ತಾವು ಫೈನಾಗಿ ಯಾವಾಗಲೂ ಇರಬೇಕು ಅಂತ, ಇದು ಅವತ್ತಿಂದ ಬಂದಿರೋದು ರಕ್ತಗತವಾಗಿರುವಂಥ ಐಡಿಯಾ ಇದು. ಆ ಐಡಿಯಾನ ಬಳಸಲಾಯಿತು. ಕೊನೆಗೇನಾಯಿತು, ಫೈನಲಿ ಎಲೆಕ್ಷನ್ ಆಯಿತು, ಬಾಬಾ ಸಾಹೇಬ್ರು ಗೆಲ್ತಾರೆ ಅಂತ. ಬಾಬಾ ಸಾಹೇಬ್ರ ಇದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಿದ್ರು, ಗೆದ್ದೇ ಗೆಲ್ತಾರೆ ಅಂತ ಎಲ್ಲರೂ ಅಂದ್ಕೊಂಡ್ರೆ, ಬಾಬಾ ಸಾಹೇಬರಿಗೆ 1,23,376 ವೋಟ್ ಬಂದರೆ, ಕಜ್ರೋಲ್ಕರ್ಗೆ 1,37,38,000 ವೋಟ್ ಬಂತು. ಹೆಚ್ಚು ಕಡಿಮೆ 14,000 ವೋಟ್ಗಳಿಂದ ಬಾಬಾ ಸಾಹೇಬರು ಸೋತರು. 14,000 ವೋಟ್ಗಳಿಂದ. ಬಾಬಾ ಸಾಹೇಬರು ಎಲ್ಲಿವರೆಗೂ ಕೊನೆಗೆ ಅಂದಿದ್ರು ಅಂತಂದರೆ, ಬೂತ್ ಮ್ಯಾನಿಪುಲೇಟ್ ಆಗಿದೆ ಅಂತ, ವೋಟ್ ಚೋರಿ ಆಗಿದೆ ಅಂತ ಬಾಬಾ ಸಾಹೇಬರು ಕಂಪ್ಲೇಂಟ್ ಮಾಡೋ ಮಟ್ಟಿಗೆ. ವೋಟ್ ಚೋರಿ ಆರೋಪ ಅವತ್ತೇ, ಅದು ಬಾಬಾ ಸಾಹೇಬರು ಕಾಂಗ್ರೆಸ್ ಮೇಲೆ ಮಾಡಿದರು. ಸವಿತಾ ಅಂಬೇಡ್ಕರ್ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಈ ಬೂತ್ಗಳಿಂದ ಬ್ಯಾಲೆಟ್ ಪೇಪರ್ಗಳನ್ನು ತೆಗೆದುಕೊಂಡು ಹೋಗಿರೋದ್ರದ್ದು 1-2 ನಮಗೆ ಘನಿಷ್ಠವಾಗಿರುವಂಥ ಈ ಪ್ರೂಫ್ ಸಿಕ್ಬಿಟ್ರೆ ನಾವು ಕೋರ್ಟಿಗೆ ಹೋಗ್ಬಿಡ್ತೀವಿ ಅಂತ. ನಾನು ಎಲ್ಲೋ ಓದಿದ ನೆನಪು ನನಗೆ, ಈ ವಿಚಾರದಲ್ಲಿ ಕೋರ್ಟಿಗೆ ಕೂಡ ಹೋಗಿದ್ರು ಅಂತ. ಬಟ್ ಫೈನಲಿ ಬಾಬಾ ಸಾಹೇಬರು ಸೋತರು. ಬಾಬಾ ಸಾಹೇಬರಿಗೆ ಈಗ ಆಘಾತ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಬಟ್ ಕಾಂಗ್ರೆಸ್ ತುಂಬ ಸ್ಪಷ್ಟವಾಗಿ ಬಾಬಾ ಸಾಹೇಬರನ್ನು ಸಂಸತ್ನಲ್ಲಿ ಎದುರಿಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಬೆಟರ್ ಸಂಸತ್ತಿಗೆ ಬರದಂತೆ ಮಾಡಿಬಿಡೋಣ ಅಂತ ಬರದೇ ಇರೋ ಥರ ಮಾಡಿಬಿಟ್ರು ಅಂತ. ಏನು ಬುದ್ಧಿವಂತಿಕೆ ನೋಡಿ, ಬೇಕಾಗಿದ್ದ ಥರ ಮಾಡ್ಕೊಳ್ಳಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಆಯಿತು ಅವರಿಗೆ. ಈ ವಾಯ್ಸ್ ಕೊಲ್ಲೋದರ ಈ ಪರಂಪರೆ ಭಾರತದಲ್ಲಿ ಅವತ್ತೇ ಶುರುವಾಗ್ಬಿಟ್ಟಿತ್ತು ಅಂತ. ಬಾಬಾ ಸಾಹೇಬರಿಗೆ ಗೆದ್ದು ನಾನು ಮಂತ್ರಿ ಆಗ್ತೀನಿ ಅಂತ ಅಂದ್ಕೊಂಡಿದ್ರು, ಆದರೆ ಆ ಥರದ್ದೇನೂ ಆಗಲಿಲ್ಲ. ಅವರು ಅನಿವಾರ್ಯವಾಗಿ ಕಾಮನ್ ಮ್ಯಾನ್, ತಕ್ಷಣಕ್ಕೆ ಕಾಮನ್ ಮ್ಯಾನ್ ಆಗಬೇಕಾಗಿ ಬಂತು. ಗೌರ್ಮೆಂಟ್ ಬಂಗ್ಲೋನ ಬಿಟ್ಟು ಅವರೊಂದು ಪ್ರೈವೇಟ್ ಆಗಿರುವಂಥ ಒಂದು ಮನೆಗೆ ಹೋಗಬೇಕಾಗಿರುವಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಪುಣ್ಯ ಯಾರೋ ಒಬ್ಬ ರಾಜನ ಮನೆಯಲ್ಲಿದ್ದರಿಂದ ಆ ಬಂಗ್ಲೆಗೆ ಅವರನ್ನು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಅವ್ರು ನೀವು ಬಾಡಿಗೆನೂ ಕೊಡಬಾರ್ದು ಅಂತ ಕೂತಿದ್ದ ಬಾಬಾ ಸಾಹೇಬರು ಆ ಬಾಡಿಗೆನ ಕೊಡ್ತಾ, ಒಂದು ಸ್ವಲ್ಪ ಮಟ್ಟಿಗಿನ ಬಾಡಿಗೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ರು. ಬಾಬಾ ಸಾಹೇಬರಿಗೆ ಭ್ರಮ ನಿರಸನ ಆಗೋಯ್ತು. ಹ್ಯಾಡ್ ನೆವರ್ ಎಕ್ಸ್ಪೆಕ್ಟೆಡ್, ನಾನು ನಂಬಿಕೊಂಡಿದ್ದಂಥ ನನ್ನ ದಲಿತ ವರ್ಗ ಹಿಂಗೆ ನನ್ನ ಕೈ ಬಿಟ್ಬಿಡತ್ತೆ ಅಂತ ಬಾಬಾ ಸಾಹೇಬರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಹೆಲ್ತು ಎಷ್ಟರ ಮಟ್ಟಿಗೆ ಹಾಳಾಯಿತು ಅಂತಂದರೆ, ಬಾಬಾ ಸಾಹೇಬ್ರ ಹೆಂಡತಿ ಬರೆಯುವಂಥ ಮಾತನ್ನು ಹಾಗೆ ಕೋಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಐ ಹ್ಯಾಡ್ ಲ್ಯಾವಿಶ್ಡ್ ಸಚ್ ಕೇರ್ ಅಪಾನ್ ಹಿಮ್, ಗಾರ್ಡೆಡ್ ಹಿಮ್ ಲೈಕ್ ಅ ಫ್ರೆಜೈಲ್ ಟ್ರೆಷರ್, ರಿವೈವ್ಡ್ ಇನ್ ಹಿಮ್ ದ ಡಿಸೈರ್ ಟು ಲಿವ್ and strive, and now this defeat undone it all. Melancholy, disappointment, depression and disabilities returned ಅಂತ. ನಾನು ತುಂಬ ಪ್ರಯತ್ನ ಮಾಡಿದ್ದೆ,
ಅವರೊಳಗೊಂದು ಉತ್ಸಾಹವನ್ನು ತುಂಬಿದ್ದೆ, ಬದುಕುವ ಉತ್ಸಾಹವನ್ನು ತುಂಬಿದ್ದೆ. ಅವರನ್ನೊಂಥರ ಫ್ರೆಜೈಲ್ ಟ್ರೆಷರ್ ಥರ ನೋಡ್ಕೊಂಡಿದ್ದೆ ನಾನು. ಎಲ್ಲಿ ಮುಟ್ಟಿದ್ರೆ ಒಡೆದು ಹೋಗುತ್ತೋ ಅನ್ನೋ ನಿಧಿಯ ಥರ ಅವ್ರನ್ನ ಕಾಪಾಡ್ಕೊಂಡು ಬಂದಿದ್ದೆ. ಅವ್ರ ಆರೋಗ್ಯ, ಅವ್ರ ಉತ್ಸಾಹ ವಾಪಸ್ ಬರೋ ಥರ ಎಲ್ಲ ಕಂಡಿತ್ತು. ಈ ಒಂದು ಡಿಫೀಟ್ ಎಲ್ಲವನ್ನು ಅಂಡನ್ ಮಾಡಿಬಿಡ್ತು. ಇಷ್ಟು ದಿನದ ನನ್ನ ಪ್ರಯತ್ನ ಸತ್ತು ಹೋಗ್ಬಿಡ್ತು ಅಂತ ಆಕೆ ಬಹಳ ಜೋರಾಗಿ ಹೇಳ್ಕೊಳ್ತಾಳೆ. ಹೇಳ್ಕೊಂಡು ಏನು ಹೇಳ್ತಾಳೆ ಗೊತ್ತಾ? ನಿದ್ದೆ ಬರ್ತಿರ್ಲಿಲ್ಲ ಅವರಿಗೆ ರಾತ್ರಿ ಹೊತ್ತಲ್ಲಿ. ಅವಾಗ ನಾನು ತ್ರಿಪಿಟಕ, ಬೌದ್ಧ ತ್ರಿಪಿಟಕ, ಪಾಲಿಯ ತ್ರಿಪಿಟಕ ಮತ್ತು ಸುತ್ತಗಳನ್ನು ಓದ್ತಾ ಕೂತ್ಕೊಂಡಿರಬೇಕಿತ್ತು. ಅದನ್ನು ಕೇಳ್ತಾ ಕೇಳ್ತಾ ಅವರನ್ನು ಮಲಗಿಸಬೇಕಾದಂಥ ಸ್ಥಿತಿ ಬಂದ್ಬಿಟ್ಟಿತ್ತು ನನಗೆ ಅಂತ. ಬಾಬಾ ಸಾಹೇಬರು ಆ ಥರ ಮಗುವಿನಂತಾಗುವಂಥ ಸ್ಥಿತಿಗೆ ತಲುಪಿಟ್ಟಿದ್ರು. ಬಹುಶಃ ಆ ದಿಕ್ಕಿನಿಂದ ವಾಪಸ್ ಬರೋದು ಕಷ್ಟ ಇತ್ತು. ಅವರ ಆತ್ಮೀಯರೆಲ್ಲ ತುಂಬ ಪ್ರಯತ್ನ ಮಾಡಿ ಸಮೂಹರವರು ರಾಜ್ಯಸಭೆಗೆ ಕಳಿಸ್ಬೇಕು ಅಂತ ಪ್ರಯತ್ನಪಟ್ಟು ಬಾಬಾ ಸಾಹೇಬರ ಒಪ್ಪಿಗೆ ಪಡೆದು ಫೈನಲಿ ರಾಜ್ಯಸಭೆಗೆ ಅವಿರೋಧವಾಗಿ ಹೋಗುವಂತೆ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದರು. ಈ ನಡುವೆ ಸೂದಿಂಗಾಗಿದ್ದಿದ್ದು ಏನು ಅಂತಂದರೆ, ಕೊಲಂಬಿಯಾ ಯೂನಿವರ್ಸಿಟಿ ಬಾಬಾ ಸಾಹೇಬರ ಸಾಧನೆಗಳನ್ನು ಗುರುತಿಸಿ ಡಾಕ್ಟರೇಟ್ ಕೊಡ್ತು. ಭಾರತದ ಒಂದು ಯೂನಿವರ್ಸಿಟಿ ಕೊಟ್ಟಿರಲಿಲ್ಲ ಅಲ್ಲಿವರೆಗೂ. ದುರಂತ ರೀ ಇದು. ಬಾಬಾ ಸಾಹೇಬರಿಗೆ ಭಾರತ ರತ್ನ ಬರೋಕ್ಕೆ 1990ವರೆಗೂ ಕಾಯ್ಬೇಕಾಯ್ತಲ್ಲ. ಯಾರ್ಯಾರಿಗೆ ಬಂದ್ಬಿಡ್ತು ಅದಕ್ಕಿಂತ ಮುಂಚೆ. ಬಾಬಾ ಸಾಹೇಬರನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾರೆ ಭಾಳ ಜನ. ಆದರೆ 1990ವರೆಗೂ ಅವರಿಗೆ ಭಾರತ ರತ್ನ ಕಾಯ್ಬೇಕಾಗಿ ಬಂದಿತ್ತ? ಬಾಬಾ ಸಾಹೇಬರಿಗೆ ಡಾಕ್ಟರೇಟ್ ಕೊಡುವ ಯೋಗ್ಯತೆ ಒಂದು ಯೂನಿವರ್ಸಿಟಿಗೆ ಇರಲಿಲ್ವಾ? ಕೊಲಂಬಿಯಾ ಯೂನಿವರ್ಸಿಟಿ ಫಸ್ಟ್ ಕೊಟ್ಬಿಟ್ಟು, ನೋಡ್ರಪ್ಪ ನಿಮ್ಮ ರತ್ನ ನಾವು ಗುರುತಿಸಿದ್ದೀವಿ ಅಂತ. ನಂಗೆ ಭಾಳ ವಿಚಿತ್ರ, ವಿದೇಶಿಗರು ಗುರುತಿಸಿದ ಮೇಲೆ ನಮ್ಗೆ ಅರ್ಥ ಆಗೋದು ಅಂತ. ಅದೃಷ್ಟವಶಾತ್ ಈಗಲೇ ಸ್ವಲ್ಪ ಪದ್ಮ ಪ್ರಶಸ್ತಿಗಳು ಸರಿಯಾದವರಿಗೆ ಸಿಗ್ತಾ ಇರೋದ್ರಿಂದ ರತ್ನಗಳು ತಂತಾನೆ ಹುಡುಕಲ್ಪಡ್ತಿವೆ. ಇಲ್ಲದೆ ಹೋದರೆ ಇವೆಲ್ಲ ಸಾಧ್ಯತೆಯೇ ಇರಲಿಲ್ಲ. ಹಿಂಗೆ ಯೋಚನೆ ಮಾಡಲಿಕ್ಕೂ ಭಾರತದಲ್ಲಿ ತೀರಾ ಇತ್ತೀಚಿನವರೆಗೂ, ಕಳೆದ ಒಂದು ದಶಕದವರೆಗೂ ಸಾಧ್ಯ ಆಗ್ತಿರಲಿಲ್ಲ ನಮಗೆ ಅಂತಂದರೆ ಏನು ದುರಂತದ ಸಂಗತಿ ಅಂತ ಯೋಚನೆ ಮಾಡಿ ಬಾಬಾ ಸಾಹೇಬರಿಗೆ ಕೊಲಂಬಿಯಾ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಡ್ತು. ಆ ನಂತರ ಕೆಲವು ಕಾಲದ ನಂತರ ಒಸ್ಮಾನಿಯಾ ಯೂನಿವರ್ಸಿಟಿ ಹೈದರಾಬಾದ್ನವರು ಅವರು ಕೊಟ್ಟರು. ಈ ಹೊತ್ತಿನಲ್ಲಿ ಬಾಬಾ ಸಾಹೇಬರು ಮತ್ತೆ ಸ್ವಲ್ಪ ಎನರ್ಜಿ ತಂದ್ಕೊಂಡು ಅವ್ರು ಭಾಷಣ ಮಾಡ್ತಿದ್ರು. ಬಾಬಾ ಸಾಹೇಬರ ಮಾತುಗಳು ಕ್ರಾಂತಿಕಾರಿ, ವೈಚಾರಿಕವಾದವು. ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದರೆ, ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳೇ ನಡೆಸುವುದು. ಇಷ್ಟೇ ತಾನೇ ನಾವು ಹೇಳೋದು. ಬಾಬಾ ಸಾಹೇಬರು ಇದರೊಂದಿಗೆ ಒಂದು ಒಳ್ಳೆಯ ಪ್ರಜಾಪ್ರಭುತ್ವದ ಡೆಫಿನೇಷನ್ ಕೊಡ್ತಾರೆ. ಏನು ಸುಂದರವಾಗಿದೆ ನೋಡಿ. ಬಾಬಾ ಸಾಹೇಬರ ಥಾಟ್ ಪ್ರೊಸೆಸ್ ಅಷ್ಟು ಚಂದ. ಹೆಲ್ತ್ ಚೆನ್ನಾಗಿಲ್ಲದೆ ಹೋದಾಗ, ಸೋತಿರುವಂಥ ಡಿಪ್ರೆಷನಿಗೆ ಹೋದಾಗ ಒಂದು ಕಾಲೇಜ್ನಲ್ಲಿ ಡೆಮಾಕ್ರಸಿ ಬಗ್ಗೆ ಮಾತನಾಡ್ತಾ ಹೇಳೋದು, ಡೆಮಾಕ್ರಸಿ ಈಸ್ ಅ ಸಿಸ್ಟಮ್ ಆಫ್ ಗವರ್ನೆನ್ಸ್ ದಟ್ ಬ್ರಿಂಗ್ಸ್ ಅಬೌಟ್ ರೆವಲ್ಯೂಷನರಿ ಟ್ರಾನ್ಸ್ಫರ್ಮೇಷನ್ ಇನ್ ದ ಎಕನಾಮಿಕ್ ಅಂಡ್ ಸೋಷಿಯಲ್ ಲೈಫ್ ಆಫ್ ದ ಪೀಪಲ್ ವಿತೌಟ್ ಬ್ಲಡ್ ಶೆಡ್. ರಕ್ತವನ್ನು ಹರಿಸದೆ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಬಲ್ಲಂಥ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವ ಅಂತ ಕರೀಬಹುದು. ಏನ್ ಬ್ಯೂಟಿಫುಲ್ ಆಗಿದೆ ಡೆಫಿನೇಷನ್ ಇದು. ಬಟ್ ಯಾರು ಡಿಸ್ಕಸ್ ಮಾಡಲ್ಲ ಈ ಡೆಫಿನೇಷನ್ನ. ಈ ಒಂದು ಸಾಲುಗಳನ್ನೆಲ್ಲೂ ಚರ್ಚೆಯೇ ಮಾಡಲ್ಲ. ಡೆಮಾಕ್ರಸಿ ಅದಾಗಬೇಕು. ಸಾಮಾಜಿಕ ಮತ್ತು ಆರ್ಥಿಕವಾಗಿರುವಂಥ ದೊಡ್ಡ ಬದಲಾವಣೆ ಬರಬೇಕು. ಅದು ಎಲ್ಲೂ ಬ್ಲಡ್ ಶೆಡ್ ಆಗಬಾರ್ದು, ಗೊತ್ತೇ ಆಗಬಾರ್ದು ಆಗಿದೆ ಅಂತ. ತರಕಾರಿ ಅಂಗಡಿಯವನು ಕೂಡ UPI ಸಿಸ್ಟಮ್ ಯೂಸ್ ಮಾಡಬೇಕು. ಒಬ್ಬ ಮಂತ್ರಿ ಕೂಡ ತನ್ನ ಜೇಬಿಂದ ಮೊಬೈಲ್ ತೆಗೆದು UPI ಸಿಸ್ಟಮ್ ಯೂಸ್ ಮಾಡಬೇಕು. ಇಬ್ರು ಈಕ್ವಲ್ ಆಗಬೇಕು. ಒಂದು ಡಿಜಿಟಲ್ ಕ್ರಾಂತಿ ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆ ಅಂತಲ್ತಲ್ಲ. ಎಲ್ಲಿತ್ತು ಬ್ಲಡ್ ಶೆಡ್? ಏನಿಲ್ಲ. ಈ ದೇಶ ದಡ್ಡರ ದೇಶ ಅಂತ ಎಲ್ಲರೂ ಹೇಳ್ತಿದ್ರು, ಹಾವಾಡಿಗರ ದೇಶ ಅಂತ ಕರಿತಿದ್ರು. ಹಾವಾಡಿಗರ ದೇಶದ ತರಕಾರಿ ಮಾರುವ ಜನ ಇವತ್ತು UPI ಯೂಸ್ ಮಾಡ್ತಾರೆ. ಅಮೆರಿಕದ ಬುದ್ಧಿವಂತರು ಯೂಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆರ್ ವಿ ನಾಟ್ ಹ್ಯಾಪಿ ಟುಡೇ? ಎಂಥ ದೊಡ್ಡ ಬದಲಾವಣೆ. ನಿಜವಾದ ಪ್ರಜಾಪ್ರಭುತ್ವ ಇದು. ಅದಕ್ಕೋಸ್ಕರ ಬಹಳ ಜನರಿಗೆ ಈ ಪ್ರಜಾಪ್ರಭುತ್ವವನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಕಷ್ಟವಾಗ್ತಿದೆ. ಇಂಥ ಸಂದರ್ಭದಲ್ಲೇ ಇವನ್ನೆಲ್ಲ ಮಾತಾಡ್ತಾ ಇರುವಂಥ ಹೊತ್ತಿನಲ್ಲಿ ಒಂದು ಲೆಟರ್ ಬರೀತಾರೆ. ಆ ಲೆಟರಲ್ಲಿ ಏನು ಬರೀತಾರೆ ಅಂತಂದ್ರೆ, ಗುಣಪಡಿಸಲಾಗದ್ದನ್ನು ಅನುಭವಿಸೋದನ್ನು ನಾವು ಕಲಿಬೇಕು. ಯಾವುದನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯವೋ ಇಲ್ವೋ ಅದನ್ನು ಅನುಭವಿಸಬೇಕು ಅಂತ ನಾವು ತಯಾರಾಗಬೇಕು. ಜನ್ಮ ಪಡೆದಿದ್ದೆಲ್ಲವೂ ಕೂಡ ಯಾವುದು ಹುಟ್ಟುತ್ತೋ ಅವೆಲ್ಲವೂ ಸಾಯಲೇಬೇಕು. ನೀವು ಸಮಾಜದ ಜವಾಬ್ದಾರಿ ಹೊರಲು ಮುಂದೆ ಬರಬೇಕಾಗಿದೆ ಅಂತ ಪ್ರೇರಣಾದಾಯಿ ಮಾತುಗಳನ್ನು ಬರೀತಾರೆ. ಹುಟ್ಟಿದ್ದೆಲ್ಲ ಸಾಹಿತ್ಯ ಕಣ. ನಾನು ಇವತ್ತು ಇರ್ತೀನಿ, ನಾಳೆ ಸಾಯ್ತೀನಿ. ಯಾವುದನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯವಾಗಿಲ್ಲೋ ಅನುಭವಿಸೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈಗ ನೀವು ಮುಂದಕ್ಕೆ ಬನ್ನಿ, ಈ ಸಮಾಜದ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಿದ್ಧರಾಗಿ ಅಂತ. ನನಗೆ ಇದನ್ನು ಓದುವಾಗ ಸ್ವಾಮಿ ವಿವೇಕಾನಂದರ ಸಾಲುಗಳಿದ್ದಂತಿದೆ ಅಂತ ಅನಿಸೋದು.
ಅಷ್ಟು ಪವರ್ಫುಲ್ ಆಗಿದೆ ಸ್ಟೇಟ್ಮೆಂಟ್. ಯಾವ ದಲಿತ ವರ್ಗದವನಿಗೆ ತನ್ನ ಸಮಾಜದ ಜವಾಬ್ದಾರಿಯನ್ನು ಹೊರಲಿಕ್ಕೆ ನಾನು ಮುಂದಕ್ಕೆ ಬರಬೇಕು, ಅಂಬೇಡ್ಕರ್ ಹೋದ ನಂತರ ಯಾರು ಅಂತ ಕೇಳಿದರೆ ಪ್ರಶ್ನೆ ಉಳ್ಕೊಳ್ಬಾರ್ದು, ಐ ಆಮ್ ದೇರ್ ಅಂತ ಹೇಳುವಂಥ ಮಾತುಗಳಿಂದ ಅಂಬೇಡ್ಕರ್ ಮಾತಾಡ್ತಿದ್ರು. ಆದರೆ ಹೆಲ್ತ್ ಚೆನ್ನಾಗಿಲ್ಲದೆ ಹೋಗಿದ್ದರಿಂದ ಪಾಪ ಶಾರದಾ ಕಬೀರ್ ಯಾರೇ ಬಂದರೂ ಕೂಡ ಒಳಗೆ ಬಿಡ್ತಿರಲಿಲ್ಲ, ಸವಿತಾ ಅಂಬೇಡ್ಕರ್ ಯಾರೇ ಬಂದರೂ ಒಳಗೆ ಬಿಡ್ತಿರಲಿಲ್ಲ. ಅದಕ್ಕೆ ಭಾಳ ಜನರಿಗೆ ಕೋಪ ಬರೋದು. ಯಾಕಂದರೆ ಬಂದವರು ಬಾಬಾ ಸಾಹೇಬರಿಗೆ ಒಂದು ಹೂವಿನ ಗುಚ್ಛ ತೊಗೊಂಬರೋರು, ಆಮೇಲೆ ಒಂದು ಗಂಟೆ ಕೂತ್ಕೊಂಡು ಮಾತಾಡೋರು. ಬಾಬಾ ಸಾಹೇಬರು ಮಾತಾಡ್ಕೊಂಡು ಕೂತ್ಕೊಳ್ಳೋರು. ಆಮೇಲೆ ಹೆಲ್ತ್ ಹಾಳಾಗ್ತಿದ್ದು ಒಳಗೆ ಬಂದಾಗ ಗೊತ್ತಾಗ್ತಿತ್ತು. ಈ ಪ್ರಾಬ್ಲಮ್ಲಿಂದಾಗ ಅನೇಕರಿಗೆ ಆ ಕೋಪವೂ ಇದೆ. ಈ ಪ್ರಾಬ್ಲಮ್ ಸಾಲ್ದು ಅಂತ ಇಲ್ಲಿ ಏನಾಯಿತು ಅಂತಂದರೆ, ಸವಿತಾ ಅಂಬೇಡ್ಕರ್ಗೆ ಎದೆ ಇಲ್ಲೊಂದು ಗಂಟು ಶುರು ಆಗ್ಬಿಡ್ತು. ಡಾಕ್ಟ್ರ್ ತೋರಿಸಿದ್ರೆ ಡಾಕ್ಟರ್ ಕ್ಯಾನ್ಸರ್ ಇರ್ಬೋದು ಅಂದ್ಬಿಟ್ರು. ಕ್ಯಾನ್ಸರ್ ಇರ್ಬೋದು ಅಂತ ಅಷ್ಟೇ ಹೇಳಿದ್ದಲ್ಲ, ಅವ್ರು ಏನು ಹೇಳಿದರು ಅಂತಂದರೆ, ಗಂಡ ಹೆಂಡತಿ ಇಬ್ಬರು ಜೊತೇಲಿ ಮಲ್ಕೋಬೇಡಿ, ಇದು ಹೇಗೆ ಬೇಕಿದ್ರೂ ಟರ್ನ್ ಆಗ್ಬೋದು, ಸ್ವಲ್ಪ ದಿನ ಇದು ಕನ್ಫರ್ಮ್ ಆಗೋವರೆಗೂ ಹೀಗೆ ಇರಿ ಅಂತ ಫುಲ್ ಹೆದರಿಸ್ಬಿಟ್ರು. ಬಾಬಾ ಸಾಹೇಬರು ಗಾಬರಿಯಾಗಿ ತನ್ನ ಹೆಂಡತಿಗೆ ಏನು ಕೇಳಿದ್ರಂತೆ ಗೊತ್ತಾ? ಅಯ್ಯೋ, ನಿನಗೇನೋ ಆದರೆ ನನ್ನ ಯಾರು ನೋಡ್ಕೋತಾರೆ, ನಾನು ನಿನ್ನ ಅಮೇರಿಕ ಆದರೂ ಕರ್ಕೊಂಡು ಹೋಗ್ತೀನಿ, ನಿನ್ನ ಹೆಂಗಾದರೂ ಮಾಡಿ ಉಳಿಸ್ಕೊಳ್ತೀನಿ, ನಿಂಗೇನು ಆಗ್ಲಿಕ್ಕೆ ಬಿಡಲ್ಲ ಅಂತ. ಬಟ್ ಬೇರೆ ಬೇರೆ ಮಲ್ಕೋಬೇಕಲ್ಲ, ಬೇರೆ ಬೇರೆ ರೂಮಲ್ಲಿ ಮಲ್ಕೊಂಡಿದ್ರಂತೆ. ಒಂದಿನ ಸವಿತಾ ಅಂಬೇಡ್ಕರ್ ಎದ್ದು ಬರ್ತಾರೆ. ಎದ್ದು ಬಂದು ಬಾಗಿಲಿನ ಸಂದಿಯಿಂದ ನೋಡ್ತಾರೆ. ನೋಡಿದ್ರೆ ಬಾಬಾ ಸಾಹೇಬರು, ದ ಗ್ರೇಟ್ ಬಾಬಾ ಸಾಹೇಬ್, ಸಿಂಹದಂತೆ ಕಾಣುವ ಬಾಬಾ ಸಾಹೇಬರು ದಿಂಬಿನೊಳಗೆ ಮುಖ ಹಾಕಿ ಬಿಕ್ಕಳಿಸಿ ಬಿಕ್ಕಳಿಸಿ ಒಬ್ಬರೇ ಅಳ್ತಾ ಇದ್ರಂತೆ. ಇವಳು ಗಾಬರಿಯಾಗಿ ಬಂದರೆ ಈಕೆನ ಗಟ್ಟಿಯಾಗಿ ಇಟ್ಕೊಂಡು ಕೇಳ್ತಾರಂತೆ, ನಿನಗೇನಾದರೂ ಆದರೆ ನನ್ನ ಕತೆ ಏನು, ಯಾರು ನನ್ನ ಜೊತೆ ಇರ್ತಾರೆ, ಯಾರು ನನ್ನ ನೋಡ್ಕೊಳ್ತಾರೆ ಅಂತ ಬಾಬಾ ಸಾಹೇಬರು ದುಃಖದಿಂದ ಅಳ್ತಾ ಇದ್ದಾರೆ. ನಿಂಗೆ ಏನೂ ಆಗ್ಲಿಕ್ಕೆ ಬಿಡಲ್ಲ ನಾನು, ನೀನು ಹೀಗೆ ಇರಬೇಕು ಅಂತ ಮಾತಾಡ್ತಿದ್ದಾರೆ. ಮಾತಾಡಿದಾಗ ಆಕೆ ಹೇಳ್ತಾಳಂತೆ, ಹೆದರ್ಕೋಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ. ಬಟ್ ಥ್ಯಾಂಕ್ ಗಾಡ್, ರಾಂಗ್ ಡಯಾಗ್ನೋಸಿಸ್ ಅಂತ ಅದು ಗೊತ್ತಾಗಿ ಆ ಗಂಟು ತಂತಾನೆ ಕರಗಿ ಹೋಯಿತು ಅಂತ ಸವಿತಾ ಅಂಬೇಡ್ಕರ್ ಬರೀತಾರೆ. ಬಟ್ ಬಾಬಾ ಸಾಹೇಬರಿಗೆ ಅಲ್ಲಿ ಆ ಪರಿಯ ದುಃಖ ಇತ್ತು ಅಂತ. ರಾಜ್ಯಸಭಾಕ್ಕೆ ಬಾಬಾ ಸಾಹೇಬರು ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು ಬಾಬಾ ಸಾಹೇಬ್ರಿಗೆ ಹೋಗಲಿಕ್ಕೆ. ಆದರೆ ಇಂಪಾರ್ಟೆಂಟ್ ಡಿಸ್ಕಷನ್ ಇದ್ದಾಗಲೆಲ್ಲ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಬಾಬಾ ಸಾಹೇಬರಿಗೆ ಕಾರ್ ಕಳಿಸಿ ರಿಕ್ವೆಸ್ಟ್ ಕಳಿಸೋರಂತೆ, ದಯಮಾಡಿ ಬರ್ತೀರಾ, ಇಂಪಾರ್ಟೆಂಟ್ ಡಿಸ್ಕಷನ್ ಇದೆ. ಯಾರು ಬಾಬಾ ಸಾಹೇಬ್ರೋ? ಬಾಬಾ ಸಾಹೇಬರು ಕಷ್ಟಪಟ್ಟಾದರೂ ಅಧ್ಯಕ್ಷರು ಕರೆದಿರುವಾಗ ಹೋಗಬೇಕು ಅಂತ ಹೋಗಲ್ಲಿ ಕೂತ್ಕೊಳ್ಳೋರು ಬರೋರಂತೆ. ಒಂದಿನ ಬಾಬಾ ಸಾಹೇಬರು ಮಾತು ಮುಗಿದಿತ್ತೋ ಅಥವಾ ಮತ್ತೊಬ್ಬರು ಮಾತನಾಡುವಾಗಲೋ ಬಾಬಾ ಸಾಹೇಬರು ತುಂಬ ಬೆವರ್ತಾ ಇರೋದು ಸರ್ವಪಲ್ಲಿ ರಾಧಾಕೃಷ್ಣನ್ರು ನೋಡಿದ್ರಂತೆ. ತಕ್ಷಣ ವರ್ಕರ್ಸನ್ನು ಕರೆದು ಬಾಬಾ ಸಾಹೇಬ್ರನ್ನ ರೆಸ್ಟ್ ರೂಮಿಗೆ ಕರ್ಕೊಂಡೋಗಿ ಪಕ್ಕದಲ್ಲಿ ಅಂತ ಬಾಬಾ ಸಾಹೇಬ್ರನ್ನ ಕರ್ಕೊಂಡೋಗಿ ಕೂರಿಸಿದ್ರೆ ತಕ್ಷಣ ಅವರು ಸವಿತಾ ಅಂಬೇಡ್ಕರ್ ಫೋನ್ ಮಾಡಿ ಇಮ್ಮಿಡಿಯೇಟಾಗಿ ಬಾ ಅಂತ ಕರೆಸ್ಕೊಂಡ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಬಾಬಾ ಸಾಹೇಬರ ಪಕ್ಕದಲ್ಲಿ ಕೂತ್ಕೊಂಡು ಅವರನ್ನು ನೇವರಿಸ್ತಾ ಕೂತಿದ್ರು. ಬಾಬಾ ಸಾಹೇಬ್ರ ಸ್ಟೇಚರ್ ಭಾಳ ದೊಡ್ಡದು ರೀ. ಆಕೆ ಬಂದು ಬಾಬಾ ಸಾಹೇಬರು ನೋಡಿದ್ರೆ ಹೆಲ್ತ್ ತುಂಬ ಹಾಳಾಗಿತ್ತು ಅಂತ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವರನ್ನು ಕಾರಿಂದ ಅವರು ತುಂಬ ಕಷ್ಟಪಡುವಂಥ ಸ್ಥಿತಿ. ಆ ಥರದ ಸ್ಥಿತಿಯಲ್ಲಿ ಬಾಬಾ ಸಾಹೇಬರನ್ನ ರಿಕವರ್ ಮಾಡುವಂಥ ಪ್ರಯತ್ನ ಪಡ್ತಾರೆ. ಡೆಲ್ಲಿಯಿಂದ ಮುಂಬೈಗೆ ಹೋಗುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು ಇನ್ನೇನು ಕಾರಿಂದ ಇಳಿದು ಟ್ರೈನ್ ಹತ್ತಬೇಕು, ಕಾರ್ ಬಾಗಿಲು ಹಾಕುವಾಗ ಕೈ ಸಿಕ್ಕಾಕೊಂಡ್ಬಿಡ್ತು. ಇಷ್ಟೊತ್ತಿಗೆ ಜರ್ಜರಿತವಾಗಿರೋ ದೇಹ ಅದು, ಕೈ ಸಿಕ್ಕಾಕೊಂಡು ಒದ್ದಾಡಿದ ಬಾಬಾ ಸಾಹೇಬರು ಟ್ರೈನ್ ಹತ್ತಿದ್ರು ಮುಂಬೈಗೆ ಹೋಗಬೇಕು ಅಂತ. ಆ ಟ್ರೈನ್ ಹತ್ತಿದಾಗ ಈ ಪೇಯ್ನ್ಗೆ ಜ್ವರ ಬಂದ್ಬಿಡ್ತು. ಅರೆ ಪ್ರಜ್ಞಾವಸ್ಥೆಯಲ್ಲಿ, ಶಾರು, ಐ ವಾಂಟ್ ಟು ಗೋ, ಪ್ಲೀಸ್ ಲೀವ್ ಮೀ, ನಾನು ಹೊರಡಬೇಕು, ಬಿಟ್ಬಿಡು ಅಂತ. ಅರೆ ಪ್ರಜ್ಞಾವಸ್ಥೆ ಗೊತ್ತಾಗ್ತಿಲ್ಲ ಅವರಿಗೆ. ಹೊರಡಬೇಕು ಅಂತಂದರೆ ಎಲ್ಲಿ ಹೊರಡಬೇಕು ಅಂತ ಏನು ಅರ್ಥ ಆಗಬೇಕು ಈಕೆಗೆ. ಮುಂಬೈಗೆ ಕರ್ಕೊಂಡೋಗಿ ಮುಂಬೈಯಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನೋಡಿದ್ರೆ ಡಾಕ್ಟರ್ ಹೇಳಿದ್ರಂತೆ, ವೆರಿ ಸೀರಿಯಸ್ ಕಂಡೀಷನ್, ಭಾಳ ಕಷ್ಟ ಇದೆ, ಭಾಳ ಡೇಂಜರಸ್ ಕಂಡೀಷನ್ ಇದು ಅಂತ. ಬಾಬಾ ಸಾಹೇಬರನ್ನ ರಿಕವರ್ ಮಾಡಲಿಕ್ಕೆ ಆಕ್ಸಿಜನ್ ಕೊಟ್ಟರೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋರಂತೆ. ಅಡ್ಮಿಟ್ ಮಾಡೋಣ ಅಂತಂದರೆ ಬಾಬಾ ಸಾಹೇಬ್ರು ಒಪ್ಪಲ್ಲ ಅಂತೇಳಿ ಒಬ್ಬ ನರ್ಸನ್ನಿಟ್ಟು ನರ್ಸನ ಮೂಲಕ ಬಾಬಾ ಸಾಹೇಬರನ್ನ ನೋಡಿಕೊಳ್ಳುವಂಥ ಪ್ರಯತ್ನ. ಬಟ್ ಬಾಬಾ ಸಾಹೇಬರು ಅಲ್ಲಿಂದಲೂ ರಿಕವರ್ ಆಗಿ ವಾಪಸ್ ಬಂದರು. ವಾಪಸ್ ಬರೋ ಹೊತ್ತಿನಲ್ಲಿ ಇವರು ಮನೆಗೆ ಒಬ್ಬ ಎಕನಾಮಿಸ್ಟ್ ಬರ್ತಾನೆ, ಫೇಮಸ್ ಎಕನಾಮಿಸ್ಟು, ಬಹುಶಃ ಫಾರಿನ್ ಎಕನಾಮಿಸ್ಟ್ ಆತ. ಅವನು ಬಂದು ಬಾಬಾ ಸಾಹೇಬರನ್ನ ಮಾತನಾಡಿಸ್ಲಿಕ್ಕೆ ಅಂತ ಹೋದಾಗ ಬಾಬಾ ಸಾಹೇಬರನ್ನ ಕೈ ಹಿಡ್ಕೊಂಡು, ಬಾ ನನಗೇನೋ ತೋರಿಸ್ತೀನಿ ಅಂತ ವರಾಂಡಕ್ಕೆ ಕರ್ಕೊಂಡು ಬಂದರೆ ಬಹುಶಃ 40-50 ಜನ ದಲಿತ ವರ್ಗಕ್ಕೆ, ಅವ್ರ ವರ್ಗಕ್ಕೆ ಸೇರಿದವರು ಇದ್ದಿರಬೇಕು. ಅವರನ್ನು ತೋರಿಸಿ ಬಾಬಾ ಸಾಹೇಬರು ಹೇಳ್ತಾರೆ, ಲುಕ್, ದೀಸ್ ಆರ್ ಮೈ ಪೀಪಲ್ ಆರ್ ಇಗ್ನೋರೆಂಟ್ ಆ್ಯಂಡ್ ಪುವರ್ ಬಟ್ ದೇ ಆರ್ ಲಾಯಲ್ ಅಂತ. ಎಷ್ಟು ಪ್ರೀತಿಯಿಂದ ಬಂದಿದ್ದಾರೆ ನೋಡಿ ಅಂತ. ಆ ಬಂದವರೆಲ್ಲ ಬಾಬಾ ಸಾಹೇಬರು ನೋಡಿ ಎಂಥ ಪ್ರೀತಿಯನ್ನು ಗಳಿಸಿದ್ದಾರೆ ಆ ಮನುಷ್ಯ. ಬಾಬಾ ಸಾಹೇಬರನ್ನು ನೋಡಿ ಬಾಬಾ ಸಾಹೇಬರಿಗೆ ಅಂತ ತಂದಿದ್ದ ತಾವು ಬುತ್ತಿ ಕಟ್ಕೊಂಡು ಬಂದಿದ್ದು ಊಟವನ್ನು ಬಿಚ್ಚಿಟ್ರಂತೆ, ನಿಮಗೆ ಅಂತ ತೊಗೊಂಡು ಬಂದಿದ್ದೀವಿ ಅಂತ. ರೊಟ್ಟಿ, ಸ್ವಲ್ಪ ಒಣಗಿರೋ ರೊಟ್ಟಿ, ಈರುಳ್ಳಿ ಎಲ್ಲ ಇದ್ದಿರ್ಬೋದು ಅದರೊಳಗೆ. ಬಾಬಾ ಸಾಹೇಬರು ಅದನ್ನು ಮುಂದಿಟ್ಕೊಂಡು ಜೊತೆಲಿದ್ದವ್ರಿಗೆ ಹೇಳ್ತಾರಂತೆ, ಸಿ ವಾಟ್ ಮೈ ಪೀಪಲ್ ಈಟ್.
ಏನು ತಿಂತಾರೆ ಇದುವರೆಗೂ ಅವರು, ಇಲ್ಲಿನವರೆಗೂ ಏನು ತಿಂತಾ ಇದ್ದಾರೆ, ಒಳ್ಳೆಯ ಅಡುಗೆ ಅನ್ನೋದೇ ಗೊತ್ತಿಲ್ಲ ಪಾಪ ಅವರಿಗೆ ಅಂತ ಬಾಬಾ ಸಾಹೇಬರು ಆ ರೊಟ್ಟಿನೆಲ್ಲ ಒಳಗೆ ತೆಗೆಸ್ಕೊಂಡು ಹೋಗಿ ತಾವು ಅಡುಗೆ ಮನೆಯಲ್ಲಿ ಏನು ಮಾಡಿಸಿದ್ರೋ ಎಲ್ರಿಗೂ ಅಂತ ಅದನ್ನೆಲ್ರಿಗೂ ಊಟ ಬಡಿಸಿದ್ರಂತೆ. ಬಡಿಸ್ಬಿಟ್ಟು ಆವತ್ತು ಬಾಬಾ ಸಾಹೇಬ್ರ ಹೆಂಡತಿ, ಬಾಬಾ ಸಾಹೇಬ್ರ ಮನೆಯಲ್ಲಿರೋರು ಯಾರೂ ಊಟ ಮಾಡದೆ ಅವತ್ತಿನ ಡಿನ್ನರ್ ಇಲ್ಲದೆ ಎಲ್ಲರೂ ಹೋದರು ಅಂತ ಬಾಬಾ ಸಾಹೇಬ್ರ ಪತ್ನಿ ಹೇಳ್ಕೊಳ್ತಾರೆ. ಅದು ಬಾಬಾ ಸಾಹೇಬರು ಗಳಿಸಿದ್ದ ಪ್ರೀತಿಯ ಭಾವ ಅಂತ. ಭಂಡಾರ ಲೋಕಸಭಾ ಎಲೆಕ್ಷನ್ ಬಂತು, ಬೈ ಎಲೆಕ್ಷನ್ನು, ಯಾರೋ ತೀರ್ಕೊಂಡಿದ್ದಾಗ ಹೆಂಡತಿ ಎಲ್ಲ ಸೇರಿ ಒಪ್ಸಿದ್ರು, ಇಲ್ಲೊಂದು ಬೈ ಎಲೆಕ್ಷನ್ ನಿಂತ್ಬಿಡಿ ಗೆದ್ದೇ ಗೆಲ್ತೀರ ನೀವು ಅಂತ. ಬಾಬಾ ಸಾಹೇಬರು ಬೈ ಎಲೆಕ್ಷನ್ಗೆ ನಿಂತ್ಕೊಂಡ್ರು. ಬೈ ಎಲೆಕ್ಷನ್ ನಿಂತ್ಕೊಂಡ್ರೆ ಕಾಂಗ್ರೆಸ್ನವರು ಭಾವುರಾವ್ ಬೋರ್ಕರ್ ಅಂತ ಮತ್ತೊಬ್ಬ ಮಹಾರನನ್ನು ಹುಡುಕಿ ನಿಲ್ಲಿಸಿದ್ರು. ಬಾಬಾ ಸಾಹೇಬರು ಗೆದ್ದೇ ಗೆಲ್ತೀನಿ ಅನ್ನೋಂಥ ವಿಶ್ವಾಸದಿಂದ ಬೈ ಎಲೆಕ್ಷನ್ನು ನಮ್ಮ ಜನನೇ ಜಾಸ್ತಿ ಇದ್ದಾರೆ, ಆರಾಮಾಗಿ ಗೆಲ್ತೀವಿ ಅಂತ ಮತ್ತು 9,000 ವೋಟಿಂಗ್ಸ್ ಹೋದರು. ಕಾಂಗ್ರೆಸ್ ಹಠ ಹಿಡಿದು ನಿಂತು ಬಿಡ್ತು, ಈ ಮನುಷ್ಯನ ಯಾವ ಕಾರಣಕ್ಕೂ ಬಿಡೋದಿಲ್ಲ ನಾವು ಅಂತ. ಬಾಬಾ ಸಾಹೇಬರ ಜ್ಞಾನವನ್ನು, ಬಾಬಾ ಸಾಹೇಬರು ಭಾರತಕ್ಕೆ ಕೊಟ್ಟ ಸಂವಿಧಾನ ಶಿಲ್ಪಿ ಅಂತ ಹೇಳ್ಕೊಳ್ಳೋರೆಲ್ಲ ವಾಪಸ್ ನೋಡಬೇಕು ಒಂದ್ಸಲ ಮುಖದಲ್ಲಿ, ಅವ್ರವ್ರ ಮುಖಗಳನ್ನು ಕನ್ನಡಿಯಲ್ಲಿ. ಸಂವಿಧಾನ ಶಿಲ್ಪಿ ಅಂತ ಹೊಗಳೋ ಬಾಬಾ ಸಾಹೇಬರನ್ನು ನೀವು ಒಂದ್ಸಲ ಗೆಲ್ಲಿಸ್ಬಿಟ್ಟು ಲೋಕಸಭೆಗೆ ಕರೆಸ್ಕೊಂಡ್ಬಿಟ್ಟಿದ್ದಿದ್ರೆ ಅವರೊಂದು ಆಯಸ್ಸಿನೊಂದು 5 ವರ್ಷ ಜಾಸ್ತಿ ಆಗಿರೋದು. ಅವರು ತಮ್ಮ ಜನರಿಗೋಸ್ಕರ ನಾನು ಹೋರಾಟ ಮಾಡ್ತಿದ್ದೀನಿ ಅನ್ನೋ ಭಾವದಿಂದ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರೋದು. ಸೋಲಿಸಿ ಮಾನಸಿಕವಾಗಿ ಸಮಾಧಿ ಮಾಡಿಬಿಟ್ರು ಅವ್ರನ್ನ. ಬೈ ಎಲೆಕ್ಷನಲ್ಲಿ ಕೂಡ ಬಾಬಾ ಸಾಹೇಬರು ಸೋಲುವಂಥ ಪರಿಸ್ಥಿತಿ ಬಂತು. ಕಾಂಗ್ರೆಸ್ ಕೇರ್ಡ್ ಮೋರ್ ಫಾರ್ ದ ಪಾರ್ಟಿ ದ್ಯಾನ್ ಫಾರ್ ದ ವೆಲ್ಫೇರ್ ಆಫ್ ದ ಕಂಟ್ರಿ ಅಂತ ಬಾಬಾ ಸಾಹೇಬರ ಹೆಂಡತಿ ಹೇಳ್ತಾರೆ. ಅವರಿಗೆ ದೇಶದ ಬಗ್ಗೆ ಜಾಸ್ತಿ ಇರಲಿಲ್ಲ, ಪಾರ್ಟಿ ಬಗ್ಗೆ ಹೆಚ್ಚು ಹುಚ್ಚಿತ್ತು ಅವರಿಗೆ ಅಂತ ಬಾಬಾ ಸಾಹೇಬರ ಹೆಂಡತಿ ಹೇಳೋದಿದೆ. ಫೈನ್, ಬಾಬಾ ಸಾಹೇಬರು ಹೆಚ್ಚು ರಿಲೀಜಿಯಸ್ ಆಗಿಬಿಟ್ರು. ಈಗ ಬಾಬಾ ಸಾಹೇಬರನ್ನು ಅವರ ಹೆಲ್ತ್ ದಿನೇ ದಿನೇ ಡಿಟೀರಿಯರೇಟ್ ಆಗೋದು ನೋಡಿ ಅವ್ರಿಗೆ ಆಕ್ಸಿಜನ್ನಲ್ಲಿ ಇಡಿಸಿದ್ರು. ಬಾಬಾ ಸಾಹೇಬರು ಹೇಳಿದನಂತೆ, ನನಗೆ ಆಕ್ಸಿಜನ್ ಕೊಟ್ಟಿದ್ದನ್ನು ದಯವಿಟ್ಟು ಎಲ್ಲೂ ಪ್ರಚಾರ ಮಾಡಬೇಡಿ, ಯಾರಿಗೂ ಹೇಳಬೇಡಿ, ನನ್ನ ಜನ ಬಹಳ ದಡ್ಡರು. ಅವರಿಗೆ ಬಾಬಾ ಸಾಹೇಬರಿಗೆ ಆಕ್ಸಿಜನ್ನಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾದರೆ ಹೋರಾಟಕ್ಕೆ ಬೇಕಾಗಿರುವಂಥ ಮೊರೆಯಲ್ಲೇ ಕಳ್ಕೊಂಡ್ಬಿಡ್ತಾರೆ. ಎಲ್ಲೂ ಈ ಸುದ್ದಿ ಹೊರಗಡೆ ಹೋಗದೆ ಇರಲಿ ಅಂತ ಬಾಬಾ ಸಾಹೇಬರು ಆಕ್ಸಿಜನ್ನಲ್ಲಿರೋದನ್ನು ಹೊರಗಡೆ ಸುದ್ದಿ ಹೋಗ್ಲಿಕ್ಕೆ ಬಿಟ್ಟಿರಲಿಲ್ಲಂತೆ. ಅವ್ರ ಪರಿಸ್ಥಿತಿ ಎಷ್ಟು ಹಾಳಾಗಿತ್ತು ಅಂತಂದರೆ ಎಲೆಕ್ಟ್ರಿಕ್ ಬಾತ್ಸ್ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು. ನ್ಯೂರೈಟಿಸ್ ಮತ್ತು ಆ ಜಾಯಿಂಟ್ ಇದನ್ನು ಪೇಯ್ನ್ ತಡಿಲಿಕ್ಕೆ, ಚಳಿಯನ್ನು ತಡಿಲಿಕ್ಕೆ ಅವರಿಗೆ ಹೀಟರ್ ಹಾಕಿಸ್ಬಿಟ್ಟು, ಆಕೆ ಹೇಳ್ತಾಳೆ ಈ ಬ್ರಿಕ್ಸ್ಗಳನ್ನು ಹೀಟ್ ಮಾಡಿ ಅವ್ರ ಕಾಲು ನೀಡುವಂಥ ವ್ಯವಸ್ಥೆ ನಾವು ಮಾಡಿದ್ವಿ, ಸೊ ದಟ್ ಅವರಿಗೆ ಜಾಯಿಂಟ್ ಪೇಯ್ನ್ ಗೊತ್ತಾಗದೇ ಇರಲಿ ಅನ್ನುವಂಥ ಪ್ರಯತ್ನ ಇವೆಲ್ಲ ನಾವು ಮಾಡಿದ್ವಿ ಅಂತ. ಇಷ್ಟಾದರೂ ನಂಗೆ ಇವೆಲ್ಲ ಬಹಳ ಆಶ್ಚರ್ಯ ಅನಿಸೋದು, ಈ ಕಥೆ ಎಲ್ಲ ಯಾಕೆ ಬರಲಿಲ್ಲ ನಮಗೆ ಅಂತ. ಬಾಬಾ ಸಾಹೇಬರಿಗೆ ಆ ಟೈಮಲ್ಲಿ ಡಾಕ್ಟ್ರ್ ಹೇಳಿದರು, ನಿಮ್ಗೆ ಚಳಿ ತುಂಬ ಆಗುತ್ತೆ, ರ್ಯುಮಟೈಡ್ ಪೇಯ್ನ್ ತುಂಬ ಇದೆ, ಸ್ವಲ್ಪ ವೈನ್ ಬೆಳಿಗ್ಗೆ ಸ್ವಲ್ಪ ಸಂಜೆ ಸ್ವಲ್ಪ ತೊಗೊಂಡ್ಬಿಡಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಜಪ್ಪಯ್ಯ ಅಂದರೂ ಕುಡಿಯಲ್ಲ ಈ ಮನುಷ್ಯ. ಕೊನೆಗೆ ಇವ್ರ ಹೆಂಡತಿ ಏನು ಮಾಡ್ತಾರೆ ಗೊತ್ತಾ, 1 ಸ್ಪೂನ್ ವೈನನ್ನು ಒಂದು ನಿಂಬೆಹಣ್ಣಿನ ರಸದಲ್ಲಿ ಹಾಕಿ ಕುಡಿಸ್ಬಿಟ್ರೆ ಈ ಮನುಷ್ಯನಿಗೆ ಸ್ವಲ್ಪ ಆಗ್ಬೋದೇನೋ ಅಂತ ನಿಂಬೆಹಣ್ಣಿನ ರಸದಲ್ಲಿ ಕುಡಿಸಿ ಆ ವಾಸನೆ ನೋಡಿದ್ರೆ ಉಗಿದ್ಬಿಡೋರಂತ. ಕೊನೆಗೆ ಬಿಟ್ಬಿಟ್ರಂತವ್ರು. ಬಾಬಾ ಸಾಹೇಬರು ಹೆಂಡ ಕುಡೋದಿಲ್ಲ ರೀ. ನನಗೆ ಕೆಲವೊಂದು ಸಲ ಅವರ ಆ ವ್ಯಕ್ತಿತ್ವವನ್ನು ಕಂಡಾಗ ಎಂಥ ಘನವಾದ ವ್ಯಕ್ತಿತ್ವ, ನಮ್ಗೆ ಅರ್ಥವೇ ಆಗಲಿಲ್ವಲ್ಲ ಬಾಬಾ ಸಾಹೇಬರು ಅಂತ ಅನೇಕ ಬಾರಿ ಅಂತ ಅನ್ಸುತ್ತೆ. ಬಹುಶಃ ಈ ತಾಯಿ ಪುಸ್ತಕ ಬರೀದೇ ಹೋಗಿದ್ರೆ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಬಾಬಾ ಸಾಹೇಬರು ಆ ಟೈಮಲ್ಲಿ ಬರೆದ ಒಂದು ಪತ್ರದಲ್ಲಿ ಬಹಳ ಚೆನ್ನಾಗಿ ಬರೀತಾರೆ, ಐ ಹ್ಯಾವ್ ಬೀನ್ ಮೋರ್ ಆಫನ್ ಇಲ್ ದ್ಯಾನ್ ವೆಲ್ ಅಂತ. ನಾನು ಆರಾಮಾಗಿದ್ದಕ್ಕಿಂತ ಹೆಚ್ಚು ಆರೋಗ್ಯ ಕಳ್ಕೊಂಡಿದ್ದೇ ಜಾಸ್ತಿ ಈ ಸಂದರ್ಭದಲ್ಲಿ ಅಂತ. ಅಷ್ಟಾದರೂ ಓದೋದು ಬರೆಯೋದು ನಿಲ್ಲಿಸ್ತಿರ್ಲಿಲ್ಲ. ಯಾರಾದರೂ ಬಂದು ಇನ್ನು ಸ್ವಲ್ಪ ಪ್ಲೀಸ್, ಇನ್ನು ಸ್ವಲ್ಪ. ಅವಾಗ ಮಾಡ್ತಿದ್ದಿದ್ದ ಕೆಲಸ ಏನು ಗೊತ್ತಾ, ಬುದ್ಧ ಮತ್ತು ಧಮ್ಮ ಅನ್ನುವಂಥ ಪುಸ್ತಕ ಬರಿತಾ ಇದ್ರು. ಫಾರ್ 5 years ಹಿ ರೋಟ್ ದಟ್ ಬುಕ್. ವಿಶಾಲವಾಗಿರುವಂಥ ಅಧ್ಯಯನ. ನಾನು ಆ ಪುಸ್ತಕದ ಕುರಿತಂತೆ ಈ ಸೀರೀಸ್ನಲ್ಲಿ ಮಾತನಾಡ್ತೀನಿ. ಆ ಪುಸ್ತಕವನ್ನು ಅವರು 5 ವರ್ಷಗಳ ಕಾಲ ವಿಸ್ತಾರವಾಗಿ ಕೂತು ಬರೆದ್ರು. ಫೈನಲಿ ಅವರು ತೀರ್ಕೊಂಡ ಮೇಲೆ ಅದು ಪಬ್ಲಿಷ್ ಆಗಬೇಕಾದಂಥ ಪರಿಸ್ಥಿತಿ ಬಂತು. ಅವರು ಕನ್ವರ್ಷನ್ಗೆ ಅಂತ ತಯಾರಿ ಆಯಿತು. ಅದು ಹೆಂಡತಿನೇ ಒತ್ತಾಯ ಮಾಡಿದ್ರ ಪರಿಣಾಮ 23 ಜುಲೈ 1956ಕ್ಕೆ ಅವರು ನಾನು ಹಿಂದುವಾಗಿ ಹುಟ್ಟಿದೆ, ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿದ ಕಾರಣಕ್ಕೆ ಅವರೀಗ ಬುದ್ಧ ಧರ್ಮವನ್ನು ಸ್ವೀಕರಿಸಲಿಕ್ಕೆ, ಬುದ್ಧ ಧಮ್ಮವನ್ನು ಸ್ವೀಕರಿಸಲಿಕ್ಕೆ ಅವರು ಒಪ್ಕೊಂಡ್ರು. 1957ರಲ್ಲಿ ಎಲೆಕ್ಷನ್ ಇದೆ, ನೀವು ಈಗ ಸ್ವೀಕಾರ ಮಾಡಿಬಿಟ್ರೆ ನಮ್ಮನ್ನು ಮೇಲ್ವರ್ಗದವರು ಧಿಕ್ಕರಿಸ್ತಾರೆ, ಕೆಳವರ್ಗದವರು ಒಪ್ಪಿಕೊಳ್ಳಲ್ಲ, ಹೀಗಾಗಿ ನಮಗಿದು ಬೇಡ ಅಂತಂದಾಗ ಬಾಬಾ ಸಾಹೇಬ್ರು ಹೇಳಿದ್ರು, ನಿಮ್ಮ ಎಲೆಕ್ಷನ್ ಎಲ್ಲ ಪಕ್ಕಕ್ಕಿಡ್ರಪ್ಪ, ಈಗ ನಂದು ರಿಲಿಜನ್ನ ಕುರಿತಂತೆ ವರ್ಕ್ ಆಗಬೇಕು, ನನ್ನ ಜನರಿಗೆ ಸರಿಯಾದ ಮಾರ್ಗ ತೋರಿಸ್ಬೇಕಾಗಿದೆ ಅಂತ ಎಲೆಕ್ಷನನ್ನು ಪಕ್ಕಕ್ಕೆ ಇಟ್ಟು ಅವರು ತಮ್ಮ ಹಠಕ್ಕೆ ತಾವು ನಿಂತ್ಕೊಂಡ್ರು. ಅವರು ಆ ಕೆಲಸವನ್ನು ಮಾಡಿದರು.
ಮೇ ಬಿ ಒಂದು ಘಟನೆ ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಕೇಳಿದರೆ ಬಹುಶಃ ನಿಮಗೂ ಬಹಳ ದುಃಖ ಅನ್ನಿಸ್ಬೋದಾಗಿರುವಂಥ ಘಟನೆ. ಇದೇ ಹೊತ್ತಲ್ಲಿ ಬಾಬಾ ಸಾಹೇಬರ ಮುಂಬೈನ ಮನೆ ರಾಜಗೃಹ ಅದರ ರಿನೋವೇಷನ್ ನಡೀತಿತ್ತು. ರಿನೋವೇಷನ್ ಮಾಡಲಿಕ್ಕೆ ಮಾವಣಿ ಅನ್ನೋಂಥ ಒಬ್ಬ ಕಾಂಟ್ರಾಕ್ಟರು ಮೊದಲು ರಿನೋವೇಷನ್ಗೆ ಏನು ಹೇಳಿದ್ನೋ ಅಷ್ಟು ಕೆಲಸ ಆದಮೇಲೆ ಇನ್ನು ಸ್ವಲ್ಪ ಕೆಲಸ ಎಕ್ಸ್ಟ್ರಾ ಆಗಿಬಿಡ್ತು. ಆ ಕೆಲಸಕ್ಕೆ ಒಂದು 40,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಬಂದುಬಿಡ್ತು. ಅವನು ಬಿಲ್ ಮುಂದಿಟ್ಟಾಗ ಬಾಬಾ ಸಾಹೇಬರು ಹೌಹಾರ್ಬಿಟ್ರು. ಯಾಕೆ ಅಂತಂದರೆ ಅವನಿಗೆ ಕೊಡಲಿಕ್ಕೆ 40,000 ರೂಪಾಯಿ ಇರಲಿಲ್ಲ. ಬಾಬಾ ಸಾಹೇಬರು 40,000 ರೂಪಾಯಿ ಕಾಂಟ್ರಾಕ್ಟರಿಗೆ ಕೊಡಲಿಕ್ಕೆ ಇರಲಿಲ್ಲ. ಅವ್ರು ಹೇಳಿದ್ರು, ಈ ಎಕ್ಸ್ಟ್ರಾ ದುಡ್ಡು ನನ್ನ ಹತ್ರ ಇಲ್ಲ ಕಣೋ, ಮಾತಾಡಿದಷ್ಟಕ್ಕಿದೆ ಬಿದ್ದಿಲ್ಲ. ಅವ್ನು ಹೇಳ್ದ, ಕೊಡಬೇಕು, ಕೆಲಸ ನಿಮ್ಗೆ ಹೇಳ್ಬಿಟ್ಟೆ ಮಾಡಿದ್ದೀನಿ ಅಂತ ಹಠ ಹಿಡ್ದ ಕೋರ್ಟಿಗೆ ಹೋಗ್ಬಿಟ್ಟ. ಕೋರ್ಟಲ್ಲಿ ಕೂತಿದ್ದಂಥ ಜಡ್ಜು ಸ್ವಲ್ಪ ಫೆನೆಟಿಕ್ ಆಗಿದ್ದರಿಂದ ಬಾಬಾ ಸಾಹೇಬರ ಮೇಲೆ ಸ್ವಲ್ಪ ಸಹಜವಾಗಿ ಆಕ್ರೋಶ. ಬಾಬಾ ಸಾಹೇಬರು ಹಿಂದೂ ಕೋಡ್ ಬಿಲ್ ಕುರಿತಂತೆ ಇಷ್ಟು ಓಡಾಟ ಮಾಡಿದರು, ಗಲಾಟೆ ಮಾಡಿದರು. ಬಾಬಾ ಸಾಹೇಬರು ಹಿಂದೂ ಧರ್ಮವನ್ನು ಬೈದಿದ್ದಾರೆ, ಇವೆಲ್ಲವನ್ನೂ ಇತ್ತಲ್ಲ, ಸರಿಯಾದ ಟೈಮು ಅಂತೇಳಿ 40,000 ರೂಪಾಯಿ ಫೈನ್ ಜಡ್ದುಬಿಟ್ಟ. ಕೊಟ್ಟರೆ ಸರಿ, ಇಲ್ಲಾಂದರೆ ಜೈಲಿಗೆ ಹಾಕ್ಬೇಕು ಅವ್ರನ್ನ ಅಂತ. ಬಾಬಾ ಸಾಹೇಬ್ರು ಈ ವಯಸ್ಸಿನಲ್ಲಿ ದುಡ್ಡೆಲ್ಲಿಂದ ತರಬೇಕು? ಎಷ್ಟು ಜನ ಇದ್ದರ್ರಿ ದೇಶದಲ್ಲಿ, ಯಾರಿಗೂ ದುಡ್ಡು ಕೊಡಬೇಕು ಅನ್ನಿಸ್ಲಿಲ್ಲ. ಬಾಬಾ ಸಾಹೇಬ್ರು ಯಾರನ್ನ ಕೇಳೋರು ಅಲ್ಲ, ಸ್ವಾಭಿಮಾನಿ ಬದುಕೋದು, ಯಾರನ್ನೂ ಹೆಂಗೆ ಕೇಳೋದು. ಆದರೆ ಬಾಬಾ ಸಾಹೇಬರಿಗೆ ಒಬ್ಬ ನೆನಪಾಗ್ಬಿಟ್ಟ. ಪೂರ್ಣಚಂದ್ ಅಂತ ಒಬ್ಬ ಶೆಡ್ಯೂಲ್ಡ್ ಕಾಸ್ಟ್ನ ಕ್ಯಾಂಡಿಡೇಟ್ ಒಬ್ಬ ಇದ್ದ. ಅವನೊಬ್ಬ ಕಾಂಟ್ರಾಕ್ಟ್ರು. ತಾಜ್ ಮಹಲ್ ಸಣ್ಣ ಬಿರುಕು ಬಂದಿದೆ ಅಂತ ಗೊತ್ತಾದಾಗ ಅದನ್ನು ತಕ್ಷಣಕ್ಕೆ ಮುಚ್ಚಬೇಕಾದ ಪರಿಸ್ಥಿತಿ ಇತ್ತು. ಅದು ವೈಸ್ರಾಯ್ ಅಂಡರೇ ಆಲೋಚನೆ ನಡೀತಾ ಇತ್ತು. ಬ್ರಿಟಿಷ್ ಆಫೀಸರ್ಸೇ ಅದನ್ನು ಕೈಗೆ ತೊಗೊಂಡಿದ್ರು. ಆಗ ಏನು ಮಾಡ್ದ ಈತ, ನಾನು ಈ ಕೆಲಸ ಮಾಡಿದರೆ ನಂಗೆ ಏನಾದರೂ ಒಳ್ಳೇದಾಗ್ಬೋದು ಅಂತ ಆತ ತಾನೇ ಹೋಗಿ ತನ್ನ ಎಲ್ಲ ಬುದ್ಧಿಮತ್ತೆಯನ್ನು ಬಳಸಿ ಅದನ್ನು ಕ್ಲಿಯರ್ ಮಾಡಿದ. ಆದರೆ ಅವನ ಮೇಲಿದ್ದವ್ರು ಏನು ಮಾಡಿಬಿಟ್ರು, ಬೇರೆ ಬೇರೆ ಜಾತಿಗೆ ಸೇರಿದವರು ಅವನನ್ನು ಹೆಂಗಾದರೂ ಮಾಡಿ ತುಳಿದ್ಬಿಟ್ಟು ಸೈಡಿಗೆ ಮಾಡಿಬಿಟ್ರು. ಬಾಬಾ ಸಾಹೇಬರಿಗೆ ವಿಚಾರ ಗೊತ್ತಾಯಿತು. ಬಾಬಾ ಸಾಹೇಬರು ಅವನನ್ನು ಡೆಲ್ಲಿಗೆ ಕರೆಸ್ಕೊಂಡು ಅವನನ್ನು ಎಲ್ಲ ವಿಚಾರ ಕೇಳಿದ್ರು. ಹಿ ವಾಸ್ ಸ್ಯಾಟಿಸ್ಫೈಡ್. ಬಾಬಾ ಸಾಹೇಬರು ಏನು ಮಾಡಿದ್ರು, ಬ್ರಿಟಿಷ್ ಅಧಿಕಾರಿಗಳ ಹತ್ರ ಅವನನ್ನು ಕರ್ಕೊಂಡೋಗಿ ಎಂಥ ಕೆಲಸ ಮಾಡಿದ ನೋಡಿ ಇವನು ಅಂತೆಲ್ಲ ಹೇಳಿ, ನಿಮ್ಮ ಅಡಿಯಲ್ಲಿ ನಡೆದಿರೋ ಕೆಲಸ ಆಗಿದ್ದರಿಂದ ಅಂಥೇಳಿ ಅವನಿಗೊಂದು ವಿಶೇಷವಾಗಿರುವಂಥ ಪೋಸ್ಟನ್ನು ಅವನಿಗೆ ಕೊಡಿಸಿ, ಪ್ರಾಬಬ್ಲಿ ರಾವ್ ಬಹದ್ದೂರ್ಗೆ ರೆಕಮೆಂಡ್ ಮಾಡೋವಂತಕ್ಕೆ ಹೋಗ್ಬಿಟ್ಟಿತ್ತು ಅವನಿಗೆ. ಆ ಪರಿ ಬಾಬಾ ಸಾಹೇಬರು ಅವನ ಮೇಲೆ ಕೆತ್ತಿ ಅವನನ್ನು ಒಳ್ಳೆ ಪೊಸಿಷನಲ್ಲಿರುವಂತೆ ಮಾಡಿದರು. ಬಾಬಾ ಸಾಹೇಬ್ರಿಗೆ ತಕ್ಷಣ ನೆನಪಾಯಿತು, ಅವನು ನಂಗೆ ಹೆಲ್ಪ್ ಮಾಡ್ತಾನೆ ಅಂತ ಗಾಡಿ ತೊಗೊಂಡು ಅವನ ಮನೆವರೆಗೂ ಹೋದರು. ಗಾಡಿಯಿಂದ ಇಳಿದಿಲ್ಲ, ನಾನು ಹೋಗಲ್ಲಪ್ಪ ಕೇಳಕ್ಕೆ. ಏನು ಸ್ವಾಭಿಮಾನ ಅದು. ಕೊನೆಗೆ ಸವಿತಾ ಇಳಿದು, ಹೋಗಲೇಬೇಕ್ರಿ, ಆಯಿತು ನೀವು ಬೇಡ ನಾನು ಹೋಗ್ತೀನಿ ಅಂತ. ಹೆಂಡತಿ ಹೋಗಿ ಅವನನ್ನು ಕೇಳಿದ್ಲು, ಈ ಥರ ತುಂಬ ತೊಂದರೆ ಸಿಕ್ಕಾಕೊಂಡಿದ್ದೀವಿ, ಒಂದು 40,000 ರೂಪಾಯಿ. ಅವ್ನಿಗೆ ಅಸಾಧ್ಯ ಆಗಬಾರ್ದಾಗಿತ್ತು. ಅವನು ತಕ್ಷಣ ಹೇಳಿದ, ಅಯ್ಯೋ ದುಡ್ಡೇ ಇಲ್ಲ ನನ್ನ ಹತ್ರ, ಈಗ ನನ್ನ ಮಗಳನ್ನ ಕೇಳ್ತೀನಿ, ಅವಳ ಹತ್ರ ಇರ್ಬೋದು ದುಡ್ಡು, ಅವಳು ತಂದು ಕೊಡ್ತಾಳೆ, ನಾಳೆ ಕಳಿಸ್ಕೊಡ್ತೀನಿ ಅಂತ. ಆಯಿತು ಅಂದ್ಕೊಂಡು ಬಂದರು ಇವ್ರ ಮನೆಗೆ. ಮಾರನೇ ದಿನ ಮಗಳು ತೊಗೊಂಡು ಬಂದು 20,000 ರೂಪಾಯಿ ತೊಗೊಂಡ್ಬಂದ್ಲು. ಬಾಬಾ ಸಾಹೇಬ್ರ ಕೈಲಿ ಇಟ್ಲು. ಬಾಬಾ ಸಾಹೇಬ್ರದನ್ನು ತೊಗೊಂಡ್ರು. ಆಯಿತು ಅಂತ ಇನ್ನು 20,000 ಎಲ್ಲಿಂದ ಹೊಂದಿಸ್ಬೇಕು? ಬಾಬಾ ಸಾಹೇಬ್ರ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯಲ್ಲಿದ್ದಂಥ ಅವರೆಲ್ಲರೂ ಸೇರಿಕೊಂಡು 20,000 ರೂಪಾಯಿ ಜೋಡಿಸಿ ಕೊಟ್ಟರು. 40,000 ರೂಪಾಯಿ ಮಾಡಿಕೊಂಡ್ರು. ಕೊಡೋದು ಯಾರು? ಬಾಬಾ ಸಾಹೇಬ್ರ ಹೆಲ್ತ್ ಕಂಡೀಷನ್ ಕೋರ್ಟಿಗೆ ಹೋಗುವಂಥದ್ದಿಲ್ಲ. ಹೆಂಡತಿ ತಾನೇ ಹೋಗ್ತೀನಿ ಅಂತ ಒಬ್ಬರೇ ಅವರು ಟಿಕೆಟ್ ಬುಕ್ ಮಾಡಿಕೊಂಡ್ರು. ಬಾಬಾ ಸಾಹೇಬ್ರಿಗೆ ಟೆನ್ಷನ್, ಯಾವತ್ತೂ ಒಬ್ಬಳನ್ನೇ ಕಳಿಸಿದ್ದಿಲ್ಲ, ಹೆಂಗೆ ಕಳಿಸೋದು ಅಂತ. ಈಕೆ ಹೋಗಿ ಒಂದು ದಿನ ಅಲ್ಲೆಲ್ಲ ಕಟ್ಟಿ ನೆಕ್ಸ್ಟ್ ಡೇ ವಾಪಸ್ ಬಂದರೆ ಬಾಬಾ ಸಾಹೇಬರನ್ನು ಯಾವ ಕುರ್ಚಿ ಮೇಲೆ ಬಿಟ್ಟು ಹೋಗಿದ್ಲು ವರಾಂಡದಲ್ಲಿ, ಅದರಿಂದ ಎದ್ದು ಒಳಗಡೆನೂ ಹೋಗಿರಲಿಲ್ವಂತ ಮನುಷ್ಯ. ನೀನು ಬರೋವರೆಗೂ ಕಾಯ್ತಾ ಇದ್ದೆ, ನಂಗೆ ಜೀವ ಹೊಡ್ಕೋತಾ ಇತ್ತು, ನೀನು ಹೆಂಗೆ ಒಬ್ಬಳೇ ಹೋಗ್ತೀಯಾ, ಏನು ಮಾಡ್ತೀಯಾ ಅಂತ ಕಾಯ್ಕೊಂಡೇ ಕೂತಿದ್ದೆ ಅಂತ. ಕೆಲಸದವ್ನು ಕರೆದು ಬೈತಾರಾಕೆ, ಊಟ ತಿಂಡಿ ಕೊಡ್ಲಿಕ್ಕಾದರೂ ಆಗಲಿಲ್ಲವನ್ರೋ ನೀವು ಬರೋವರೆಗೂ ಏನೂ ತಗೊಳ್ಳಲ್ಲ ಅಂತ ಕೂತ್ಬಿಟ್ಟಿದ್ರು ಅವರು ಅಂತ. ಏನು ಪ್ರೀತಿ ಅವರಿಬ್ಬರದ್ದು, ಅದ್ಭುತವಾದ್ದು. ಎಲ್ಲ ಸರಿ ಹೋಯ್ತು, ಅಲ್ಲಿಗೆ ಕೇಸ್ ಮುಗೀತು. ಇದಾದ ಪ್ರಾಬಬಲಿ 1-1.5 ತಿಂಗಳಿಗೆ ಬಾಬಾ ಸಾಹೇಬರು ತೀರ್ಕೊಂಡ್ಬಿಡ್ತಾರೆ. ಅವನೇನು ಮಾಡ್ತಾನೆ ಗೊತ್ತಾ, ಪೂರ್ಣಚಂದ 40,000 ರೂಪಾಯಿ ವಾಪಸ್ ಕೊಡಿ ಅಂತ ಕೇಳ್ತಾನೆ, 20,000 ರೂಪಾಯಿ ವಾಪಸ್ ಕೊಡಿ ಅಂತ ಕೇಳ್ತಾನೆ. ಈಕೆ ಹತ್ರ ಬಾಬಾ ಸಾಹೇಬರು ತೀರ್ಕೊಂಡಾಗ ವಿಮಾನದಲ್ಲಿ ಮುಂಬೈ ಕರ್ಕೊಂಡು ಹೋಗಲಿಕ್ಕೆ ಬೇಕಾಗಿರುವಷ್ಟು ದುಡ್ಡಿರಲಿಲ್ಲ. ಅದನ್ನು 50% ಮಾಡಿಸ್ಕೊಂಡು ಆ 50% ದುಡ್ಡನ್ನು ಅನೇಕ ತಿಂಗಳುಗಳ ಕಂತಾಗಿ ತೀರಿಸಿರೋದ. ಅಂಥವ್ರು 20,000 ರೂಪಾಯಿ ಕೊಡಬೇಕು ಅಂದರೆ ಎಲ್ಲಿಂದ ಕೊಡೋದು? ಕೊನೆಗೆ ಆತ ಕೋರ್ಟಿಗೆ ಹೋಗ್ತೀನಿ ಅಂತ ಕೋರ್ಟಿಗೆ ಹೋದ. ಬಾಬಾ ಸಾಹೇಬರು ತೀರ್ಕೊಂಡ ನಂತರ ಸವಿತಾ ಅಂಬೇಡ್ಕರ್ ಕೋರ್ಟಿಗೆ ಹೋಗಿ ಇದರ ಕುರಿತಂತೆ ಫೈಟ್ ಮಾಡಿದಾಗ ಕೋರ್ಟ್ ಹೇಳ್ತು, ಕೊಟ್ಟಿದ್ದು ಬಾಬಾ ಸಾಹೇಬ್ರಿಗೆ ತಾನೇ, ಅವರೇ ಇಲ್ಲ, ಈಗ ಈಕೆ ಕೊಡಬೇಕಾದ್ದೇನಿಲ್ಲ. ಹೀಗಾಗಿ ಈ ವಿಚಾರ ಪ್ರಶ್ನೆಯೇ ಬರೋದಿಲ್ಲ ಅಂತ ಆ 20,000 ರೂಪಾಯಿ ಪ್ರಶ್ನೆ ಅಲ್ಲಿ ತಡಿಬೇಕಾಗಿ ಬಂತು. ಎಷ್ಟು ಜನ ಲೀಡರ್ಸ್ಗಳಿದ್ರಿ,
ಛೇ ಬಾಬಾ ಸಾಹೇಬರಿಗೆ ಹಿಂಗೆ ಆಗಬಾರ್ದು ಅಂತ ಯಾರೊಬ್ಬರಿಗೂ ಮುಂದೆ ಬರಬೇಕು ಅಂತ ಅನ್ನಿಸ್ಲಿಲ್ವಾ? ಅರ್ಥನೇ ಆಗೋದಿಲ್ಲ. ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿಯ ಹಿಂದೆ ಆ ಬದುಕಿನ ಘಟನೆಗಳು ಹೇಗೆ ಇರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ವ್ಯಕ್ತಿ ಅರ್ಥವಾಗ್ತಾರೆ. ನಾವು ಬರೀ ಕೆಲವೊಂದು ವಿಚಾರಗಳನ್ನು ಎಲ್ಲೋ ಬೇಕಾಗಿರೋದು ಅಷ್ಟನ್ನು ಮಾತ್ರ ಸೆಲೆಕ್ಟಿವ್ ಆಗಿ ಕೇಳ್ಕೊಂಡ್ರೆ ಅದರ ಪರಿಸ್ಥಿತಿ ಬೇರೆಯಾಗಿರುತ್ತೆ ಅಂತ. ಆದರೆ ಬಾಬಾ ಸಾಹೇಬರ ಬದುಕು ಅಷ್ಟು ಮನಮುಟ್ಟುವಂಥ ಬದುಕು. ಆ ಬದುಕಿನ ಇನ್ನೊಂದಷ್ಟು ರೋಚಕ ಸಂಗತಿಗಳನ್ನು ನಾಳೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ರಿಗೂ ವಂದೇ ಮಾತರಂ. ಜೈ ಹಿಂದ್.